ನಮಸ್ಕಾರ. ಈ 3 ದಿವಸಗಳ ಪ್ರವಚನ ಮಾಲೆಯನ್ನು ನಮ್ಮ ಸಂಸ್ಥೆಯ ಅಭಿಮಾನಿಗಳು, ದಾನಿಗಳು, ಸಾಮಾಜಿಕ ಕಾರ್ಯಕರ್ತರು, ಆನೇಕಲ್ ನಿವಾಸಿಗಳು ಆದ ಶ್ರೀ ಜಿ ವೆಂಕಟರಮಣಪ್ಪ ಅವರು ಏರ್ಪಡಿಸಿರುವ ಗೋಪಾಲ ವರದರಾಜನ್ ದತ್ತಿಯ ಆಶ್ರಯದಲ್ಲಿ ಏರ್ಪಡಿಸಿದ್ದೇವೆ. ಆ ನ್ಯಾಸಕರ್ತರಿಗೆ ಎಲ್ಲ ಶ್ರೇಯಸ್ಸು ಉಂಟಾಗಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಈ 3 ದಿವಸ ನಮ್ಮೊಡನೆ ಇರುವ ಸ್ವಾಮಿ ವೀರೇಶಾನಂದಜಿ ಮಹಾರಾಜ್ ಅವರು ಇದೀಗ ತುಮಕೂರಿನ ರಾಮಕೃಷ್ಣ ವಿವೇಕಾನಂದಾಶ್ರಮದ ಅಧ್ಯಕ್ಷರು. ಸನ್ಯಸ್ತರ ಪೂರ್ವಾಶ್ರಮ ಕುರಿತು ಮಾತನಾಡೋದು ವಾಡಿಕೆ ಅಲ್ಲ, ಆದರೂ ಅತ್ಯಂತ ಪ್ರೇರಣಾದಾಯಕವಾದ ಕೆಲವು ಸಂಗತಿಗಳು ಇರೋ ಕಾರಣದಿಂದ ಅದನ್ನು ಸ್ಮರಿಸೋದಕ್ಕೆ ಅನುಮತಿ ಬೇಡ್ತೇನೆ. ಮೊದಲನೇದಾಗಿ ಸ್ವಾಮಿ ವೀರೇಶಾನಂದರ ಪೂರ್ವಾಶ್ರಮದ ಮನೆತನ ಕೋಲಾರ ಜಿಲ್ಲೆಯದು. ಹೀಗೆ ನಮ್ಮ DVG ಅವರಿಗೆ ಅತ್ಯಂತ ನಿಕಟವರ್ತಿಯಾದ ಮನೆತನ ಅವ್ರದ್ದು. ಈ ಕಾರಣದಿಂದಲೂ ನಮಗೆ ಅವರು ಆತ್ಮೀಯರಾಗಿದ್ದಾರೆ. ಸ್ವಾಮಿಗಳ ಪೂರ್ವಾಶ್ರಮದ ತೀರ್ಥರೂಪ ನಾಗಭೂಷಣ ಅವರಿಗೆ 5 ಜನ ಪುತ್ರರು, ಒಬ್ಬ ಪುತ್ರಿ. ಆ 6 ಜನದಲ್ಲಿ 2ನೇ ಪುತ್ರ ಶ್ರೀನಿವಾಸ ಮೂರ್ತಿ ಮತ್ತು ಪುತ್ರಿ ವಸಂತಲಕ್ಷ್ಮಿ ಅವರನ್ನು ಹೊರತುಪಡಿಸಿ ಉಳಿದ 4 ಸನ್ಯಾಸಿಗಳಾಗಿದ್ದಾರೆ. ಒಬ್ಬರು ಗದಗ ಶ್ರೀ ರಾಮಕೃಷ್ಣ ವಿವೇಕಾನಂದಾಶ್ರಮದ ಅಧ್ಯಕ್ಷರಾದ ಸ್ವಾಮಿ ನಿರ್ಭಯಾನಂದ ಸರಸ್ವತಿಯವರು, 2ನೇಯವರು ಸ್ವಾಮಿ ವೀರೇಶಾನಂದ ಸರಸ್ವತಿಯವರು, 3ನೇಯವರು ಚಿತ್ರದುರ್ಗದ ಶಾರದಾ ರಾಮಕೃಷ್ಣಾಶ್ರಮದ ಸ್ವಾಮಿ ಬ್ರಹ್ಮನಿಷ್ಠಾನಂದರು, 4ನೇಯವರು ಗದಗಾಶ್ರಮದಲ್ಲೇ ಯತಿಗಳಾಗಿರುವ ಸ್ವಾಮಿ ಧೀರಾನಂದರು. ಹೀಗೆ ಒಂದು ಮನೆಯಿಂದ 4 ಸಾಧುಗಳನ್ನು ಸಮಾಜಕ್ಕೆ ಕೊಟ್ಟಿರುವ ಧನ್ಯ ಕುಟುಂಬ ನಾಗಭೂಷಣ ಅವರದು. ಎಲ್ಲ ಸೋದರರು ಬಾಲ್ಯದಿಂದಲೇ ಅಧ್ಯಾತ್ಮಾಸಕ್ತಿ ಬೆಳೆಸಿಕೊಂಡವರು. ಕುಲಂ ಪವಿತ್ರಂ ಜನನೀ ಕೃತಾರ್ಥ ವಿಶ್ವಂಭರ ಪುಣ್ಯವತೀ ಬಭೂವ ಅಂತ ಸಂಸ್ಕೃತದಲ್ಲಿ ಮಾತಿದೆ. ಒಂದು ಕುಟುಂಬದಲ್ಲಿ ಒಬ್ಬ ಮಗ ಸನ್ಯಾಸಾಶ್ರಮ ಸ್ವೀಕಾರ ಮಾಡಿದರೂ ಆ ಇಡೀ ಕುಲಕ್ಕೆ ಸದ್ಗತಿ ಪ್ರಾಪ್ತವಾಗತ್ತೆ ಅಂತ ಹೇಳ್ತಾರೆ. ಒಂದೇ ಕುಟುಂಬದ 4 ತುರಿಯಾಶ್ರಮ ಸ್ವೀಕರಿಸಿರೋದಂತೂ ಅತ್ಯಂತ ವಿರಳವಾದ ಘಟನೆ. ಸ್ವಾಮಿ ವೀರೇಶಾನಂದ ಸರಸ್ವತಿಯವರು ಪೂರ್ವಾಶ್ರಮದಲ್ಲಿ ಇಂಜಿನಿಯರಿಂಗ್ ಪದವೀಧರರು. ಅನೇಕ ವರ್ಷಗಳಿಂದ ಬಾಲ್ಯದಿಂದಲೇ ವೇದಾಂತವನ್ನು ಗಾಢವಾಗಿ ಅಧ್ಯಯನ ಮಾಡಿದವರು. ಪ್ರಖರ ವಾಗ್ಮಿಗಳು. ಶಾಂಕರ ಸಿದ್ಧಾಂತದ ಬಗ್ಗೆ ಅಧಿಕೃತವಾಗಿ ಮಾತನಾಡಬಲ್ಲರು. ಯಾವುದೇ ವಿಷಯವನ್ನು ನಿಕಷಕ್ಕೊಡ್ಡಿ ವಿಶ್ಲೇಷಿಸಿ ಶಾಸ್ತ್ರಾಧಾರಿತವಾಗಿ ಆದರೆ ಸಮಕಾಲೀನ ದೃಷ್ಟಿಯಿಂದ ಪ್ರತಿಪಾದನೆ ಮಾಡ್ತಾರೆ. ಹೀಗೆ ಅವರ ವಾಣಿಯಲ್ಲಿ ಅಯಸ್ಕಾಂತ ಗುಣ ಇದೆ. ಈ 3 ದಿವಸ ಸ್ವಾಮಿ ವೀರೇಶಾನಂದಜಿ ಮಹಾರಾಜವರು ಸ್ವಾಮಿ ವಿವೇಕಾನಂದರ ಸಾಧನೆಯ ವೈಶಿಷ್ಟ್ಯ, ಭಾರತದ ಪುನರುತ್ಥಾನದಲ್ಲಿ ಅವರ ಪಾತ್ರ, ರಾಷ್ಟ್ರ ಪುನರ್ನಿರ್ಮಾಣಕ್ಕೆ ಅವರ ದಿಗ್ದರ್ಶನ, ಈ ವಿಷಯಗಳನ್ನು ಕುರಿತು ಪ್ರವಚನ ಮಾಡೋರಿದ್ದಾರೆ. ಎಲ್ಲ ದೃಷ್ಟಿಗಳಿಂದಲೂ ಇವು ಮಹತ್ವದ ವಿಷಯಗಳು. ಸ್ವಾಮಿ ವಿವೇಕಾನಂದರ ಸಂದೇಶ ಹಿಂದಿಗಿಂತ ಈಗ ಹೆಚ್ಚು ಸಂಗತವಾಗಿದೆ ಅಂತ ಹೇಳಿದ್ರೆ ತಪ್ಪಲ್ಲ. ಪ್ರವಚನ ಮಾಲೆಯನ್ನು ಉಪಕ್ರಮ ಮಾಡಬೇಕು ಅಂತ ಪೂಜ್ಯ ಸ್ವಾಮಿಗಳನ್ನು ಪ್ರಣಾಮಪೂರ್ವಕ ಪ್ರಾರ್ಥನೆ ಮಾಡ್ತೇನೆ. ಓಂ ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ. ಜಗದ್ರಕ್ಷಕನಾದ ಭಗವಂತನನ್ನು
ಭಕ್ತಿಪೂರ್ವಕವಾಗಿ ಸ್ಮರಣೆ ಮಾಡಿಕೊಂಡು ಜಗತ್ತನ್ನು ಬೆಳಗಿದ ಎಲ್ಲ ಮಹಾನ್ ಚೇತನಗಳನ್ನು ಶ್ರದ್ಧೆಯಿಂದ ಸ್ಮರಿಸಿ ನಾವು ನೀವುಗಳು ಯಾವ ಒಬ್ಬ ಮಹಾನ್ ಚೇತನದ ಪರಿಶ್ರಮದ ಫಲವಾಗಿ ಕಳೆದ 5 ದಶಕಗಳಿಗೂ ಹೆಚ್ಚು ಅವಧಿಯಲ್ಲಿ ಕನ್ನಡದ ನೆಲದಲ್ಲಿ ಉನ್ನತವೂ ಉದಾತ್ತವೂ ಆದ ಚಿಂತನೆಗಳನ್ನು ಕೇಳೋದಕ್ಕೆ ಅವಕಾಶವಾಗಿದೆಯೋ, ಈ ಮಹಾನ್ ಜ್ಞಾನ ಯಜ್ಞದ ಹಿಂದೆ ಒಂದು ಪ್ರೇರಕ ಶಕ್ತಿಯಾಗಿ ಬಹಳ ವಿಶೇಷವಾಗಿ ಶ್ರಮಪಟ್ಟು ದಿನೇ ದಿನೇ ಜನಮಾನಸಕ್ಕೆ ತಮ್ಮ ಚಿಂತನೆಗಳ ಮೂಲಕ ಹತ್ತಿರವಾಗ್ತಾ ಇರತಕ್ಕಂಥ ಈ ಸಂಸ್ಥೆಯ ಸಂಸ್ಥಾಪಕರು, ನನ್ನ ಎಲ್ಲ ಗೌರವ ಆದರಗಳಿಗೆ ಅತ್ಯಂತ ನನ್ನ ಭಾವನೆಗಳಿಗೆ ಹತ್ತಿರದವರು ಆದ ಪೂಜ್ಯ DVG ಅವರನ್ನು ಸಹ ಅತ್ಯಂತ ಶ್ರದ್ಧೆಯಿಂದ ಸ್ಮರಣೆ ಮಾಡಿಕೊಂಡು ಅವರು ಹಾಕಿಕೊಟ್ಟಂತಹ ಒಂದು ಮಹಾನ್ ಮಾರ್ಗದಲ್ಲಿ ಈ ಸಂಸ್ಥೆಯನ್ನು ವಿಶೇಷ ಶ್ರಮವಹಿಸಿ ಮುನ್ನಡೆಸ್ತಾ ಬರ್ತಾ ಇರತಕ್ಕಂಥ ಹಿರಿಯರು, ಪೂಜನೀಯರು ಆದಂಥ ಸನ್ಮಾನ್ಯ ಶ್ರೀ ರಾಮಸ್ವಾಮಿಯವರೇ, ಈ ಗೋಖಲೆ ಸಂಸ್ಥೆಯ ಎಲ್ಲ ಗೌರವಾನ್ವಿತ ನಿರ್ದೇಶಕರುಗಳೇ, ನೆರೆದಂತಹ ಚಿಂತನ ಪ್ರೇಮಿಗಳೇ, ಹಲವಾರು ಉತ್ತಮ ವೇದಿಕೆಗಳಲ್ಲಿ ಮಾತನಾಡುವಂತಹ ಅವಕಾಶ ಭಗವಂತನ ಕೃಪೆಯಿಂದ ನನ್ನ ಪಾಲಿಂದಾಯಿತು. ಆಧ್ಯಾತ್ಮಿಕ ಜೀವನಕ್ಕೆ ಬಂದು 21 ವರ್ಷ ಮುಗಿದು 22ನೇ ವರ್ಷ ಪೂಜ್ಯ ಸ್ವಾಮಿ ಪುರುಷೋತ್ತಮಾನಂದಜಿಯವರು ನಮ್ಮೆಲ್ಲರನ್ನೂ ತಮ್ಮ ಸಂಮೋಹಿನಿ ಶಕ್ತಿಯಿಂದ ಆಕರ್ಷಿಸಿದವರು. ರಾಮಸ್ವಾಮಿಗಳು ನೆನಪು ಮಾಡಿಕೊಂಡದ್ದನ್ನು ಮೆಲುಕು ಹಾಕ್ತಾ ಇದ್ದಾಗ ಅವರೊಮ್ಮೆ ನಾನು ವಿದ್ಯಾಭ್ಯಾಸ ಮುಗಿಸಿ ಇನ್ನೇನು ಈ ನಿರ್ಧಾರಕ್ಕೆ ಬರಬೇಕು ಅನ್ನೋ ಸಂದರ್ಭ, ಪೂಜ್ಯರು ನನ್ನ ಪೂರ್ವಾಶ್ರಮದ ಮನೆಗೆ ಬಂದರು. ನನ್ನ ಪೂರ್ವಾಶ್ರಮದ ತಾಯಿ ಸ್ವಾಮೀಜಿಯವರಿಗೆ ಬಹಳ ಭಕ್ತರು. ಆಗ ಸ್ವಾಮೀಜಿ ಕೇಳಿದ್ರು, ಲಲಿತಮ್ಮ, ನಿನ್ನ ಮಕ್ಕಳನ್ನೆಲ್ಲ ನಾನು ಕರ್ಕೊಂಡು ಹೋಗಬೇಕು ಅಂತ ಬಂದಿದ್ದೇನೆ. ಆಗ ನನ್ನ ತಾಯಿ ಹೇಳಿದ್ರು, ನನ್ನ 5 ಮಕ್ಕಳು ನಿಮಗೆ ಸೇರಿದ್ದು, ಒಂದು ಹಂತದವರೆಗೆ ಅವರನ್ನು ಪೋಷಿಸಬೇಕಾದ್ದು ಲೌಕಿಕ ಕರ್ತವ್ಯ ನನ್ನ ಪಾಲಿಗಿತ್ತು. ನೀವು ಬಹಳ ಸಂತೋಷವಾಗಿ ಕರ್ಕೊಂಡು ಹೋಗಬಹುದು. ಯಾವ ಮಗು ಮನೆ ಬಿಟ್ಟು ಹೋದಾಗಲೂ ನಾನೊಂದು ತೊಟ್ಟು ಕಣ್ಣೀರು ಹಾಕೋದಿಲ್ಲ. ಯಾಕೆಂದರೆ ಅವರು ಉನ್ನತವಾದ ಮಾರ್ಗಕ್ಕೆ ಹೋಗೋದನ್ನು ತಡೆಯೋದಕ್ಕೆ ನಾನು ಯಾರು ಅಂತ ಹೇಳಿದರು. ಆಗ ಸ್ವಾಮೀಜಿ ಹೇಳಿದ್ರು, 5 ಮಕ್ಕಳನ್ನು ನಾನು ಕರ್ಕೊಂಡು ಹೋಗೋದಿಲ್ಲ, ನಿಮ್ಮಿಬ್ಬರ ಜವಾಬ್ದಾರಿಯೂ ನನ್ನದೇ, ಆದ್ದರಿಂದ 4 ಜನರನ್ನು ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದರು. ಈ ಮಾತನ್ನು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲೆಲ್ಲ ಸದ್ಗೃಹಸ್ಥರು ಸೇರಿದ್ದೀರಿ. ಸಂಸಾರಿಗರು, ಪ್ರಾಪಂಚಿಕರು ಬೇರೆ, ಸದ್ಗೃಹಸ್ಥರ ವಿಚಾರ ಬೇರೆ. ಹೀಗಾಗಿ ಪೂಜ್ಯ ಸ್ವಾಮಿ ಪುರುಷೋತ್ತಮಾನಂದಜಿಯವರ ಮಾರ್ಗದರ್ಶನದಲ್ಲಿ ನನ್ನ ವಿದ್ಯಾರ್ಥಿ ಜೀವನವನ್ನು ನಾನು ಕಳೆದೆ. 10 ಹಲವು ರೀತಿಯಲ್ಲಿ ಅವರು ಬೆಳಕನ್ನು ತೋರಿಸಿದವರು. ಆನಂತರ ವಿವೇಕಾನಂದರ ಚಿಂತನೆಗಳಿಂದ ಪ್ರಣೀತನಾಗಿ ನಾವೆಲ್ಲರೂ ಕೂಡ ಇದೇ ದಾರಿಗೆ ಅತ್ಯಂತ ಸಮಾಧಾನವಾಗಿ, ಸಂತೋಷವಾಗಿ, ಬದ್ಧತೆಯಿಂದ ಬರುವುದಕ್ಕೆ ಪೂಜ್ಯರು ಕಾರಣೀಭೂತರಾದರು. 2004ರಲ್ಲಿ ಸ್ಪೇನ್ ದೇಶದ ಬಾರ್ಸಲೋನಾ ನಗರದಲ್ಲಿ 4ನೇ ವಿಶ್ವಧರ್ಮ ಸಮ್ಮೇಳನಕ್ಕೆ ಪೂಜ್ಯ ಸ್ವಾಮಿ ನಿರ್ಭಯಾನಂದರಿಗೂ ನನಗೂ ಹಾಗೂ ಸ್ವಾಮಿ ಯೋಗೇಶ್ವರಾನಂದಜಿಯವರಿಗೂ ಆಹ್ವಾನ ಬಂತು.
ಪೂಜ್ಯ ಸ್ವಾಮಿ ನಿರ್ಭಯಾನಂದರು ಎಜುಕೇಷನಲ್ ಇನಿಷಿಯೇಟಿವ್ಸ್ ಆಫ್ ಇಂಡಿಯಾ ಅನ್ನೋ ವಿಷಯವನ್ನು ಕುರಿತು ಬಹಳ ಉತ್ತಮವಾದ ಉಪನ್ಯಾಸವನ್ನು ಮಾಡಿದ್ರು. ನಿಮಗೆಲ್ಲ ನೆನಪಿದೆ, 1893 ಸೆಪ್ಟೆಂಬರ್ 11 ಪ್ರಥಮ ಸರ್ವಧರ್ಮ ವಿಶ್ವ ಸಮ್ಮೇಳನ ನಡೆದದ್ದು. ಅದರ ಶತಮಾನೋತ್ಸವ ವರ್ಷ 2ನೆಯ ಸಮ್ಮೇಳನ ನಡೆದದ್ದು. 1997 ಬಹುಶಃ 3ನೆಯ ವಿಶ್ವಧರ್ಮ ಸಮ್ಮೇಳನ ನಡೆದದ್ದು. 4ನೇದು ನಡೆದದ್ದು 2004. ಆ ಸಮ್ಮೇಳನದಲ್ಲಿ ಪೂಜ್ಯ ಸ್ವಾಮಿ ಪುರುಷೋತ್ತಮಾಂಜಿಯವರ ಶಿಷ್ಯರೇ 3 ಜನ ನಮ್ಮ ರಾಷ್ಟ್ರದ ಪ್ರತಿನಿಧಿಗಳಾಗಿ ಹೋಗೋದಕ್ಕೆ ಅವಕಾಶ ಆಯಿತು. ಆಗ ಹೌ ಟು ಮಿನಿಮೈಸ್ ರಿಲಿಜಿಯಸ್ಲಿ ಮೋಟಿವೇಟೆಡ್ ವಯಲೆನ್ಸ್ ಅಂತಕ್ಕಂಥ ವಿಷಯ ನನ್ನ ಪಾಲಿನ ಪ್ಯಾನೆಲ್ ಡಿಸ್ಕಷನ್ ಆಗಿತ್ತು. ಬಹಳ ವಿಶೇಷವಾದ ರೀತಿಯಲ್ಲಿ ಕಾರ್ಯಕ್ರಮವನ್ನೆಲ್ಲ ನಾವು ಮುಗಿಸ್ಕೊಂಡು ಬಂದವು. ಪೂಜ್ಯ ಸ್ವಾಮಿ ಪುರುಷೋತ್ತಮಾಂಜಿಯವ್ರನ್ನ ಭೇಟಿ ಮಾಡಿ ಅವ್ರಿಗೆ ನಮಸ್ಕಾರ ಮಾಡಿ ಕಾರ್ಯಕ್ರಮದ ಬಗ್ಗೆ ಎಲ್ಲ ವಿವರಿಸಿದಾಗ ಅವರು ಶರೀರ ಬಿಡೋದಕ್ಕೆ ಇನ್ನೊಂದು 4 ತಿಂಗಳಿತ್ತು. ಆಗ ಅವ್ರು ಹೇಳಿದ್ರು, ನನಗೆಷ್ಟೋ ಸಲ ಅನಿಸುತ್ತೆ ನಾನೇನು ಮಾಡಬೇಕು ಅಂತಿದ್ನೋ ಅದನ್ನು ಶ್ರೀರಾಮಕೃಷ್ಣರು ಯಶಸ್ವಿಯಾಗಿ ನೆರವೇರಿಸಿದ್ದಾರೆ. ನನ್ನ 3 ಜನ ಶಿಷ್ಯರು ವಿಶ್ವಧರ್ಮ ಸಮ್ಮೇಳನದ ವೇದಿಕೆಯನ್ನು ಹತ್ತಿದ್ದಾರೆ, ಇನ್ನು ನನಗೇನಾಗಬೇಕು ಅಂತ ಹೇಳಿದ್ರು. ಇದನ್ನೆಲ್ಲ ನಿಮ್ಮ ಹತ್ರ ಯಾಕೆ ಹಂಚ್ಕೊಳ್ತಾ ಇದ್ದೀನಿ ಅಂತಂದರೆ, ಈ ಮಹಾನ್ ಪರಂಪರೆ ರಾಮಕೃಷ್ಣ ವಿವೇಕಾನಂದ ಪರಂಪರೆ ಈ ಜಗತ್ತಿನಲ್ಲಿ ಏನೆಲ್ಲ ಸಾಧಿಸಿದೆ, ಭಾರತೀಯ ಸಂಸ್ಕೃತಿಯ ಭಾರತೀಯ ಮಹಾನ್ ಚಿಂತನೆಗಳನ್ನು 10 ರೀತಿಯಲ್ಲಿ ಈ ದೇಶದ ಮಹಾತ್ಮರು ಹೇಗೆ ಜನಮಾನಸಕ್ಕೆ ತಲುಪಿಸಿದ್ದಾರೆ ಅನ್ನೋ ಉನ್ನತವಾದ ಈ ಚಿಂತನೆಯನ್ನು ನಾವು ಸ್ವಲ್ಪ ಮಾಡಿದ್ದೇ ಆದರೆ ನಮಗೆ ಸ್ವಾಮಿ ಪುರುಷೋತ್ತಮಾನಂದಜಿಯವರು, ಸ್ವಾಮಿ ರಂಗನಾಥಾನಂದಜಿಯವರು ಇವರೆಲ್ಲರೂ ಜೊತೆಗೆ ನಮ್ಮ ಡಿ ವಿ ಗುಂಡಪ್ಪನವರು ಇವರೆಲ್ಲರೂ ದಿನೇ ದಿನೇ ನಮ್ಮ ಮನಸ್ಸಿಗೆ ಹತ್ತಿರವಾಗುತ್ತಾರೆ. ಅವರು ಇವತ್ತು ಹೆಚ್ಚು ಬದುಕ್ತಾ ಇದ್ದಾರೆ. ಅವರ ಪುಸ್ತಕಗಳನ್ನು, ಸಾಹಿತ್ಯವನ್ನು, ಮಾರ್ಗದರ್ಶನದ ಮಾತುಗಳನ್ನು ಯಾವ ಪುಸ್ತಕಗಳು ಹಿಡಿದಿಟ್ಟಿವೆಯೋ ಅದನ್ನು ಜನ ಹುಡುಕೊಂಡು ಹೋಗಿ ಇದು ನನಗೆ ಬೇಕೇ ಬೇಕು ಅಂತ ಹಠ ತೊಡುವಷ್ಟರ ಮಟ್ಟಿಗೆ ಅವರ ಚಿಂತನೆಗಳು ಇವತ್ತು ಸ್ಥಾನ ಪಡೆದಿದೆ. ಇಷ್ಟು ಮುನ್ನುಡಿಯ ಮಾತುಗಳೊಂದಿಗೆ ಇವತ್ತಿನ ಉಪನ್ಯಾಸದ ವಿಷಯ ಸ್ವಾಮಿ ವಿವೇಕಾನಂದರು ಮತ್ತು ಪ್ರಾಚೀನ ಭಾರತ ಅಂತ ಹೇಳಿ. ನಾಳೆ ದಿವಸ ಸ್ವಾಮಿ ವಿವೇಕಾನಂದರು ಮತ್ತು ಸಮಕಾಲೀನ ಭಾರತ, ನಾಡಿದ್ದು ಸ್ವಾಮಿ ವಿವೇಕಾನಂದರ ಚಿಂತನೆಗಳು ಭವಿಷ್ಯ ಭಾರತ ನಿರ್ಮಾಣಕ್ಕೆ ಎಷ್ಟು ಔಚಿತ್ಯಪೂರ್ಣ ಅನ್ನೋ ವಿಚಾರವನ್ನು ಕುರಿತು ಸ್ವಲ್ಪ ಭಾವನೆಗಳನ್ನು ಹಂಚಿಕೊಳ್ತಕ್ಕಂಥ ಒಂದು ಸಂದರ್ಭ. ಪ್ರಾಚೀನ ಭಾರತವನ್ನು ಕುರಿತು ನಾವು ಸ್ವಲ್ಪ ಆಲೋಚನೆ ಮಾಡೋಣ. ಈ ದೇಶದ ಹೆಸರು ಭಾರತ. ಭಾರತ ಅನ್ನೋ ಹೆಸರೇ ಸೂಚಿಸುತ್ತೆ ಇದು ಜ್ಞಾನದ ನಾಡು ಅಂತ, ಬೆಳಕಿನ ನಾಡು. ಇಲ್ಲಿ ಬೆಳಕು ಅಂತಕ್ಕಂಥದ್ದು ಜ್ಞಾನದ ಸಂಕೇತ. ಲೈಟ್ ಈಸ್ ದಿ ಪರ್ಸಾನಿಫಿಕೇಶನ್ ಆಫ್ ನಾಲೆಡ್ಜ್. ಹೀಗಾಗಿ ಈ ದೇಶದ ಬಗ್ಗೆ ಜಗತ್ತು ಬಹಳ ಸ್ಪಷ್ಟವಾಗಿ ಗುರುತಿಸ್ಕೊಂಡಂತಹ ಒಂದು ರೀತಿ ಏನು ಅಂದರೆ, ಇದು ಬೆಳಕಿನ ನಾಡು, ಇದು ಜ್ಞಾನ ಪ್ರಧಾನವಾದ ನಾಡು. ಇಲ್ಲಿ ಮೆಟೀರಿಯಲ್ ಪ್ರಾಸ್ಪರಿಟಿಗಿಂತ ಜ್ಞಾನವನ್ನು ಆಧರಿಸಿದಂತಹ ಶ್ರೇಷ್ಠವಾದ ಮಾನವೀಯ ಬದುಕಿನ ಪರಂಪರೆ ಹೆಚ್ಚು ಉಚ್ಛ್ರಾಯ ಸ್ಥಿತಿಯಲ್ಲಿ ಇಲ್ಲಿ ಬೆಳಗಿದೆ ಅಂತಕ್ಕಂಥ ವಿಚಾರ. ಜ್ಞಾನದ ಬಗ್ಗೆ ನಿರಂತರವಾಗಿ ಆಸಕ್ತಿ ತಾಳಿ ಈ ಜಗತ್ತನ್ನು ಜ್ಞಾನದಿಂದ ಕಾಪಾಡಬಹುದು, ಸಂರಕ್ಷಿಸಬಹುದು ಅನ್ನೋದನ್ನು ನಂಬಿದಂತಹ ರಾಷ್ಟ್ರ ನಮ್ಮದು. ನಮಗೆ ಆಶ್ಚರ್ಯವಾಗುತ್ತೆ, ಈ ಜಗತ್ತಿನಲ್ಲಿ ದೇಶ ಮತ್ತು ಧರ್ಮ ಅಂತಕ್ಕಂಥ ವಿಚಾರಗಳು ಮೊಟ್ಟ ಮೊದಲು ಅಸ್ತಿತ್ವಕ್ಕೆ ಬಂದದ್ದು ಭಾರತದಲ್ಲೇ. ಈ ಜಗತ್ತಿನ ಮೊದಲ ದೇಶ ಭಾರತ. ಈ ಜಗತ್ತಿನಲ್ಲಿ ಧರ್ಮ ಅಂತಕ್ಕಂಥ ಒಂದು ಮೌಲ್ಯ ಮನುಷ್ಯನಿಗೆ ಪ್ರಾಪ್ತವಾಗಿಸಿದ ಮೊದಲ ದೇಶ ಭಾರತ. ಈ ರಾಷ್ಟ್ರದ ಮಹತ್ವವನ್ನು ನಾವು ಅವಲೋಕಿಸ್ತಾ ಹೋದರೆ 10 ಅದ್ಭುತ ವಿಚಾರಗಳು ನಮ್ಮ ಪರಿಚಯಕ್ಕೆ ಬರುತ್ತವೆ. ಮಾನವ ಬದುಕನ್ನು ಮೃಗತ್ವದಿಂದ ಮಾನವತ್ವಕ್ಕೆ,
ಮತ್ತು ಮಾನವತ್ವದಿಂದ ದೈವತ್ವಕ್ಕೆ ಏರಿಸೋದಕ್ಕೆ ಬೇಕಾದಂಥ ಜೀವನ ಸಂಹಿತೆಯನ್ನು ನೀಡಿದ ಮೊಟ್ಟ ಮೊದಲ ರಾಷ್ಟ್ರ ನಮ್ಮದು. ವ್ಯಕ್ತಿಯ, ಕುಟುಂಬದ, ಸಮಾಜದ ಮತ್ತು ಸಮಗ್ರ ಮನುಷ್ಯ ಸಂತಾನದ ಅಭ್ಯುದಯಕ್ಕೆ ಅತ್ಯಗತ್ಯವಾದ ಜೀವನ ವಿಜ್ಞಾನ, ಜೀವನ ಸಂಹಿತೆ ಇದನ್ನು ಕೊಟ್ಟಂಥ ಕೀರ್ತಿ ಭಾರತಕ್ಕೆ ಸೇರುತ್ತೆ. ಲೈಫ್ ಕಾನ್ಸ್ಟಿಟ್ಯೂಷನ್ ಅಂತದನ್ನು ಕರಿಬಹುದು. ಆನೋ ಭದ್ರಾ ಕೃತವೋ ಯಂತು ವಿಶ್ವತಃ, ಲೆಟ್ ನೋಬಲ್ ಥಾಟ್ಸ್ ಕಮ್ ಫ್ರಮ್ ಎವ್ರಿ ಡೈರೆಕ್ಷನ್, ಸರ್ವೇ ಜನಾ ಸುಖಿನೋ ಭವಂತು. ಈ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಜನರೂ ಸುಖವಾಗಿರಲಿ, ಎಲ್ಲರಿಗೂ ಶ್ರೇಯಸ್ಸು ಪ್ರಾಪ್ತವಾಗಲಿ, ಎಲ್ಲರೂ ಶಾಂತಿ ಸುಖ ಸಮಾಧಾನದಿಂದ ನೆಮ್ಮದಿಯಿಂದ ಬದುಕುವಂತಾಗಲಿ. ಅಷ್ಟೇ ಅಲ್ಲ, ಮಾನವನ ಬದುಕು ಬಹುಜನ ಹಿತಾಯ ಬಹುಜನ ಸುಖಾಯ, ಇದು ಬಹುಜನರ ಹಿತಕ್ಕಾಗಿ ಮತ್ತು ಬಹುಜನರ ಸುಖಕ್ಕಾಗಿ ಅಂತಕ್ಕಂಥ ಮಹಾನ್ ಧ್ಯೇಯ ವಾಕ್ಯಗಳನ್ನು ಆಧರಿಸಿ ಈ ರಾಷ್ಟ್ರದಲ್ಲಿ ಮನುಷ್ಯ ಸಂಕುಲ ಶ್ರೇಷ್ಠವಾದ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಜೀವಾತ್ಮನು ಪರಮಾತ್ಮನ ಆಂಶಿಕ ರೂಪ, ಮನುಷ್ಯನೇ ಸರ್ವಶ್ರೇಷ್ಠ ಜೀವಿ ಅನ್ನುವಂತಹ ಜೀವನ ವಿಜ್ಞಾನವನ್ನು ಕೂಡ ಈ ರಾಷ್ಟ್ರ ಜಗತ್ತಿಗೆ ಕೊಟ್ಟಿದೆ. ಇವತ್ತಿನ ವಿಜ್ಞಾನ ಯಾವುದನ್ನು ಮೈಕ್ರೋಕಾಸಮ್ ಅಂಡ್ ಮ್ಯಾಕ್ರೋಕಾಸಮ್ ಅಂತ ಕರೆಯುತ್ತೋ, ಜೀವಾತ್ಮ ಪರಮಾತ್ಮನೇ ಆಗಿದ್ದಾನೆ ಅಂತಕ್ಕಂಥದ್ದನ್ನು ಸಹಸ್ರಾರು ವರ್ಷಗಳಿಂದ ನಮ್ಮ ರಾಷ್ಟ್ರ ಜಗತ್ತಿಗೆ ಪರಿಚಯ ಮಾಡಿಕೊಡ್ತು. ಸ್ವಾಮಿ ವಿವೇಕಾನಂದರು ಮನುಷ್ಯನ ಭವ್ಯತೆಯನ್ನು ಕುರಿತು ಮಾತನಾಡ್ತಾ ಹೇಳ್ತಾರೆ, ಮನುಷ್ಯ ಎಷ್ಟು ದೊಡ್ಡವನು ಅನ್ನೋದು ಅವರ ಈ ವಾಕ್ಯದಲ್ಲಿ ಹಿಡಿದಿಡುವ ಪ್ರಯತ್ನ ಮಾಡಿದ್ದಾರೆ. ನೋ ಬುಕ್ಸ್, ನೋ ಸ್ಕ್ರಿಪ್ಚರ್ಸ್, ನೋ ಸೈನ್ಸಸ್ ಕ್ಯಾನ್ ಎವರ್ ಇಮ್ಯಾಜಿನ್ ದಿ ಗ್ಲೋರಿ ಆಫ್ ಸೆಲ್ಫ್ ದಟ್ ಅಪಿಯರ್ಸ್ ಆಸ್ ಮ್ಯಾನ್. ಯಾವುದೇ ಪುಸ್ತಕಗಳಿಗೆ, ಯಾವುದೇ ಧರ್ಮ ಗ್ರಂಥಗಳಿಗೆ, ಯಾವುದೇ ವಿಜ್ಞಾನಕ್ಕೆ ಮನುಷ್ಯನನ್ನು ಇಂತಿಷ್ಟು ಅಂತ ಸೀಮಿತವಾದ ರೀತಿಯಲ್ಲಿ ವಿವರಿಸುವ ಪ್ರಯತ್ನ ವಿಫಲವಾಯಿತು. ಪುಸ್ತಕಗಳು ಮನುಷ್ಯನ ಬಗ್ಗೆ ಏನು ಬರೆದಿದೆಯೋ, ಧರ್ಮ ಗ್ರಂಥಗಳು ಏನು ಉಲ್ಲೇಖ ಮಾಡಿವೆಯೋ, ವಿಜ್ಞಾನ ಏನು ಹೇಳಿದೆಯೋ ಅದಕ್ಕೆ ಅತೀತನಾಗಿ ಮನುಷ್ಯ ಇದ್ದಾನೆ. ಆದ್ದರಿಂದ ಓ ಮನುಷ್ಯನೇ, ನಿನ್ನ ಭವ್ಯತೆಯನ್ನು ನೀನು ಭಾವಿಸು, ನೀನು ಭಾವಿಸಿದಷ್ಟು ಕೂಡ ಅದು ವಿಸ್ತೃತವಾಗಿದೆ ಅಂತಕ್ಕಂಥ ಸತ್ಯವನ್ನು ಸ್ವಾಮಿ ವಿವೇಕಾನಂದರು ಜಗತ್ತಿನಾದ್ಯಂತ ಜನರನ್ನು ಬಡಿದೆಬ್ಬಿಸುವ ಪ್ರಯತ್ನದಲ್ಲಿ ಈ ಮಹಾನ್ ಸತ್ಯವನ್ನು ಹೊರಗಿಡುವುದರು. ಭಾರತೀಯ ಪರಂಪರೆ ಮನುಷ್ಯನ ಮುಂದೆ ಹಲವಾರು ಆದರ್ಶಗಳನ್ನು ಇಟ್ಟಿದೆ. ಈ ಆದರ್ಶಗಳನ್ನು ಅನುಸರಿಸೋದ್ರ ಮೂಲಕ ಮನುಷ್ಯ ಪ್ರಕೃತಿಯನ್ನು ಆಳುವ ಚಕ್ರವರ್ತಿಯಾಗುವ ಯೋಗ್ಯತೆಯನ್ನು ಪಡೆಯೋದಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ಭಾರತೀಯ ಪರಂಪರೆಯ ನಂಬಿಕೆ. ನಾವೆಲ್ಲ ಉಪನಿಷತ್ತಿನ ಪುಟಗಳಲ್ಲಿ ನೋಡ್ತೇವೆ, ಯೋ ವೈ ಭೂಮಾ ತತ್ ಸುಖಂ ನ ಅಲ್ಪೇ ಸುಖಮಸ್ತಿ. ಯಾವುದು ಬೃಹತ್ತಾದದ್ದೋ, ಯಾವುದು ಮಹತ್ತಾದದ್ದೋ ಅಲ್ಲಿ ನಿಜವಾದ ಸುಖ ಇದೆ, ಅಲ್ಪದರಲ್ಲಿ ಸುಖ ಇಲ್ಲ. ಭಾರತೀಯ ಚಿಂತನೆಯಲ್ಲಿ ಎಂದೂ ಕೂಡ ಅಲ್ಪನಾಗಿ ಬದುಕು ಅಂತ ಹೇಳಲಿಲ್ಲ. ಆಶೀರ್ವಚನದ ಮಂತ್ರ 100 ವರ್ಷ ನೀನು ಚೆನ್ನಾಗಿ ಬದುಕು, ನೀನು ಚಿರಂಜೀವಿಯಾಗು ಅಂತ ಹರಸುತ್ತೆ. ಆ ಮಂತ್ರದ ಹಿನ್ನೆಲೆಯಲ್ಲಿರ್ತಕ್ಕಂಥ ಮಹಾನ್ ಸತ್ಯ ಏನು ಅಂದರೆ, ನಿನ್ನ ಮಾಂಸಲ ಶರೀರ ಹೋದ ನಂತರವೂ ನಿನ್ನ ಕೀರ್ತಿ ಶರೀರ ಉಳಿದಿರಲಿ. ನೀನು ಶರೀರವನ್ನು ತ್ಯಜಿಸಿದ ನಂತರವೂ ಕೂಡ ಈ ಜಗತ್ತನ್ನು ನೀನು ಮಾಡಿ ಹೋದ ಅದ್ಭುತವಾದ ಕಾರ್ಯಗಳ ಮೂಲಕ ನಿನ್ನನ್ನು ಜಗತ್ತು ನೆನಪಿಸಿಕೊಳ್ಳುವಂತಹ ರೀತಿಯಲ್ಲಿ ನಿನ್ನ ಬದುಕಿರಲಿ. ಯೋ ವೈ ಭೂಮಾ ತತ್ ಸುಖಂ ನ ಅಲ್ಪೇ ಸುಖಮಸ್ತಿ ಅನ್ನೋದನ್ನು ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ವಿಚಾರವಂತರು ಹೇಳಕ್ಕೆ ಹೊರಟರು, ಥಿಂಕ್ ಇನ್ ಎ ಬಿಗ್ ವೇ, ಲೋ ಏಮ್ ಇಸ್ ಎ ಕ್ರೈಮ್. ಉನ್ನತವಾಗಿ ಯೋಚನೆ ಮಾಡೋದನ್ನು ಕಲ್ತ್ಕೋ, ಅಲ್ಪವಾಗಿ ಚಿಂತಿಸ್ತಕ್ಕಂಥದ್ದು ಅಪರಾಧ, ಅಲ್ಪವಾಗಿ ಯೋಚನೆ ಮಾಡಲೇಬೇಡ ಅಂಥೇಳಿ. ಇದು ಒಬ್ಬೊಬ್ಬರ ಜೀವನದಲ್ಲಿ ಒಂದೊಂದು ರೀತಿ ಕಾಣುತ್ತೆ. ನಮ್ಮ ಭಾರತದಲ್ಲಿ ಬೆಳಗಿ ಹೋದಂತಹ ಮಹಾನ್ ವ್ಯಕ್ತಿಗಳ ಜೀವನವನ್ನೆಲ್ಲ ನೀವು ಗಮನಿಸ್ತಾ ಹೋಗಿ, ಒಬ್ಬ ದಶರಥನಿಗಿಂತ ಎಷ್ಟು ದೊಡ್ಡವನಾಗಿ ಕಾಣ್ತಾನೆ ಶ್ರೀರಾಮ.
ಒಬ್ಬ ನಚಿಕೇತ ತನ್ನ ತಂದೆಗಿಂತಲೂ ಎಷ್ಟು ದೊಡ್ಡವನಾಗಿ ಕಾಣ್ತಾನೆ. ಒಬ್ಬ ಪ್ರಹ್ಲಾದ ತನ್ನ ತಂದೆಯ ಅವಿವೇಕದ ನಡವಳಿಕೆಯ ನಡುವೆಯೂ ಕೂಡ ಶ್ರೀಮನ್ನಾರಾಯಣ ನರಸಿಂಹ ರೂಪದಲ್ಲಿ ಪ್ರತ್ಯಕ್ಷನಾದಾಗ ನಿನಗೇನು ವರ ಬೇಕು ಅಂತ ಕೇಳಿದಾಗ ಮೊಟ್ಟ ಮೊದಲು ಕೇಳಿದ್ದವನು ನನ್ನ ತಂದೆ ಅಜ್ಞಾನವನ್ನು ನೀನು ಕ್ಷಮಿಸ್ಬಿಡು ಅಂತಲೇ. ಎಷ್ಟು ದೊಡ್ಡವರಾಗಿ ಕಾಣ್ತಾರೆ ಗಮನಿಸಿ. ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದಂತಹ ನರೇಂದ್ರನಾಥ ತನ್ನ ತಂದೆಗಿಂತಲೂ ಕೂಡ ಎಷ್ಟು ದೊಡ್ಡ ರೀತಿಯಲ್ಲಿ ಬೆಳಗ್ದ. ಆಧ್ಯಾತ್ಮಿಕ ಸಾಮ್ರಾಜ್ಯದ ಚಕ್ರವರ್ತಿಯಾಗಿ ಸ್ವಾಮಿ ವಿವೇಕಾನಂದರಾಗಿ ಅವರ ಮಾತಿನಲ್ಲೇ ಹೇಳೋದಾದರೆ, ಬುದ್ಧ ಪೂರ್ವ ರಾಷ್ಟ್ರಗಳಿಗೆ ಬೆಳಕನ್ನು ಕೊಟ್ಟ, ನಾನು ಪಶ್ಚಿಮ ರಾಷ್ಟ್ರಗಳಿಗೆ ಬೆಳಕನ್ನು ಕೊಟ್ಟಿದ್ದೇನೆ. ಕಾಡಿನಲ್ಲಿ ಹರಿದು ಹಂಚಿ ಹೋಗಿದ್ದ ವೇದಾಂತದ ಚಿಂತನೆಗಳನ್ನು ಶಂಕರಾಚಾರ್ಯರು ಮಠಗಳಿಗೆ ತಂದರು. ನಾನು ಮತ್ತು ನನ್ನ ಮುಂದಿನ ಪರಂಪರೆ ಮಠದಲ್ಲಿರುವ ಈ ಚಿಂತನೆಗಳನ್ನು ಮನೆ ಮನೆಯ ಬಾಗಿಲಿಗೆ ಮುಟ್ಟಿಸ್ತೇವೆ. ಇದು ವಿವೇಕಾನಂದರು ಹೇಳಿದಂಥ ವಿಚಾರ. ನಾವು ಗಮನಿಸಬೇಕು ಹೇಗೆ ಈ ದೇಶ ಮನುಷ್ಯನ ಬದುಕಿನ ಹಲವು ಮುಖಗಳನ್ನು ಪರಿಚಯ ಮಾಡಿಕೊಟ್ಟಿದೆ ಅಂತ. ಪ್ರಾಣ ಹೋದರೂ ಪರವಾಗಿಲ್ಲ, ಸಿಂಹಾಸನ ಬಿಡೋದಿಲ್ಲ ಅಂದ ದುರ್ಯೋಧನ. ಆ ಉದಾಹರಣೆಯೂ ನಮ್ಮ ಸಮಾಜದಲ್ಲಿ ನಾವು ನೋಡ್ತೇವೆ. ಈ ಸಿಂಹಾಸನ ನನ್ನ ಉದ್ಧಾರಕ್ಕೆ ಒಂದು ಮುಳ್ಳಿನ ಹಾಸಿಗೆ ಅಂತ ಸಿದ್ಧಾರ್ಥ ಅದನ್ನು ಬಿಟ್ಟು ಹೋದ. ಸಿದ್ಧಾರ್ಥನಿಗೆ ಸಿಂಹಾಸನವೇ ಮುಳ್ಳಿನ ಹಾಸಿಗೆ ಆಯಿತು. ದುರ್ಯೋಧನನಿಗೆ ನರಕ ಪ್ರಾಪ್ತಿಯಾಗುವಂತಹ ಭಯವೂ ಇರಲಿಲ್ಲ. ಒಂದು ಸ್ಮಶಾನಕ್ಕೆ ತಾನು ಚಕ್ರವರ್ತಿಯಾದರೂ ಪರವಾಗಿಲ್ಲ, ಆದರೆ ಸಿಂಹಾಸನ ಬಿಡೋದಿಲ್ಲ ಅಂತಕ್ಕಂಥ ಅವನ ಅತ್ಯಂತ ಕೆಟ್ಟ ಹಠ ಒಂದು ಇತಿಹಾಸವಾಗಿ ನಮ್ಮಲ್ಲಿ ಕಾಣುತ್ತೆ. ನಾವು ಗಮನಿಸ್ತೇವೆ ಅದನ್ನು. ಹೀಗಾಗಿ ಉನ್ನತವಾಗಿ ಆಲೋಚನೆ ಮಾಡ್ತಕ್ಕಂಥದ್ದು, ಬೃಹತ್ತಾದ ರೀತಿಯಲ್ಲಿ ನಮ್ಮ ಬದುಕನ್ನು ರೂಪಿಸ್ಕೊಳ್ಬೇಕು ಅಂತಕ್ಕಂಥ ವಿಚಾರ, ಇದನ್ನೆಲ್ಲ ಗಮನಿಸಿದಾಗ ಭಾರತ ಎಂದೂ ಕೂಡ ಸಣ್ಣ ರೀತಿಯಲ್ಲಿ ಜೀವಿಸಿ ಬೃಹತ್ತಾದ ಆನಂದಕ್ಕೆ ಅಪೇಕ್ಷೆ ಪಡಲಿಲ್ಲ. ಇತ್ತೀಚಿನ ವರ್ಷಗಳ ಒಂದು ಉದಾಹರಣೆಯನ್ನು ನಿಮ್ಮ ಮುಂದೆ ಇಡ್ತೇನೆ. ತೇನ್ ಸಿಂಗ್ ಗೌರಿಶಂಕರ ಶಿಖರವನ್ನು ಹತ್ತಿ ಬಂದ. ಅವನ ಸ್ನೇಹಿತರೆಲ್ಲ ಕೇಳಿದ್ರು, ನಿನ್ನ ಈ ಅದ್ಭುತವಾದ ಯಶಸ್ಸನ್ನು ಕುರಿತು ಒಂದು 3 ನಿನ್ನ ಅನುಭವದ ಮಾತುಗಳನ್ನು ಹೇಳಿಬಿಡು, 4-6 ಜನಕ್ಕದು ಬೆಳಕಾಗಲಿ ಅಂತ. ಅವನು ಹೇಳಿದಂಥ ಮೊದಲನೇ ವಾಕ್ಯ, ಭಗವಂತನಿಗೆ ನಾನು ಋಣಿ. ಏಕೆ ಅಂತಂದರೆ ಜಗತ್ತಿನ ಅದ್ವಿತೀಯವಾದ ಪರ್ವತವನ್ನು ಹತ್ತುವಂತಹ ಉತ್ಸಾಹ, ಶ್ರದ್ಧೆ, ಛಲ, ಶಕ್ತಿಯನ್ನು ಕೊಟ್ಟನಲ್ಲ, ಅವನಿಗೆ ನಾನು ಋಣಿ. ಆದರೆ ಅಂತ ಯಾಕೆ ಆದರೆ ಅಂತ ಇದೆಯಲ್ಲ, ಏನು ಸಮಾಚಾರ? ಮತ್ಯಾರಾದರೂ ಹತ್ತಿ ಪರ್ವತಾರೋಹಣ ಮಾಡಿ ನನ್ನ ದಾಖಲೆಯನ್ನು ಎಲ್ಲಿ ಮುರಿದು ಬಿಡ್ತಾರೋ ಅನ್ನೋ ಚಿಂತೆ. ಆದರೆ ಅಂತ ಮತ್ತೇನಪ್ಪ ಆದರೆ ಅಂತ ಇದೆ. ಗಾಡ್ ಹ್ಯಾಸ್ ಡಿಸಪಾಯಿಂಟೆಡ್ ಮೀ. ಭಗವಂತ ನನ್ನನ್ನು ನಿರಾಶೆಗೊಳಿಸಿದ್ದಾನೆ. ಈ ಹಿಮಾಲಯ ಪರ್ವತಕ್ಕಿಂತಲೂ ದೊಡ್ಡ ಪರ್ವತವನ್ನು ಹತ್ತುವ ಯೋಗ್ಯತೆ, ಛಲ, ಬಲ ನನ್ನಲ್ಲಿದೆ. ದುರದೃಷ್ಟವಶಾತ್ ಗಾಡ್ ಈಸ್ ಎ ಪುವರ್ ಆರ್ಕಿಟೆಕ್ಟ್. ಅವನು ಮಾಡಿರೋ ಪರ್ವತಗಳಲ್ಲಿ ಇದೇ ದೊಡ್ಡದಂತೆ. ಗಾಡ್ ಹ್ಯಾಸ್ ಡಿಸಪಾಯಿಂಟೆಡ್ ಮೀ. ತನ್ನ ಆತ್ಮಸ್ಮೃತಿಯಲ್ಲಿ ತೇನ್ ಸಿಂಗ್ ಬರ್ಕೊಂಡಂಥ ಈ 3 ವಾಕ್ಯಗಳು, ಇದನ್ನು ಭಾರತೀಯ ಆಧ್ಯಾತ್ಮಶಾಸ್ತ್ರ ಹೇಳುತ್ತೆ ಡಿವೈನ್ ಡಿಸ್ಕಂಟೆಂಟ್ಮೆಂಟ್, ದಿವ್ಯ ಅತೃಪ್ತಿ. ಸಾಧಿಸಿದ ನಂತರ ಅತೃಪ್ತಿ ಬಂದರೆ ಇನ್ನೂ ಉನ್ನತಿ ಸಾಧಿಸಬಹುದು. ಸೋಮಾರಿಗೆ ಅತೃಪ್ತಿ ಬಂದರೆ ಅಸಿಡಿಟಿ ಬಂದ್ಬಿಡುತ್ತೆ. ಇದೇ ವ್ಯತ್ಯಾಸ ಮಹಾತ್ಮನಿಗೂ ಮತ್ತು ಅವಿವೇಕಿಗೂ. ಹೀಗಾಗಿ ಭಾರತೀಯ ಜೀವನ ಸಂಹಿತೆ ಥಿಂಕ್ ಇನ್ ಎ ಬಿಗ್ ವೇ, ಲೋ ಏಮ್ ಈಸ್ ಎ ಕ್ರೈಮ್ ಅನ್ನೋ ವಿಚಾರವನ್ನು ಮತ್ತೆ ಮತ್ತೆ ನಮ್ಮನ್ನು ಎಚ್ಚರಿಸಿದೆ. ಭಗವದ್ಗೀತೆಯಂತಹ ಮಹಾನ್ ಸಂದೇಶದಲ್ಲಿ ನಾವು ಗಮನಿಸ್ತೇವೆ, ಸಂಭಾವಿತನಾದವನಿಗೆ ಅಪಕೀರ್ತಿ ಎಂಬುದು ಮರಣಕ್ಕಿಂತಲೂ ಘೋರ. ಇದೆಲ್ಲ ವಿಚಾರ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ಪ್ರಾಚೀನ ಭಾರತ ವಿಶ್ವಗುರುವಾಗಿ ಮೆರೆಯೋದಕ್ಕೆ ಏನೆಲ್ಲ ಕಾರಣಗಳಿದ್ದು ಅನ್ನೋದನ್ನ ನಾವು ಮೆಲುಕು ಹಾಕಬೇಕು. ಈ ದೇಶ ಕೇವಲ ಖನಿಜ ಸಂಪತ್ತು, ಅರಣ್ಯ ಸಂಪತ್ತು, ಜಲ ಸಂಪತ್ತು, ಈ ಸಂಪತ್ತುಗಳಿಂದ ಸಮೃದ್ಧವಾಗಲಿಲ್ಲ. ವಿವೇಕಾನಂದರು ಇದನ್ನು ಬಹಳ ಸ್ಪಷ್ಟವಾಗಿ ನಮ್ಮ ಮುಂದೆ ಇಟ್ಟರು. ಈ ಗೋ ಬ್ಯಾಕ್ ಟು ಉಪನಿಷತ್ಸ್ ಅಂದ್ರವರು.
ಉಪನಿಷತ್ತಿನ ದಿನಗಳಿಗೆ ನೀವು ಮರಳಬೇಕಾಗಿದೆ. ಇವತ್ತು ವಾಪಸ್ ಹೋಗಬೇಕಾಗಿದೆ. ಉಪನಿಷತ್ತಿನ ದಿನಗಳಿಗೆ ವಾಪಸ್ ಹೋಗಬೇಕಾಗಿದೆ. ಎಂಥ ಶ್ರೇಷ್ಠವಾದ ಒಂದು ವಿಚಾರ ಅವರದ್ದು. ಅದನ್ನು ಇದೆಲ್ಲ ಭಾರತೀಯವಾದ ಚಿಂತನೆಗಳನ್ನು ಆಧರಿಸಿದಂತಹ ಈ ದೇಶ ಸಹಸ್ರಾರು ವರ್ಷಗಳ ಕಾಲ ನಂಬಿ ಯಶಸ್ಸನ್ನು ಪಡೆದು ತಾನೂ ಉಳಿದು ಜಗತ್ತನ್ನು ಉಳಿಸಿದಂತಹ ಶಕ್ತಿಯುತ ಸಂದೇಶಗಳಾದ್ದರಿಂದ ಅದರ ಜೀವಂತಿಕೆಯನ್ನು ನಾವು ನೋಡ್ತೇವೆ. ಸಂದರ್ಭೋಚಿತವಾಗಿ ಒಂದು ಘಟನೆ ಹೇಳ್ತೇನೆ. ಲಂಡನ್ ನಗರದಲ್ಲಿ ಸ್ವಾಮಿ ವಿವೇಕಾನಂದರು ಭಗವಾನ್ ಬುದ್ಧನ ಬಗ್ಗೆ ಒಂದು ಉಪನ್ಯಾಸ ಮಾಡ್ತಾ ಇದ್ದರು. ಉಪನ್ಯಾಸವನ್ನು ಕೇಳ್ತಾ ಇದ್ದಂತಹ ಶ್ರೋತೃಗಳ ನಡುವೆ ಇದ್ದ ಒಬ್ಬ ಪ್ರಾಧ್ಯಾಪಕ ಎದ್ದು ನಿಂತು ಒಂದು ಮಾತನ್ನು ಕೇಳಿದ. ನೀವು ಬುದ್ಧ ಬಹಳ ದೊಡ್ಡವನು ಅಂತ ಹೇಳ್ತಾ ಇದ್ದೀರಲ್ಲ, ಅವನು ಧರ್ಮ ಪ್ರಚಾರಕ್ಕೆ ಯುರೋಪಿಗೆ ಯಾಕೆ ಬರಲಿಲ್ಲ? ಇದು ಪ್ರಶ್ನೆ. ಸ್ವಾಮಿ ವಿವೇಕಾನಂದರು ನಕ್ಕದ್ರು. ನಗ್ತಾ ಹೇಳಿದ್ರು, ವೆನ್ ಬುದ್ಧ ವಾಸ್ ಅಲೈವ್ ವೇರ್ ವಾಸ್ ಇಂಗ್ಲೆಂಡ್ ದೆನ್? ಬುದ್ಧ ಬದುಕಿದ್ದಾಗ ಇಂಗ್ಲೆಂಡ್ ಎಲ್ಲಿತ್ರಿ? ನೀವೆಲ್ಲ ಇನ್ನೂ ವಿಕಾಸದ ಪ್ರಕಾರ, ನಿಯಮದ ಪ್ರಕಾರ ಮನುಷ್ಯರಾಗಿರಲಿಲ್ಲ. ನೀವೆಲ್ಲ ಇನ್ನೂ ಮರದ ಮೇಲೆ ಇದ್ರಿ. ಬುದ್ಧ ಮನುಷ್ಯ ಸಂಕುಲಕ್ಕೆ ಬೆಳಕನ್ನು ಕೊಡೋದಕ್ಕಾಗಿ ಬಂದವನು. ನಿಮ್ಮೂರಿನಲ್ಲಿ ಅವನಿಗೇನು ಕೆಲಸ ಇರಲಿಲ್ಲ ಅಂಥೇಳಿ ಅತಂತ್ರ ದೇಶದ ಸನ್ಯಾಸಿ ನಮ್ಮನ್ನು ಆಳ್ತಾ ಇದ್ದ ಪ್ರಭು ರಾಷ್ಟ್ರದ ಮಹಾನಗರ ಲಂಡನ್ನಲ್ಲಿ ವೇದಿಕೆ ಮೇಲೆ ಹಿಡಿದಂಥ ಒಂದು ಉತ್ತರ. ಈ ಧೈರ್ಯವನ್ನು ನಾವು ಆಲೋಚಿಸಬೇಕು. ಇವತ್ತು ಸ್ವತಂತ್ರ ಬಂದು 63 ವರ್ಷ ಆದರೂ ಕೂಡ ನಮ್ಮ ಶಾಲಾ ಕಾಲೇಜುಗಳಲ್ಲಿ ಸನಾತನ ಹಿಂದೂ ಧರ್ಮದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಶಿಕ್ಷಕರು ಎಷ್ಟು ಹಿಂದೆ ಮುಂದೆ ನೋಡ್ತಾರೆ. ನಮ್ಮ ಆಡಳಿತಾತ್ಮಕ ವ್ಯವಸ್ಥೆ ಎಷ್ಟು ಮಟ್ಟಿಗೆ ಕುಬ್ಜವಾಗ್ತಾ ಇದೆ, ನಿರ್ವೀರ್ಯವಾಗ್ತಾ ಇದೆ, ದುರ್ಬಲವಾಗ್ತಾ ಇದೆ. ತುಮಕೂರಿನಲ್ಲಿ ಕೆಲವು BEd ಕಾಲೇಜುಗಳಿಗೆ ನಾನು ಪೂಜ್ಯ ಸ್ವಾಮಿ ಹರ್ಷಾನಂದಜಿಯವರ ಆನ್ ಇಂಟ್ರಡಕ್ಷನ್ ಟು ಹಿಂದೂ ಕಲ್ಚರ್ ಈ ಪುಸ್ತಕ ನೀವು ನಾಳೆ ಹೈಸ್ಕೂಲ್ ಮೇಸ್ಟ್ರುಗಳಾಗ್ತಕ್ಕಂಥವ್ರು ಓದಿಸಿ ಅಂದಾಗ ಕೆಲವು ಪ್ರಾಧ್ಯಾಪಕರು ಹೇಳಿದ್ರು, ಹಿಂದೂ ಕಲ್ಚರ್ ಅನ್ನೋ ಶಬ್ದ ಇದೆ, ಸೆಕ್ಯುಲರ್ ನಾನ್ ಸೆಕ್ಯುಲರ್ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾಳೆ ಇದರ ಮೇಲೆ ಅಬ್ಜೆಕ್ಷನ್ ಬರಬಹುದು ಅಂದರು. ಸ್ವಾತಂತ್ರ್ಯ ಬಂದು 63 ವರ್ಷ ಆದ ನಂತರ ನಾವಿನ್ನೂ ಹಿಂದೂ ಅಂತಕ್ಕಂಥ ಶಬ್ದವನ್ನು ಧೈರ್ಯವಾಗಿ ಉಪಯೋಗಿಸೋ ವಿಷಯದಲ್ಲಿ ಎಷ್ಟು ನಾವು ಹೆದರಿದ್ದೇವೆ ಗಮನಿಸಬೇಕು. ಆದರೆ ವಿವೇಕಾನಂದರು ನಮಗೆ ಸ್ವಾತಂತ್ರ್ಯ ಬರುವುದಕ್ಕೆ 50 ವರ್ಷಕ್ಕೂ ಮೊದಲು ನಮ್ಮ ಪ್ರಭು ರಾಷ್ಟ್ರವಾದ ಯುರೋಪಿನ ಮಹಾನ್ ವೇದಿಕೆಯಲ್ಲಿ ನೀವಿನ್ನೂ ಮಂಗಣ್ಣನರಾಗಿದ್ರಿ, ಮರಗಳ ಮೇಲೆ ಕೂತಿದ್ರಿ. ನಿಮಗೆಂಥದ್ದು ಬುದ್ಧನ ಸಂದೇಶ? ಬುದ್ಧ ಬಂದದ್ದು ಮನುಷ್ಯ ಸಂಕುಲಕ್ಕಾಗಿ. ಆದ್ದರಿಂದ ಅವನಿಗೆ ಯುರೋಪಿಗೆ ಬರಬೇಕಾದ ಅನಿವಾರ್ಯತೆ ಬರಲಿಲ್ಲ ಅಂತ ಹೇಳಬೇಕಾದ್ರೆ ಒಬ್ಬ ಸನ್ಯಾಸಿಗೆ ಎಂಥ ಒಂದು ಧೈರ್ಯ, ಧರ್ಮಯುಕ್ತವಾದ ಧೈರ್ಯ. ಅವ್ರಿಗಿನ್ಯಾವ ಧೈರ್ಯ? ಧರ್ಮದಲ್ಲಿ ಎಷ್ಟು ಶ್ರೇಷ್ಠವಾಗಿ ನೆಲೆ ನಿಂತಿದ್ರವರು ಅನ್ನೋದನ್ನು ಇದು ಬಹಳ ಸ್ಪಷ್ಟವಾಗಿ ತೋರಿಸುತ್ತೆ. ಸಂಭಾವಿತನಾದವನಿಗೆ ಅಪಕೀರ್ತಿ ಎಂಬುದು ಮರಣಕ್ಕಿಂತಲೂ ಘೋರ ಅಂತಕ್ಕಂಥದ್ದು ಭಗವದ್ಗೀತೆಯ ಸಂದೇಶ. ವೆನ್ ಡೆತ್ ಈಸ್ ಸೋ ಸರ್ಟನ್ ವೈ ಕಾಂಟ್ ಯು ಡೈ ಫಾರ್ ಎ ಗ್ರೇಟ್ ಕಾಸ್? ಉಪನಿಷತ್ತಿನ ವಾಕ್ಯ. ಸಾವು ನಿಶ್ಚಯವಾಗಿರುವಾಗ ಶ್ರೇಷ್ಠವಾದ ಕಾರಣಕ್ಕಾಗಿ ಪ್ರಾಣ ಬಿಡ್ತಕ್ಕಂಥದ್ದು ಮಹಾನ್ ಆದರ್ಶ. ಈ ಮೌಲ್ಯಗಳೇ ಭಾರತವನ್ನು ಉಳಿಸಿದ್ದು. ಮತ್ತೊಂದು ಕಡೆ ಒಬ್ಬ ಚಿಂತಕ ಹೇಳಿದ್ದುಂಟು, ಸಗಣಿಯ ಜೊತೆ ಸರಸ ಆಡೋದಕ್ಕಿಂತ ಗಂಧದ ಜೊತೆ ಗುದ್ದಾಡೋಣ, ಅದು ಒಳ್ಳೆಯದು ಅಂತ ಹೇಳಿ. ಮನುಷ್ಯನ ಲಕ್ಷ್ಯ ಸುಖವಲ್ಲ, ಜ್ಞಾನ. ಮಾನವ ಜೀವನದ ಗುರಿ ಇಂದ್ರಿಯ ಸುಖವಲ್ಲ, ಜ್ಞಾನಾರ್ಜನೆ. ಈ ವಿಚಾರದಲ್ಲಿ ಭಾರತವನ್ನು ಹಲವಾರು ರೀತಿಯಲ್ಲಿ ನಾವು ವಿಶ್ಲೇಷಿಸಬಹುದು. ನಾವು ಯುರೋಪ್ ಪ್ರವಾಸದಲ್ಲಿದ್ದಾಗ, ವಿಶೇಷವಾಗಿ ಸ್ವಿಟ್ಜರ್ಲ್ಯಾಂಡ್ ಮತ್ತು ಜರ್ಮನಿಗೆ ಸಂಬಂಧಪಟ್ಟಂಥ ಪ್ರವಾಸದ ಹಂತದಲ್ಲಿ ಕೆಲವು ಪ್ರೊಫೆಸರ್ಸ್ ನಮ್ಮನ್ನು ಕೇಳಿದ್ದುಂಟು, ಭೂಮಿ ಸೂರ್ಯನ ಸುತ್ತಲೂ ಸುತ್ತುತ್ತೆ ಅಂತಕ್ಕಂಥ ವಿಜ್ಞಾನ ಭಾರತೀಯರಾದ ನಿಮಗೆ ಹೇಗೆ ಗೊತ್ತಾಯಿತು, ಯಾವಾಗ ಗೊತ್ತಾಯಿತು? ನನ್ನ ಪರಿಚಯ ಅನುಭವವನ್ನು ಹೇಳ್ತಾ ಇದ್ದೆ. ವಿದ್ಯಾಭಾಸ್ಕರ ಅಂತ ತನ್ನ ಹೆಸರನ್ನು ಬದಲಾಯಿಸಿಕೊಂಡಂಥ ಒಬ್ಬ ಯಂಗ್ ಸೈಂಟಿಸ್ಟ್ ಸುಮಾರು 9 ವರ್ಷ ಹಿಮಾಲಯದಲ್ಲಿದ್ದು ಸಂಸ್ಕೃತವನ್ನು ಕಲಿತು ಸಂಸ್ಕೃತದಲ್ಲೇ ಎಲ್ಲ ನಮ್ಮ ಪವಿತ್ರ ಗ್ರಂಥಗಳನ್ನು ಅಧ್ಯಯನ ಮಾಡಿ
ಈಗ ಆತ ಸ್ವಿಟ್ಜರ್ಲ್ಯಾಂಡಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ. ತನ್ನ ಹೆಸರನ್ನೇ ವಿದ್ಯಾಭಾಸ್ಕರ ಅಂತ ಬದಲಾಯಿಸ್ಕೊಂಡಿದ್ದಾನೆ. ಅವನು ಕೇಳಿದ ಪ್ರಶ್ನೆ ಇದು: ಭಾರತೀಯರಾದ ನಿಮಗೆ ಭೂಮಿ ಸೂರ್ಯನ ಸುತ್ತಲೂ ಸುತ್ತುತ್ತೆ ಅಂತ ಯಾವಾಗ ಗೊತ್ತಾಯಿತು? ಒಬ್ಬ ವಿಜ್ಞಾನದ ಪದವೀಧರನಾಗಿ ನಾನು ಹೇಳಿದೆ. ಕೋಪರ್ನಿಕಸ್ ಮತ್ತು ಗೆಲಿಲಿಯೋ ಇಬ್ಬರು ಅದ್ಭುತ ವ್ಯಕ್ತಿಗಳು. ಮೊದಲು ಕೋಪರ್ನಿಕಸ್ ಇದನ್ನು ಹೇಳ್ದ, ಭೂಮಿ ಸೂರ್ಯನ ಸುತ್ತಲೂ ಸುತ್ತುತ್ತೆ ಅಂತ. ಆವತ್ತಿನ ಪಾಶ್ಚಾತ್ಯ ಜಗತ್ತಿನ ಧರ್ಮ ಪ್ರತಿನಿಧಿಗಳು ಅವನ ಮರಕ್ಕೆ ಕಟ್ಟಾಕಿ ಕೊಂದು ಹಾಕಿದ್ರು. ಗೆಲಿಲಿಯೋ ಆನಂತರ ಟೆಲಿಸ್ಕೋಪನ್ನು ಪತ್ತೆ ಹಚ್ಚಿದ. ಅವನು ಬಹಳ ಕಷ್ಟಪಟ್ಟು ಅದರ ಮೂಲಕ ಭೂಮಿ ಸುತ್ತೋದನ್ನು ತೋರಿಸ್ಕೊಟ್ಟ ಸೂರ್ಯನ ಸುತ್ತಲೂ. ಸೊ ಗೆಲಿಲಿಯೋ ಹೇಳಿದ ಮೇಲೆ ನಮಗೆ ಅರ್ಥವಾಯಿತು ಅಂತ ಹೇಳಿದೆ. ಆ ಯುವಕ ನನ್ನನ್ನು ನೋಡಿ ಸ್ವಲ್ಪ ನಕ್ಕದ. ಓ ಭಾರತೀಯರೇ, ನಿಮಗೇನು ಅಂತ ಹೇಳೋಣ, ಐ ಪಿಟಿ ಯು. ಪ್ರತಿಯೊಂದು ಸಂಶೋಧನೆಯು ಪಾಶ್ಚಾತ್ಯ ಜಗತ್ತಿನಿಂದಲೇ ಬರಬೇಕು ಅಂತ ಬಯಸ್ತಿರಲ್ಲ ನೀವು. ನಿಮಗೆ ವೇದಗಳಲ್ಲಿ ಗುರುಲಾಘವ ಸಿದ್ಧಾಂತ ಅಂತ ಇದೆ ಗೊತ್ತಾ? ಕ್ರಿಸ್ತಪೂರ್ವ 2000ನೇ ಇಸ್ವಿಯ ವೇಳೆಗಾಗಲೇ ಭಾರತೀಯರು ಗುರುಲಾಘವ ಸಿದ್ಧಾಂತವನ್ನು ಪ್ರಸಿದ್ಧಿಗೊಳಿಸಿದ್ರು. ಗುರು ಅಂದರೆ ಬೃಹತ್ತಾದ್ದು, ಲಘು ಅಂದರೆ ಕಿರಿದಾದ್ದು. ಗುರು ದೊಡ್ಡವನು, ಲಘು ಅಂದರೆ ಶಿಷ್ಯ ಚಿಕ್ಕವನು. ಭಾರತೀಯರಿಗೆ ಹೇಗೋ ಗೊತ್ತಿತ್ತು ಭೂಮಿಗಿಂತಲೂ ಸೂರ್ಯ ಬಹಳ ದೊಡ್ಡವನು ಅಂತ ಹೇಳಿ. ಹೀಗಾಗಿ ಗುರುವನ್ನು ಸೂರ್ಯನನ್ನಾಗಿ ಪರಿವರ್ತಿಸ್ಕೊಂಡ್ರವರು, ಗುರುತಿಸಿದ್ರು. ಭೂಮಿ ತನ್ನನ್ನು ಶಿಷ್ಯನ ಸ್ಥಾನದಲ್ಲಿ ಗುರುತಿಸ್ಕೊಳ್ತು. ಹೀಗಾಗಿ ಭಾರತೀಯ ಋಷಿಗಳು ಹೇಳಿದ್ರು, ಭೂಮಿ ಸೂರ್ಯನ ಸುತ್ತಲೂ ಸುತ್ತುತ್ತೆ, ಸೂರ್ಯ ಭೂಮಿ ಸುತ್ತಲೂ ಸುತ್ತಬೇಕಾಗಿಲ್ಲ. ಇದನ್ನು ವೇದಗಳಲ್ಲಿ ಗುರುಲಾಘವ ಸಿದ್ಧಾಂತ ಅಂತ ಹೇಳಿದ್ದಾರೆ. ಕೋಪರ್ನಿಕಸ್ ಮತ್ತು ಗೆಲಿಲಿಯೋ ಹೇಳೋದಕ್ಕೆ 3500 ವರ್ಷದ ಮೊದಲೇ ಭಾರತೀಯ ಋಷಿಗಳು ಇದನ್ನು ಕಂಡುಕೊಂಡಿದ್ದರು. ನಿಮಗೇನು ಹೇಳೋಣ ನಾವು? ನಮ್ಮ ಇಂಗ್ಲೀಷು, ನಮ್ಮ ಪಾಶ್ಚಾತ್ಯರು ಪ್ರಿಂಟ್ ಮಾಡಿಕೊಟ್ಟಂಥ ಪುಸ್ತಕಗಳನ್ನು ನೋಡಿ ನೀವು ಕೋಪರ್ನಿಕಸ್, ಗೆಲಿಲಿಯೋ ಅಂತ ಹೊಸ ಹೊಸ ಶಬ್ದಗಳು ಮತ್ತು ಆಂಗ್ಲ ಹೆಸರುಗಳಲ್ಲೇ ನೀವು ಸಂತೋಷ ಪಡ್ತಿರಲ್ಲ, ತೃಪ್ತಿ ಪಡ್ತಿರಲ್ಲ. ಇದೆಲ್ಲ ಸ್ವಲ್ಪ ನೀವು ಇನ್ನೂ ಹೆಚ್ಚು ಹೆಚ್ಚು ಪ್ರಚಾರ ಮಾಡಿ ಅಂತ ಆತ ನನಗೆ ಹೇಳ್ದ. ನೋಡಿ, ಯೋಚನೆ ಮಾಡಿ. ಜಿನೋವಾ ಯೂನಿವರ್ಸಿಟಿ ಅಂತ ಹೇಳಿ ಇಟಲಿಯಲ್ಲಿ, ಜಿನೋವಾ ನಿಮಗೆಲ್ಲ ಗೊತ್ತಿದೆ, ಜಿನೇವಾ ಬೇರೆ, ಜಿನೋವಾ ಬೇರೆ. ಜಿನೋವಾ ಒಂದು ಬಂದರು, ಜಗತ್ತಿನಲ್ಲಿ ಮೊಟ್ಟ ಮೊದಲ ಬ್ಯಾಂಕ್ ಶುರುವಾದದ್ದಲ್ಲೇ. ಅಲ್ಲಿನ ಯೂನಿವರ್ಸಿಟಿಯಲ್ಲಿ ಪೂಜ್ಯ ಸ್ವಾಮಿ ನಿರ್ಭಯಾನಂದರು ಭಾರತೀಯ ಯಾವುದೇ ಒಂದು ಚಿಂತನೆಯನ್ನು ಸಮರ್ಥನೀಯವಾಗಿ ಪ್ರತಿಪಾದಿಸೋದಕ್ಕೆ ಪಾಶ್ಚಾತ್ಯ ವಿಜ್ಞಾನಿಯೊಬ್ಬನ ಅಥವಾ ಚಿಂತಕನೊಬ್ಬನ ವಿಚಾರವನ್ನು ಅಲ್ಲಿ ಸಹಾಯಕ್ಕೆ ಪಡೆದು, ದಿಸ್ ಈಸ್ ಸಮಥಿಂಗ್ ಲೈಕ್ ವಾಟ್ ದಿಸ್ ಗ್ರೇಟ್ ಮ್ಯಾನ್ ಹ್ಯಾಸ್ ಸೆಡ್ ಅಂಥೇಳಿ ಆ ರೆಫರೆನ್ಸ್ ಕೊಡೋಕ್ಕೆ ಹೋದಾಗ ಒಬ್ಬ ಪ್ರೊಫೆಸರ್ ನಿಂತ್ಕೊಂಡು ಹೇಳ್ತಾನೆ, ಸ್ವಾಮಿ, ನೀವು ಭಾರತೀಯ ಚಿಂತನೆಯನ್ನು ಮಾತ್ರ ಹೇಳಿ ನಮಗದು ತೃಪ್ತಿಯಾಗುತ್ತೆ, ಅದನ್ನು ಸಮರ್ಥಿಸೋದಕ್ಕೆ ನೀವು ಪಾಶ್ಚಾತ್ಯ ಚಿಂತಕರ ಬೆಂಬಲವನ್ನೇನು ಪಡಿಬೇಕಾಗಿಲ್ಲ. ನಮ್ಮ ಎಕ್ಸ್ಪೀರಿಯನ್ಸ್. ಹೀಗಾಗಿ ಭಾರತ ಇವತ್ತಿಗೆ ಬದುಕಿದೆ ಅಂತಂದರೆ ಇದು ಧರ್ಮದ ಮೌಲ್ಯಗಳನ್ನು ಆಧರಿಸಿದ್ದರಿಂದ. ಈ ದೇಶದಲ್ಲಿ ವ್ಯಕ್ತಿಯ ಜೀವನದ ಮೌಲ್ಯಗಳನ್ನು ದೈವತ್ವದಲ್ಲಿ ಗುರುತಿಸಲಾಯಿತೇ ಹೊರತು ಇನ್ನು ಪ್ರಾಕೃತಿಕವಾದ ಇನ್ಯಾವ ಸಂಪತ್ತೂ ಕೂಡ ನಮ್ಮ ಭವ್ಯತೆಯ ಅಳತೆಗೋಲಾಗಲಿಲ್ಲ ಅನ್ನೋ ಹಿರಿಮೆಯನ್ನು ನಾವು ಮತ್ತೆ ಮತ್ತೆ ನೆನಪು ಮಾಡಿಕೊಳ್ಬೇಕು. ಧರಿಸಲು ಯೋಗ್ಯವಾದದ್ದೇ ಧರ್ಮ ಅಂತ ಹೇಳಿ ಮನುಷ್ಯನನ್ನು ಧರ್ಮದ ವಿಷಯದಲ್ಲಿ ಪ್ರಚೋದನೆಗೊಳಿಸಿದಂತಹ ಒಂದು ಭವ್ಯ ಪರಂಪರೆ ನಮ್ಮದು. ವಿಜ್ಞಾನಿಗಳು ಡಾರ್ವಿನ್ಸ್ ಥಿಯರಿ ಆಫ್ ಎವಲ್ಯೂಷನ್ ನಾವೆಲ್ಲ ಗಮನಿಸಿದ್ದೇವೆ. ಅಮೀಬಾಯಿಂದ ಮೊದಲುಗೊಂಡು ಹೋಮೋಸೇಪಿಯನ್ ಆದಂಥ ಒಂದು ದೊಡ್ಡ ಕಥೆ, ಭಾಳ ದೊಡ್ಡ ಕಥೆ ಅದು. ಫಸ್ಟ್ PUC ಸೆಕೆಂಡ್ PUCನಲ್ಲಿ 100 ಮಾರ್ಕ್ಸಿನ ಕ್ವಶನ್ ಪೇಪರ್ ಕಥೆ ಅದು. ಅಷ್ಟು ಹೇಳೋಕ್ಕೆ ಹೋಗೋದಿಲ್ಲ ನಾನು. ಪಾಶ್ಚಾತ್ಯ ವಿಜ್ಞಾನ ಅದನ್ನು ವಿಜ್ಞಾನಿಗಳು ಒಂದು ಕಡೆ ಹೇಳಿದ್ರು ಅದನ್ನ. ಆದರೆ ಪಾಶ್ಚಾತ್ಯ ಧಾರ್ಮಿಕರು ಅದನ್ನು ಒಪ್ಪಲಿಲ್ಲ. ನಿಮ್ಮಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲದೆ ಇರಬಹುದು ಕೂಡ, ಅಮೇರಿಕದ ಹಲವಾರು ಸ್ಟೇಟ್ಸ್ ಪ್ರಿಸ್ಕ್ರೈಬ್ ಮಾಡಿರೋ ಬಯಾಲಜಿ ಟೆಕ್ಸ್ಟ್ ಬುಕ್ನಲ್ಲಿ ಡಾರ್ವಿನ್ಸ್ ಥಿಯರಿ ಆಫ್ ಎವಲ್ಯೂಷನ್ ಚಾಪ್ಟರ್ನ ತೆಗೆದುಬಿಟ್ಟಿದ್ದಾರೆ. ಯಾಕೆ ಅಂತಂದರೆ ಅದು ಅವರ ಧರ್ಮದ ಭಾವನೆಗಳಿಗೆ ಪೂರಕವಾಗಿ ಕಾಣ್ತಾ ಇಲ್ಲ. ಆದರೆ ಭಾರತದಲ್ಲಿ ವಿಜ್ಞಾನದ ಯಾವುದೇ ಸವಾಲನ್ನು ನಮ್ಮ ಆಧ್ಯಾತ್ಮ ಶಾಸ್ತ್ರ ಯಶಸ್ವಿಯಾಗಿ ಉತ್ತರಿಸಿ
ಇನ್ನೂ ಉನ್ನತವಾದ ವೈಜ್ಞಾನಿಕ ಸತ್ಯವನ್ನು ಪ್ರತಿಪಾದಿಸಿ ನೀ ಹೇಳ್ತಾ ಇರ್ತಕ್ಕಂಥದ್ದು ಲೋಯರ್ ಲೆವೆಲ್ ಆಫ್ ಟ್ರೂತ್, ಇಲ್ಲಿ ನೋಡು ಹೈಯರ್ ಲೆವೆಲ್ ಆಫ್ ಟ್ರೂತನ್ನು ನಾನು ಕೊಡ್ತೇನೆ ಅಂಥೇಳಿ ಅದ್ಭುತವಾದ ವಿಚಾರಗಳನ್ನು ಭಾರತೀಯ ಪರಂಪರೆ ಕೊಟ್ಟಿದೆ. ಹಾಗಾಗಿ ಭಾರತೀಯರಾದ ನಾವು ಮತ್ತೆ ನೆನಪು ಮಾಡಿಕೊಳ್ಬೇಕು, ಯಾವ ಉನ್ನತ ವಿಜ್ಞಾನದ ಕೊರತೆಯೂ ನಮಗಿಲ್ಲ, ಉನ್ನತ ಆಧ್ಯಾತ್ಮ ವಿಚಾರದ ಕೊರತೆಯೂ ನಮಗಿಲ್ಲ. ದುರದೃಷ್ಟವಶಾತ್ 1000 ವರ್ಷದ ದಾಸ್ಯದ ಬದುಕಿನಲ್ಲಿ ನಮ್ಮನ್ನು ನಾವು ಮರೆತಿದ್ದೇವೆ. ನಮ್ಮ ದೇಶದಲ್ಲೇ ನಮ್ಮ ವಿಚಾರಗಳ ಬಗ್ಗೆ ನಾವು ಅಜ್ಞಾನಿಗಳಾಗಿದ್ದೇವೆ. ಈ ರಾಷ್ಟ್ರದ ಭಕ್ತಿಯ ಬಗ್ಗೆ, ರಾಷ್ಟ್ರದ ಪ್ರೇಮದ ಬಗ್ಗೆ, ರಾಷ್ಟ್ರದ ಬಗೆಗಿನ ಬದ್ಧತೆಯ ಬಗ್ಗೆ ನಾವು ಬಹಳಷ್ಟರ ಮಟ್ಟಿಗೆ ಅಪ್ರಾಮಾಣಿಕರಾಗಿದ್ದೇವೆ. ಇವತ್ತು ನಮ್ಮ ದೇಶದಲ್ಲೇ ಬಹಳಷ್ಟು ನಮ್ಮ ದೇಶದ ಜನ ನಿರಾಶ್ರಿತರಾಗಿ ರೆಫ್ಯೂಜೀಸ್ ಇನ್ ದರ್ ಓನ್ ಕಂಟ್ರಿ ಅನ್ನೋ ರೀತಿಯಲ್ಲಿ ಬದುಕ್ತಾ ಇದ್ದಾರೆ. ಇದಕ್ಕೆ ಕಾರಣಗಳನ್ನು ನಾನು 2 ದಿವಸದಲ್ಲಿ ವಿವರಿಸುವನಿದ್ದೇನೆ. ಆದರೆ ವಿಷಯವಂತೂ ಇಷ್ಟು, ಭಾರತೀಯ ಚಿಂತನೆಗಳು ಸಾರ್ವಕಾಲಿಕವಾಗಿ ಜಗತ್ತನ್ನು ಬೆಳಗಿವೆ. ಸ್ವಾಮಿ ವಿವೇಕಾನಂದರು ಹೇಳಿದಂಥ 2 ಮಾತುಗಳನ್ನು ನಿಮ್ಮ ಮುಂದೆ ಇಡ್ತೇನೆ. ಎವ್ರಿ ಸೈನ್ಸ್ ಹ್ಯಾಡ್ ಇಟ್ಸ್ ಆರಿಜಿನ್ ಇನ್ ಇಂಡಿಯಾ ಬಟ್ ಇಟ್ ವಾಸ್ ಡೆವಲಪ್ಡ್ ಎಲ್ಸ್ವೇರ್. ಪ್ರತಿಯೊಂದು ವಿಜ್ಞಾನವೂ ತನ್ನ ಮೂಲವನ್ನು ಭಾರತದಲ್ಲೇ ಕಂಡುಕೊಂಡಿತ್ತು, ಆದರೆ ಅದು ಹೆಚ್ಚು ಬೆಳೆದದ್ದು ಹೊರಗಡೆ. ದಿ ವೈ ಫ್ಯಾಕ್ಟರ್ ವಾಸ್ ಎಕ್ಸ್ಪ್ಲೈನ್ಡ್ ಬೈ ಇಂಡಿಯನ್ಸ್, ದಿ ಹೌ ಫ್ಯಾಕ್ಟರ್ ವಾಸ್ ಟೇಕನ್ ಕೇರ್ ಆಫ್ ಬೈ ದಿ ವೆಸ್ಟ್. ಏನು ಅದ್ಭುತವಾದ ಮಾತಿದು. ಪಾಶ್ಚಾತ್ಯ ಭಾರತವನ್ನು ಅವಲೋಕನ ಮಾಡಿದಾಗ ನಮಗೆ ಅರ್ಥವಾಗುತ್ತೆ, ಈ ಜಗತ್ತಿನಲ್ಲಿ ಅನೆಸ್ಥೀಷಿಯಾ ಕೊಡದೆ ಮೊಟ್ಟ ಮೊದಲ ಸರ್ಜರಿ ನಡೆದದ್ದು ಭಾರತದಲ್ಲಿ. ಅಮೆರಿಕದ ಮೆಡಿಕಲ್ ಟೆಕ್ಸ್ಟ್ ಬುಕ್ಗಳನ್ನು ನೋಡಿದ್ರೆ ದಿಸ್ ಗ್ರೇಟ್ ಆರ್ಟ್ ಆಫ್ ಸರ್ಜರಿ ವಾಸ್ ನೋನ್ ಟು ಏನ್ಷಂಟ್ ಇಂಡಿಯನ್ಸ್. ಇಟ್ ವಾಸ್ ಚರಕ ಅಂಡ್ ಶುಶ್ರುತ ಹೂ ಡಿಡ್ ದಿ ಫಸ್ಟ್ ಸರ್ಜರಿ ಇನ್ ದಿ ಹಿಸ್ಟ್ರಿ ಆಫ್ ಮ್ಯಾನ್ ಕೈಂಡ್ ಸಕ್ಸಸ್ಫುಲಿ. ನೋಡಿ, ನಮ್ಮ ಮಹಾನ್ ವೇದಗಳ ಸಂದೇಶವಾದ ಆಕಾಶಾದ್ವಾಯು ವಾಯೋರಗ್ನಿ ಅಗ್ನೇರಾಪಃ ಅಬ್ಧ್ಯಃ ಪೃಥಿವೀಂ ಪೃಥಿವ್ಯಾಂ ಓಷಧಯ, ಇದಕ್ಕೆ ಸಹಸ್ರಾರು ವರ್ಷಗಳ ಇತಿಹಾಸ ಇದೆ. ಅದನ್ನು ಆಧರಿಸಿಯೇ ನಮ್ಮ ಚಾರ್ಲ್ಸ್ ಲಾ, ಬಾಯ್ಲ್ಸ್ ಲಾ ಎಲ್ಲ ಇತ್ತೀಚಿನ ವರ್ಷಗಳಲ್ಲಿ ಬಂದಿದೆ. ಯಾವುದೇ ಲೋಹವನ್ನು ಚಿನ್ನವಾಗಿ ಪರಿವರ್ತಿಸುವಂತಹ ಮೆಟಲರ್ಜಿಕಲ್ ಸೈನ್ಸಸ್ ಭಾರತೀಯರಿಗೆ ಗೊತ್ತಿತ್ತು. ವಿವೇಕಾನಂದರು ಮಾತು ಮುಂದುವರಿಸಿ ಹೇಳ್ತಾರೆ, ದೇರ್ ವಾಸ್ ನೆವರ್ ಎ ಕಾನ್ಫ್ಲಿಕ್ಟ್ ಬಿಟ್ವೀನ್ ರಿಲಿಜನ್ ಅಂಡ್ ಸೈನ್ಸ್ ಇನ್ ದಿ ಹಿಸ್ಟ್ರಿ ಆಫ್ ಇಂಡಿಯಾ. ಭಾರತದ ಪರಂಪರೆಯಲ್ಲಿ ಯಾವುದೇ ಹಂತದಲ್ಲಿ ವಿಜ್ಞಾನ ಮತ್ತು ಧರ್ಮದ ನಡುವೆ ಘರ್ಷಣೆ ಆಗಲಿಲ್ಲ. ಆದರೆ ಪಾಶ್ಚಾತ್ಯ ಜಗತ್ತಿನಲ್ಲಿ ಯಾವಾಗ ಒಂದೊಂದು ಕ್ರಾಂತಿ ಆಗಿದೆಯೋ ಆಗೆಲ್ಲ ಘರ್ಷಣೆ ಆಗಿದೆ. ಮಾರ್ಟಿನ್ ಲೂಥರ್ ಕಿಂಗ್ ತೆಗೆದುಕೊಳ್ತೀರಾ, ಮಾರ್ಟಿನ್ ಲೂಥರ್ ತೆಗೆದುಕೊಳ್ತೀರಾ, ಬೇರೆ ಬೇರೆ ದೇಶಗಳ ರೆವಲ್ಯೂಷನ್ಸ್ ತೆಗೆದುಕೊಳ್ತೀರಾ. ಆ ರೆವಲ್ಯೂಷನ್ಸ್ ಆದಾಗೆಲ್ಲ ಕೂಡ ಅಲ್ಲಿ ಧರ್ಮ ಮತ್ತು ವಿಜ್ಞಾನದ ತಿಕ್ಕಾಟ ನಡೆದಿದೆ. ಭಾರತದಲ್ಲಿ ಎಂದೂ ಕೂಡ ಧರ್ಮ ಮತ್ತು ವಿಜ್ಞಾನ ಘರ್ಷಣೆಗೆ ಇಳಿಲಿಲ್ಲ. ಇದಕ್ಕಿಂತ ವೈಜ್ಞಾನಿಕ ದೇಶ ಇನ್ಯಾವುದು ಬೇಕು? ಇದು ನಮ್ಮ ಭವ್ಯತೆ. ಇದನ್ನು ನಾವು ಭಾವಿಸಬೇಕು. ಒಂದು ಸಿಸ್ಟಮಟೈಸ್ಡ್ ಮ್ಯಾನರ್ನಲ್ಲಿ ಮನುಷ್ಯನ ಬದುಕನ್ನು ಅದೆಷ್ಟು ಚೆನ್ನಾಗಿ ವಿಶ್ಲೇಷಿಸಿಕೊಟ್ಟಿದ್ದಾರೆ, ಇದನ್ನು ಗಮನಿಸಬೇಕು. ಪಾಶ್ಚಾತ್ಯ ಜಗತ್ತು ಹೇಳ್ತು, ಡಾರ್ವಿನ್ಸ್ ಥಿಯರಿ ಆಫ್ ಎವಲ್ಯೂಷನ್ನಲ್ಲೇ ನಾವು ಮುಳುಗಬೇಕಾಗಿದೆ ಅಂತ. ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಅಂಡ್ ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್, ಅದನ್ನು ಸಾವಿರಾರು ವರ್ಷಗಳ ಹಿಂದೆ ಭಾರತೀಯ ಚಿಂತಕರು ಹೇಳಿದ್ರು. ದಿಸ್ ಈಸ್ ದಿ ಲಾ ಆಫ್ ಜಂಗಲ್ ಅಂಡ್ ನಾಟ್ ದಿ ಲಾ ಆಫ್ ಹ್ಯೂಮನ್ ಸೊಸೈಟಿ. ಪ್ರಾಣಿಗಳು ಭೀತಿಯಿಂದ ತಮ್ಮ ವ್ಯವಹಾರ ನಡೆಸ್ಕೊಳ್ಳುತ್ತವೆ, ಆದರೆ ಮನುಷ್ಯ ಭೀತಿಯಿಂದ ಜಗತ್ತನ್ನು ಗೆಲ್ಲಲಾರ, ಅವನು ಪ್ರೀತಿಯಿಂದಲೇ ಗೆಲ್ಲಬೇಕು. ಅದ್ಭುತವಾದ ಅಸ್ತ್ರ ಪ್ರೀತಿ ಅಂತಕ್ಕಂಥದ್ದು. ಭಗವಂತ ಈ ಜಗತ್ತನ್ನು ಪರಿಪಾಲಿಸ್ತಾ ಇರತಕ್ಕಂಥದ್ದು ಈ ಪ್ರೀತಿಯಿಂದಲೇ. ಆದ್ದರಿಂದ ಪ್ರೀತಿ ಸಾಧಿಸದಲ್ಲೇ ಇರತಕ್ಕಂಥದ್ದು ಯಾವುದೂ ಇಲ್ಲ ಈ ಜಗತ್ತಿನಲ್ಲಿ. ಪ್ರೀತಿಯ ಹಿಂದೆ ಬಹಳ ದೊಡ್ಡ ತ್ಯಾಗ ಇದೆ. ಈ ತ್ಯಾಗದ ತತ್ವ, ಈ ಆದರ್ಶಗಳು
ಹೆಚ್ಚು ಪರಿಣಾಮಕಾರಿಯಾಗಿ ಒಂದು ನಿರ್ದಿಷ್ಟ ಜಾಗದಲ್ಲಿ ಪರಿಪೂರ್ಣ ಅರ್ಥವನ್ನು ಕಂಡುಕೊಳ್ಳುತ್ತೆ ಅನ್ನೋದು ದೃಢವಾದ ಮೇಲೆ ಈ ಜಗತ್ತಿನಲ್ಲಿ ಹೆಚ್ಚು ಮಹಾತ್ಮರು ಭಾರತದಲ್ಲೇ ಹುಟ್ಟಿದ್ರು. ಸ್ವಾಮಿ ವಿವೇಕಾನಂದರು ಅಮೆರಿಕದಲ್ಲಿ ಉಪನ್ಯಾಸ ಮಾಡ್ತಾ ಹೇಳ್ತಾರೆ, ಓ ಪಾಶ್ಚಾತ್ಯರೇ, ನಿಮ್ಮ ಇಡೀ ಪಾಶ್ಚಾತ್ಯ ಜಗತ್ತಿಗೆ ಒಬ್ಬನೇ ಯೇಸು ಕ್ರಿಸ್ತ. ನಮ್ಮ ಭಾರತದಲ್ಲಿ ನಿಮ್ಮಂಥ ಯೇಸು ಕ್ರಿಸ್ತ ಪ್ರತಿಯೊಂದು ಹಳ್ಳಿಯಲ್ಲೂ ಹುಟ್ಟು ಹೋಗಿದ್ದಾನೆ. ಹಳ್ಳಿಯಲ್ಲಿ ನಿಮ್ಮ ಯೇಸು ಕ್ರಿಸ್ತನ ವ್ಯಕ್ತಿತ್ವದ ವ್ಯಕ್ತಿಗಳು ನಮ್ಮಲ್ಲಿ ಸಿಗ್ತಾರೆ. ಭಾರತ ಎಷ್ಟು ಧರ್ಮವನ್ನು ಆಧರಿಸಿ ಬದುಕಿದೆ, ಮೌಲ್ಯಗಳನ್ನು ಆಧರಿಸಿ ಬದುಕಿದೆ ಅನ್ನೋದನ್ನ ನೀವು ಸ್ವಲ್ಪ ಗಮನಿಸಿ ಅಂಥೇಳಿ ಪಾಶ್ಚಾತ್ಯರಿಗೆ ಕಣ್ತರಿಸುವಂಥ ಒಂದು ಪ್ರಯತ್ನವನ್ನು ಸ್ವಾಮಿ ವಿವೇಕಾನಂದರು ಮಾಡಿದ್ಮೇಲೆ ನೆನಪು ಮಾಡಿಕೊಡ್ತಾ ಇದ್ದೇನೆ. ಧರ್ಮದ ವೈಶಿಷ್ಟ್ಯವನ್ನು ಕುರಿತು ನಮ್ಮ ಪಾಶ್ಚಾತ್ಯ ಪ್ರಾಚೀನ ಭಾರತ ಎಷ್ಟು ಅದ್ಭುತವಾದ ವಿಚಾರಗಳನ್ನು ನಮ್ಮ ಮುಂದೆ ಇಟ್ಟಿದೆ ಅನ್ನೋದನ್ನ ಸ್ವಲ್ಪ ಗಮನಿಸೋಣ. ಶ್ರೀ ಶಂಕರ ಭಗವತ್ಪಾದರು ಭಗವದ್ಗೀತೆಗೆ ಮುನ್ನುಡಿಯನ್ನು ಬರೆಯುತ್ತಾ ಒಂದು ಮಾತನ್ನು ಬರೀತಾರೆ. ದ್ವಿವಿಧೋ ಹಿ ವೇದೋಕ್ತೋ ಧರ್ಮ ಪ್ರವೃತ್ತಿ ಲಕ್ಷಣಂ ನಿವೃತ್ತಿ ಲಕ್ಷಣಶ್ಚ ಜಗತಃ ಸ್ಥಿತಿ ಕಾರಣಂ ಪ್ರಾಣಿನಾಂ ಸಾಕ್ಷಾತ್ ಅಭ್ಯುದಯ ನಿಶ್ರೇಯಸ ಹೇತು ಯ ಸ ಧರ್ಮ. ಧರ್ಮದ ಎರಡು ಆಯಾಮಗಳನ್ನು ಪರಿಚಯ ಮಾಡಿಕೊಡ್ತಾರೆ ಶಂಕರರು. ಧರ್ಮ ಪ್ರವೃತ್ತಿ ಲಕ್ಷಣವುಳ್ಳವರನ್ನು ಮತ್ತು ನಿವೃತ್ತಿ ಲಕ್ಷಣವುಳ್ಳವರನ್ನು ಕಾಪಾಡುವಂತಹ ಶಕ್ತಿಯನ್ನು ಹೊಂದಿದೆ. ನೀವು ಲೌಕಿಕ ಜಗತ್ತಿನಲ್ಲಿದ್ದರೂ ಧರ್ಮ ಅನಿವಾರ್ಯ. ಪಾರಮಾರ್ಥಿಕ ಬದುಕನ್ನು ಅಪೇಕ್ಷಿಸಿದರೆ ಅಲ್ಲೂ ಕೂಡ ಧರ್ಮ ಅನಿವಾರ್ಯ. ಎಷ್ಟೋ ಸಲ ಲೌಕಿಕ ಜಗತ್ತಿನಲ್ಲಿ ನಿಮಗೆ ಸಾಮಾನ್ಯ ಧರ್ಮದ ಅನಿವಾರ್ಯ, ಪಾರಮಾರ್ಥಿಕ ಜೀವನದಲ್ಲಿ ವಿಶೇಷ ಧರ್ಮದ ಅನಿವಾರ್ಯ. ಡಿ ವಿ ಗುಂಡಪ್ಪನವರು ತಮ್ಮ ಜೀವನ ಧರ್ಮ ಯೋಗ ಪುಸ್ತಕದಲ್ಲಿ ಇದನ್ನು ಅದ್ಭುತವಾದ ರೀತಿಯಲ್ಲಿ ವಿವರಿಸ್ತಾರೆ. ಸನ್ಯಾಸಿ ತಂದೆ ತಾಯಿಗಳ ಸೇವೆ ಮಾಡಬೇಕಾಗಿಲ್ಲ, ಆದರೆ ಗೃಹಸ್ಥನಾದವನು ಮಾಡದೇ ಇದ್ರೆ ತಪ್ಪಾಗುತ್ತೆ. ಎಲ್ಲಿಯವರೆಗೂ ಗೃಹಸ್ಥನಾಗಿ ಉಳಿತಾನೋ ಅವನು ತಂದೆ ತಾಯಿಗಳನ್ನು ನೋಡ್ಕೊಳ್ಬೇಕಾದ್ದೇ ಧರ್ಮ. ಸನ್ಯಾಸಿಗಳಿಗೆ ವಿಶೇಷ ಧರ್ಮ ಇದೆ. ಅದೇನು? ಒಂದು ಕುಟುಂಬಕ್ಕೆ ಅವರು ಸೀಮಿತವಾಗಬಾರದು, ಜಗತ್ತಿನ ಎಲ್ಲ ಸ್ತ್ರೀಯರನ್ನು ತಾಯಿಯಂತೆ ನೋಡಬೇಕು. ಅದು ವಿಶೇಷ ಧರ್ಮ. ಸಾಮಾನ್ಯ ಧರ್ಮ ಮತ್ತು ವಿಶೇಷ ಧರ್ಮ, ಆ ವಿಚಾರವನ್ನು ಮುಂದೆ ನಾನು ವಿವರಿಸ್ತೇನೆ. ಪ್ರಪಂಚದಲ್ಲಿ ಬದುಕ್ತಕ್ಕಂಥ ಜನಕ್ಕೂ ಧರ್ಮ ಅನಿವಾರ್ಯವಾಗಿದೆ. ಪ್ರಪಂಚದ ಬಗ್ಗೆ ಹೆಚ್ಚು ಗಮನ ಕೊಡದೆ ಭಗವದ್ ವಸ್ತುವಿಗಾಗಿ ಪೂರ್ಣ ತ್ಯಾಗ ಮಾಡಿ ಬದುಕ್ತಕ್ಕಂಥ ಸಾಧಕ ವರ್ಗಕ್ಕೂ ಧರ್ಮದ ಅನಿವಾರ್ಯತೆ ಇದೆ. ಇವರಿಬ್ಬರನ್ನು ಧರ್ಮ ಮೇಲೆತ್ತುತ್ತೆ. ಅಷ್ಟೇ ಅಲ್ಲ, ಒಬ್ಬನೇ ವ್ಯಕ್ತಿಯ ಬದುಕಿನಲ್ಲಿ ಅವನ ಜೀವನದ ಮೊದಲ ಹಂತದಲ್ಲಿ ಸಾಮಾನ್ಯ ಧರ್ಮಕ್ಕೆ ಅವನು ಮೊರೆ ಹೋದರೆ ನಂತರ ಅವನು ಹೈಯರ್ ಲೆವೆಲ್ ಆಫ್ ಥಾಟ್, ಹೈಯರ್ ಲೆವೆಲ್ ಆಫ್ ಟ್ರೂತ್, ಏಣಿಯ ಬೇರೆ ಬೇರೆ ಮೆಟ್ಲುಗಳನ್ನು ಏರಿದಂತೆ ಅವನಿಗೆ ಸುತ್ತಲಿನ ವಾತಾವರಣ ಎಷ್ಟು ವಿಶಾಲವಾಗಿ ಕಾಣುತ್ತೆ ಅನ್ನೋದು ಸತ್ಯವೋ ಹಾಗೆ ಧರ್ಮದ ಪಥದಲ್ಲಿ ಮುಂದುವರೆದಂತೆ ಅವನಿಗೆ ಮಹಾನ್ ಸತ್ಯಗಳು ಅರ್ಥವಾಗುತ್ತೆ. ಇದನ್ನು ನಾವು ವಿಶ್ಲೇಷಿಸಿದಾಗ ಅವತ್ತು ಶ್ರೀರಾಮಚಂದ್ರ ಏನಾದರೂ ಕೋರ್ಟಿಗೆ ಹೋಗಿದ್ದಿದ್ರೆ ದಶರಥ ಜೈಲಿಗೆ ಹೋಗ್ತಾ ಇದ್ದ. ಎಂಥ ತ್ಯಾಗ ಮಾಡಿದ ಅವನು. ಧರ್ಮದ ಎತ್ತರದ ಸ್ತರದಲ್ಲಿ ನೆಲೆ ನಿಂತ ಅವನು. ಯಕ್ಷಪ್ರಶ್ನೆಯ ಹಂತವನ್ನು ನೆನಪು ಮಾಡ್ಕೊಳ್ಳಿ. 4 ಜನ ಪಾಂಡವರು ತೀರ್ಕೊಂಡಾಗ ಧರ್ಮರಾಯನೂ ಕೂಡ ಏನಾದರೂ ಸಹನೆಯನ್ನು ಕಳ್ಕೊಂಡಿದ್ದಿದ್ರೆ ಅವನು 4 ಜನರಲ್ಲಿ ಅವನು 5ನೇವನಾಗ್ತಾ ಇದ್ದ. ಅವನ ಮುಂದೆ 2 ಆಯ್ಕೆ ಇತ್ತು. ಇನ್ಯಾವ ಶಕ್ತಿ ನನ್ನನ್ನು ಕೊಲ್ಲುತ್ತೋ ಅನ್ನೋ ಭಯದಲ್ಲಿ ವಾಪಸ್ ಹೋಗ್ಬೋದಾಗಿತ್ತು. ಇಲ್ಲವೋ ತನ್ನ ತನ್ಮಂದಿರು ನಡೆದುಕೊಂಡ ಹಾಗೆ ಅವಿಧೇಯವಾಗಿ ನಡ್ಕೊಂಡು ಪ್ರಾಣ ಕಳ್ಕೋಬೇಕಾಗಿತ್ತು. ಆದರೆ ವೆನ್ ಡೆತ್ ಈಸ್ ಸೋ ಸರ್ಟನ್ ವೈ ಕಾಂಟ್ ಯು ಡೈ ಫಾರ್ ಎ ಗ್ರೇಟ್ ಕಾಸ್. ಶ್ರೇಷ್ಠವಾದ ಕಾರಣಕ್ಕಾಗಿ ಹೋರಾಡೋಣ, ಇದರ ನಂತರವೂ ಸಾವು ಬರೋದಿದ್ದರೆ ವೀರಮರಣಕ್ಕೆ ಬದ್ಧನಾಗೋಣ ಅನ್ನೋ ರೀತಿಯಲ್ಲಿ ಪ್ರಯತ್ನ ಪಟ್ಟದನ್ನು ಗಮನಿಸ್ತೇವೆ. ಇದೆ ಸಾಮಾನ್ಯ ಧರ್ಮ ಮತ್ತು ವಿಶೇಷ ಧರ್ಮ ಅಂತಕ್ಕಂಥದ್ದು. ನಮ್ಮ ಬದುಕನ್ನು 4 ಹಂತಗಳಲ್ಲಿ ನಮ್ಮ ಋಷಿಗಳು ವಿಂಗಡಿಸಿದ್ರು. ಪ್ರಾಚೀನ ಭಾರತ ಮನುಷ್ಯನ ಜೀವನವನ್ನು ಬ್ರಹ್ಮಚರ್ಯ ಆಶ್ರಮ, ಗೃಹಸ್ಥ ಆಶ್ರಮ, ವಾನಪ್ರಸ್ಥ ಆಶ್ರಮ,
ಮತ್ತು ಸನ್ಯಾಸ ಆಶ್ರಮ ಅಂತ 4 ವಿಭಾಗಗಳನ್ನು ಮಾಡ್ತಾರೆ. ಪುರುಷಾರ್ಥಗಳು 4: ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ. ಒಂದು ವಿವೇಚನೆಯನ್ನು ಕೊಡ್ತು ಈ ಚಿಂತನೆಗಳು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅರಿಷಡ್ವರ್ಗಗಳು. ಧರ್ಮ, ಅರ್ಥ, ಕಾಮ, ಮೋಕ್ಷ ಚತುರ್ವಿಧ ಪುರುಷಾರ್ಥಗಳು. ಅಲ್ಲೂ ಕಾಮ ಇದೆ, ಇಲ್ಲೂ ಕಾಮ ಇದೆ, ಎರಡೂ ಕಡೆ ಕಾಮನ್ ಇದೆ. ಆದರೆ ಚತುರ್ವಿಧ ಪುರುಷಾರ್ಥಗಳಲ್ಲಿ ಕಾಮ ಅಂತಕ್ಕಂಥದ್ದು ವರ, ಅರಿಷಡ್ವರ್ಗಗಳಲ್ಲಿ ಕಾಮ ಅಂತಕ್ಕಂಥದ್ದು ಶತ್ರು. ನೋಡಿ ಹೇಗೆ ವಿಶ್ಲೇಷಣೆ ಮಾಡಿಟ್ಟಿದೆ. ಧರ್ಮಸಮ್ಮತವಾದ ಕಾಮ ನಿನಗೆ ಶ್ರೇಯಸ್ಸನ್ನು ಕೊಡುತ್ತದೆ, ಧರ್ಮವನ್ನು ನಿರ್ಲಕ್ಷಿಸಿ ಕಾಮವನ್ನು ಅನುಭವಿಸಕ್ಕೆ ಹೋದರೆ ಅದು ಶಾಪವಾಗುತ್ತದೆ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟಿದೆ. ಜೀವನದ ಮೊದಲ ಹಂತದಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವುದನ್ನು ಗುರುತಿಸಬೇಕು, ಯಾವುದನ್ನು ಗುರುತಿಸಬಾರ್ದು, ಬ್ರಹ್ಮಚರ್ಯ ಆಶ್ರಮ ಇವತ್ತಿನ ವಿಜ್ಞಾನ ಒಪ್ಕೊಳ್ತಾ ಇದೆ. 9ನೇ ವಯಸ್ಸಿಗೆ ಬಾಲಕನ ಶರೀರದಲ್ಲಿ ಪುರುಷತ್ವ ಜಾಗೃತವಾಗುತ್ತೆ, ಆವಾಗ ವೀರ್ಯೋತ್ಪತ್ತಿ ಆಗುತ್ತದೆ. ಅವನು ತನ್ನ ವೀರ್ಯ ಶಕ್ತಿಯನ್ನು ಉನ್ನತವಾಗಿ ಊರ್ಧ್ವಮುಖವಾಗಿ ಅದನ್ನು ಬೆಳೆಸ್ಕೊಳ್ಳದೇ ಇದ್ದರೆ ಪತನನಾಗ್ತಾನೆ. ಹಾಗಾಗಿ ಅವನ ಎಲ್ಲ ಭಾವನೆಗಳನ್ನು ಶ್ರೇಷ್ಠ ಮಟ್ಟದಲ್ಲಿ ಉದಾತ್ತೀಕರಿಸಿ ಪವಿತ್ರವಾಗಿಸೋದಕ್ಕಾಗಿ ಉಪನಯನ ಸಂಸ್ಕಾರ. 9ನೇ ವಯಸ್ಸಿನಿಂದ 12 ವರ್ಷ ವೇದಾಧ್ಯಯನ, 21ನೇ ವಯಸ್ಸಿಗೆ ವೇದಾಧ್ಯಯನ ಮುಗಿಯುತ್ತೆ. ಇವತ್ತಿನ ನಮ್ಮ ಮಕ್ಕಳು ಡಿಗ್ರಿ ಮುಗಿಸೋ ವಯಸ್ಸು. ಆನಂತರ ಅವನಿಗೇನು ಭಯ ಇಲ್ಲ. ಇಲ್ಲಿವರೆಗೂ ಕಲಿತಂಥ ಎಲ್ಲ ಥಿಯರಿಟಿಕಲ್ ನಾಲೆಡ್ಜನ್ನು ಮುಂದಿನ ಪ್ರಾಕ್ಟಿಕಲ್ ಲೈಫ್ನಲ್ಲಿ ಯಶಸ್ವಿಯಾಗಿ ಅವನು ಮುಂದುವರಿಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಇದೆ. ಈ ರೀತಿಯ ಜೀವನ ಸಂಹಿತೆ ಜಗತ್ತಿನಲ್ಲಿ ಇನ್ನೆಲ್ಲೂ ಇಲ್ಲ. ಪಾಶ್ಚಾತ್ಯ ಜಗತ್ತಿನಲ್ಲಿ ನಿಮಗೆಲ್ಲ ಆಶ್ಚರ್ಯ ಆಗುತ್ತೆ. ಶಾಲೆಯಿಂದ ಮಕ್ಕಳು ಮನೆಗೆ ವಾಪಸ್ ಹೋಗಬೇಕಾದ್ರೆ ತರಗತಿಯ ಉಪಾಧ್ಯಾಯಿನಿ ಮಕ್ಕಳಿಗೊಂದು ಫೋನ್ ನಂಬರ್ ಕೊಡ್ತಾರೆ. ನಿಮ್ಮ ತಂದೆ ತಾಯಿ ನಿಮ್ಮನ್ನು ಟಾರ್ಚರ್ ಮಾಡಿದ್ರೆ ಈ ನಂಬರಿಗೆ ಫೋನ್ ಮಾಡಿ, ಪೊಲೀಸ್ನವ್ರು ಬಂದು ನಿಮಗೆ ಸೆಕ್ಯೂರಿಟಿ ಕೊಡ್ತಾರೆ. ನಾನು ತಮಾಷೆ ಹೇಳ್ತಾ ಇಲ್ಲ, ವಾಸ್ತವಿಕತೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಮಕ್ಕಳ ಡೈರಿನಲ್ಲಿ ಫೋನ್ ನಂಬರ್, ಪೊಲೀಸ್ ಸ್ಟೇಷನ್ ಫೋನ್ ನಂಬರ್ ಇರುತ್ತೆ. ತಂದೆ ತಾಯಿಗಳು 10 ವರ್ಷ ದಾಟದಂಥ ಮಗುವಿನ ಪರ್ಸನಲ್ ಮ್ಯಾಟರ್ಸ್ ಕೇಳೋ ಹಾಗಿಲ್ಲ. ಏಕೆ? ಇಂಡಿಪೆಂಡೆನ್ಸ್. ಈ ದೇಶ 16ನೇ ವಯಸ್ಸಿನವರೆಗೂ ದಂಡಿಸಿ ಅವನನ್ನು ಸರಿಯಾದ ರೀತಿಯಲ್ಲಿ ಒಂದು ಸ್ವರೂಪ ಬರುವಂತೆ ತಂದೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಗಮನಿಸಿತ್ತು. ಆದ್ದರಿಂದಲೇ ತಾಯಿ ಮೊದಲ ದೇವರು, ತಕ್ಷಣದ ದೇವರು ತಂದೆ, ಗುರು ಕೂಡ ಮಹಾನ್ ದೇವರು. ಈ 3 ದೇವರುಗಳು ಕೆಲಸ ಚೆನ್ನಾಗಿ ಮಾಡಿದ್ರೆ ಪೊಲೀಸ್ನವ್ರ ಕೆಲಸ ಕಡಿಮೆ. ಇದು ಗೊತ್ತಿತ್ತು ಭಾರತೀಯರಿಗೆ. ಮನೆಯ ಮೊದಲ ಪಾಠಶಾಲೆ ಅಷ್ಟೇ ಅಲ್ಲ, ಮನೆಯ ಮೊದಲ ಪ್ರಯೋಗಶಾಲೆ, ಜನನಿ ಮೊದಲ ವಿಜ್ಞಾನಿ ಅನ್ನೋದು ಗೊತ್ತಿತ್ತು. ನಾವು ಗಮನಿಸಬೇಕು. ಮಗುವನ್ನು ಒಬ್ಬ ಮಹಾನ್ ವ್ಯಕ್ತಿಯನ್ನಾಗಿ ರೂಪಿಸುವ ವಿಷಯದಲ್ಲಿ ಈ ಚತುರ್ವಿಧ ಪುರುಷಾರ್ಥಗಳನ್ನು ವಿಶ್ಲೇಷಿಸಿದಂತಹ ನಮ್ಮ ಋಷಿಗಳು ಧರ್ಮ ಮತ್ತು ಮೋಕ್ಷವನ್ನು ಜೀವನದ ಶಾಶ್ವತ ಗುರಿಯಾಗಿಸಿದ್ರು, ಅರ್ಥ ಮತ್ತು ಕಾಮವನ್ನು ವ್ಯಾವಹಾರಿಕ ಗುರಿಯಾಗಿಸಿದ್ರು. ಅರ್ಥ ಕಾಮಗಳಲ್ಲಿ ಸ್ವಲ್ಪ ಕೊರತೆ ಉಂಟಾದರೂ ನೀನು ಯೋಚನೆ ಮಾಡಬೇಡ, ಆದರೆ ಧರ್ಮ ಮತ್ತು ಮೋಕ್ಷದ ಬಗ್ಗೆ ಎಚ್ಚರಿಕೆಯಿಂದ ಇರು, ಅದನ್ನು ಪೂರ್ಣ ಪ್ರಮಾಣದಲ್ಲಿ ನೀನದಾಗಿಸ್ಕೋ ಅನ್ನೋ ಒಂದು ಮೇಲ್ಪಂಕ್ತಿಯನ್ನು ಹಾಕ್ಕೊಟ್ರು. ಧರ್ಮ ಸಮ್ಮತವಾದ ಕಾಮವು ನಾನೇ ಅಂತ ಶ್ರೀಕೃಷ್ಣ ಭಗವದ್ಗೀತೆಯನ್ನು ಹೇಳೋದ್ರ ಮೂಲಕ, ಓ ಮನುಷ್ಯನೇ, ನಿನ್ನ ಅವಶ್ಯಕತೆಗಳು ಆಸೆಗಳಾಗಲಿ, ಆದರೆ ನಿನ್ನ ಆಸೆಗಳೆಲ್ಲ ಅವಶ್ಯಕತೆಗಳಲ್ಲ ಅನ್ನೋದನ್ನು ತೋರಿಸ್ಕೊಂಡ್ರು. ವಂಚಿಸಲಾರದ ಆಸೆಯೇ ಯೋಗ ಅಂತ ತೋರಿಸ್ಕೊಟ್ಟ. ಕುಮಾರ ಸಂಭವದಲ್ಲಿ ಒಂದು ಮಾತು ಬರುತ್ತೆ, ಅದ್ಭುತವಾದ ಮಾತು, ರೂಪವಿರುವುದು ಪಾಪಾಚರಣೆಗಲ್ಲ. ಹೀಗೆ ಈ ಪರಂಪರೆಯಲ್ಲಿ ಬಂದಂಥ ಹಲವಾರು ಮಹಾತ್ಮರು, ನಿಜಗುಣ ಶಿವಯೋಗಿಗಳು ಒಂದು ಕಡೆ ಹೇಳ್ತಾರೆ,
ಅಮೂಲ್ಯವಾದದ್ದು ಅಣುವಿನಷ್ಟಿದ್ದರೂ ಪರ್ವತದಷ್ಟು ಭಾವಿಸು. ನೋಡಿ ಹೇಗೆ ಸಂಸ್ಕೃತಿಯನ್ನು ಕಟ್ಟಿ ಬೆಳೆಸಿದ್ದಾರೆ ಅನ್ನೋದನ್ನು ನಾವು ಗಮನಿಸಬೇಕು. ಭಾರತದ ಮಹಾನ್ ಐತಿಹಾಸಿಕ ಪರಂಪರೆಯಲ್ಲಿ ಬಂದಂತಹ ಮಹಾನ್ ಚೇತನಗಳು ಮನುಷ್ಯನನ್ನು ಎಚ್ಚರಿಸಿ ಆ ಎಚ್ಚರಿಕೆಯಲ್ಲಿ ಅವನು ಬದುಕುವಂತೆ ಹೇಗೆ ಅವರೆಲ್ಲ ಗಮನ ಕೊಟ್ಟಿದ್ದಾರೆ ಅನ್ನೋದನ್ನ ನಾವಿಲ್ಲಿ ಅವಲೋಕಿಸಬೇಕಾಗಿದೆ. ಧರ್ಮವೆಂದರೆ ಹೋರಾಟವಲ್ಲ, ಸೌಹಾರ್ದ. ಧರ್ಮವೆಂದರೆ ವಿನಾಶವಲ್ಲ, ಸ್ವೀಕಾರ. ಧರ್ಮವೆಂದರೆ ವೈಮನಸ್ಯವಲ್ಲ, ಸಾಮರಸ್ಯ ಮತ್ತು ಶಾಂತಿ. ಇದನ್ನು ವಿವರಿಸಿದ್ರು ಋಷಿಗಳು. ಧರ್ಮವನ್ನು ಕೇವಲ ಶಾಸ್ತ್ರಗಳಲ್ಲೇ ಹುಡುಕಬೇಡ. ಧರ್ಮವನ್ನು ಕೇವಲ ಬೌದ್ಧಿಕ ಒಪ್ಪಿಗೆಯಲ್ಲೂ ಸೀಮಿತಗೊಳಿಸಬೇಡ. ಧರ್ಮವನ್ನು ಕೇವಲ ತರ್ಕದ ವಸ್ತು ಅಂತ ಮಾತ್ರ ಭಾವಿಸಬೇಡ. ಧರ್ಮವಿರುವುದು ಸಾಕ್ಷಾತ್ಕಾರದಲ್ಲಿ. ತೈತ್ರಿಯ ಉಪನಿಷತ್ತಿನಲ್ಲಿ ಆಚಾರ್ಯೋಪದೇಶ ಅಂತಕ್ಕಂಥ ಒಂದು ವಿಚಾರ ಬರುತ್ತೆ. ಪ್ರಾಚೀನ ಭಾರತದ ಗುರುಕುಲ ಸಿಸ್ಟಮ್ ಆಫ್ ಎಜುಕೇಷನ್ನಲ್ಲಿ ಅದೇ ಕಾನ್ವೊಕೇಶನ್ ಅಡ್ರೆಸ್. ಅವತ್ತು ಗುರುವನ್ನು ಹೇಗೆ ನಿರ್ಧರಿಸ್ತಾ ಇದ್ರು ಅನ್ನೋದು ನಾವು ನೆನಪು ಮಾಡಿಕೊಳ್ಬೇಕು. ತಂದೆ ತಾಯಿಗಳು ಮಕ್ಕಳನ್ನು ಪಡಿಬೇಕಾದ್ರೆ ತಪಸ್ಸು ಮಾಡ್ತಾ ಇದ್ರು. ಏನೋ XX ಕ್ರೋಮೋಸೋಮ್ಸ್ XY ಕ್ರೋಮೋಸೋಮ್ಸ್ ಕಾಂಬಿನೇಷನಲ್ಲಿ ಏನೋ ಆಗುತ್ತೆ ಅಲ್ಲ, ಹಾಗಿರಲಿಲ್ಲ. ಅದು ಭಗವಂತನೇ ಒಂದು ವಿಶೇಷ ಸಂತಾನವನ್ನು ಅನುಗ್ರಹಿಸಬೇಕು ಅಂತ ಪ್ರಾರ್ಥನಾಪೂರ್ವಕವಾಗಿ ಮಕ್ಕಳನ್ನು ಪಡ್ಕೊಳ್ತಾ ಇದ್ರು. ಕೆಲವು ಕಡೆ ಉಲ್ಲೇಖ ಬರುತ್ತೆ, ಪ್ರಾರ್ಥನಾಪೂರ್ವಕವಾಗಿ ಜನ್ಮ ತಾಳಿದಂಥವ್ರನ್ನ ಮಾತ್ರ ಆರ್ಯ ಅಂತ ಕರೀತಾ ಇದ್ರು. ಅದು ಬಹಳ ಗೌರವಪೂರ್ಣವಾದಂತಹ, ಘನತೆಗೆ ಸಂಬಂಧಪಟ್ಟಂತಹ, ಸಂಸ್ಕೃತಿಗೆ ಸಂಬಂಧಪಟ್ಟ ಗೌರವ ಸೂಚಕವಾದ ವಿಚಾರ. ಹೀಗಾಗಿ ಆಚಾರ್ಯೋಪದೇಶದಲ್ಲಿ ಸುತ್ತಮುತ್ತಲ ಪ್ರದೇಶದಲ್ಲಿ ಇರಬಹುದಾದ ಶ್ರೇಷ್ಠ ಗುರುವನ್ನು ಕರೆದು ಆತನ ಉಪದೇಶವನ್ನು ಕೊಡಿಸ್ತಾ ಇದ್ದರು. ನಾನು ಹೇಳ್ತಾ ಇದ್ದೆ, ಗುರುವನ್ನು ಹೇಗೆ ಸೆಲೆಕ್ಟ್ ಮಾಡ್ತಾ ಇದ್ದರು ಸಮಾಜ. ತಂದೆ ತಾಯಿಗಳು ಯೋಚನೆ ಮಾಡೋರು, ನಾವು 5 ವರ್ಷದವರೆಗೂ ಮಗುವನ್ನು ಸಾಕಿದ್ದೇವೆ, ಇನ್ನು ಈ ಮಗುವಿಗೆ ವಿಶೇಷ ಗುರುವಿನ ಆಶ್ರಯ ಬೇಕು, ಗುರುವಾದವನ ಸಾಮೀಪ್ಯದಲ್ಲಿ ಇವನು ಇಡೀ ಜೀವನದ ಅನುಭವವನ್ನು ಕಲ್ತ್ಕೊಳ್ಬೇಕು ಅಂಥೇಳಿ ಎಲ್ಲ ಸಮಾಜದ ಸದ್ಗೃಹಸ್ಥರು ಯೋಚನೆ ಮಾಡಿದ್ರು. ಚಾರಿತ್ರ್ಯವಂತನಾದ, ಕರ್ತವ್ಯನಿಷ್ಠನಾದ, ಧರ್ಮವನ್ನು ಗೌರವಿಸುವ, ನಡೆದಾಡುವ ದೇವರಂತಿರುವಂತಹ ವ್ಯಕ್ತಿಯನ್ನು ಮೊರೆ ಹೋಗಿ ನಮ್ಮ ಮಗುವನ್ನು ನಿಮ್ಮ ಪದತಲದಲ್ಲಿ ಹಾಕ್ತಾ ಇದ್ದೇವೆ. ಇದೊಂದು ಕಲ್ಲು, ಇದಕ್ಕೊಂದು ವಿಗ್ರಹದ ರೂಪ ನೀವು ಕೊಡಬೇಕು. ಇದು ಇನ್ನು ಮೇಲೆ ನಿಮ್ಮ ಮಗು. ನಾವು ಮಾಂಸಲವಾದ ಶರೀರಕ್ಕೆ ಜನ್ಮ ಕೊಟ್ಟವು, ಆದರೆ ನೀವು ಇದಕ್ಕೆ ನಿಜವಾದ ಜೀವಂತಿಕೆಯನ್ನು ತುಂಬಬೇಕು. ಇವನು ಕೇವಲ ನಮ್ಮ ಸಂತಾನದ ಕುಡಿಯಾಗಿ ಜಗತ್ತಿನಲ್ಲಿ ಗುರುತಿಸಲ್ಪಡೋದು ಅಷ್ಟೇ ಅಲ್ಲ, ಇದೊಂದು ಭಗವತ್ ಸಂತಾನವೋ ಎಂಬಂತೆ ಗೌರವ ಆದರಗಳಿಗೆ ಪಾತ್ರವಾಗಬೇಕು. ಈ ವಿಷಯದಲ್ಲಿ ನೀವೇನು ಶಿಕ್ಷೆ ಕೊಟ್ಟರೂ ಕೂಡ ಪರವಾಗಿಲ್ಲ, ದಯವಿಟ್ಟು ಈ ಮಗುವನ್ನು ಕಾಪಾಡಬೇಕು ಅಂತ ಸಮಾಜ ಹೇಳಿ, ಓ ಗುರುಗಳೇ, ನಿಮ್ಮ ಎಲ್ಲ ಲೌಕಿಕ ಅವಶ್ಯಕತೆಗಳನ್ನು ನಾವು ನೋಡ್ಕೊಳ್ತೇವೆ, ನೀವು ಸಮಾಜದ ಮಕ್ಕಳನ್ನು ಶ್ರೇಷ್ಠ ಮಟ್ಟದಲ್ಲಿ ಬೆಳೆಸಿ. ಟೀಚರ್ ಆಗೋದಕ್ಕೆ ಕ್ವಾಲಿಫಿಕೇಷನ್ ಇದೆ ಇದ್ದಿದ್ದು ಹಿಂದೆ. ಇವತ್ತು ಶಿಕ್ಷಕ ಬೆಳಗಿನ ತರಗತಿಯಲ್ಲಿ ಹೇಳ್ತಾನೆ, ಧೂಮಪಾನ ಮತ್ತು ಮದ್ಯಪಾನ ಹಾನಿಕರ. ಸಾಯಂಕಾಲ ಮಕ್ಕಳು ಸ್ವಲ್ಪ ಲೇಟಾಗಿ ಮಾರ್ಕೆಟಿಂದ ಮನೆಗೆ ವಾಪಸ್ ಹೋಗಬೇಕಾದ್ರೆ ಮೇಷ್ಟ್ರನ್ನ ನೋಡಬಾರ್ದು ಜಾಗದಲ್ಲಿ ನೋಡಿದಾಗ ಯಾವ ಸಿಲೆಬಸ್ ನಂಬೋದು ಅಂತ ಕನ್ಫ್ಯೂಷನ್ ಆಗುತ್ತೆ. ಬೆಳಗ್ಗೆ ಅವ್ರು ಹೇಳಿದ್ದು ಕರೆಕ್ಟಾ, ಸಂಜೆ ಹೇಳಿದ್ದು ಕರೆಕ್ಟಾ? ಎಲ್ಲ ಈ ಸಿಲೆಬಸ್ ಓರಿಯೆಂಟೆಡ್ ಎಜುಕೇಷನ್, ಎಕ್ಸಾಮಿನೇಷನ್ ಓರಿಯೆಂಟೆಡ್ ಎಜುಕೇಷನ್ ಆಗಿ, ಎಜುಕೇಷನ್ ಈಸ್ ಫಾರ್ ಲೈವ್ಲಿಹುಡ್ ಆಗಿ, ಇಟ್ ಈಸ್ ನಾಟ್ ಫಾರ್ ಲೈಫ್ ಅನ್ನುವಂಥ ಒಂದು ವಿಚಾರಕ್ಕೆ ಬಂದ್ಬಿಟ್ಟಿದೆ. ಬಹಳ ವಿಚಿತ್ರವಾದ ಒಂದು ಸನ್ನಿವೇಶ ನಿಮ್ಮ ಮುಂದೆ ಹೇಳಿಬಿಡ್ತೆ. 80ರ ದಶಕದಲ್ಲಿ ಕರ್ನಾಟಕದಲ್ಲಿ ಸಾಕ್ಷರತಾ ಆಂದೋಲನ ಅಂತ ಒಂದು ದೊಡ್ಡ ಪ್ರೋಗ್ರಾಮ್ ಬಂತು. ಆಗಿನ ಮುಖ್ಯಮಂತ್ರಿಗಳು ಒಂದು ದೊಡ್ಡ ಸಭೆಯನ್ನು ಕರೆದು
ನಮ್ಮ DDPI BEOs, ಆಗ BEO ಅಂತ ಇಲ್ಲದ AEO ಅಂತ ಕರೆಯೋರು, ಕೆಲವು ಶಿಕ್ಷಣ ಇಲಾಖೆಯವರು ಇರಬಹುದಿಲ್ಲ, ಅವ್ರಿಗೆಲ್ಲ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟರು. ಇದೊಂದು ದೊಡ್ಡ ಆಂದೋಲನ, ಇದನ್ನು ನಾವು ಸರಿಯಾಗಿ ರೂಪಿಸಬೇಕು. ಎಲ್ಲೆಲ್ಲಿ ಬಿಳಿ ಗೋಡೆ ಕಾಣುತ್ತೋ ಅಲ್ಲೆಲ್ಲ ನೀವು ಕಲಿಯಿರಿ, ಕಲಿಸಿರಿ ಅಂತ ಬರೀಬೇಕು ಅಂತ. ನಮ್ಮ ಶಿಕ್ಷಕರು ಎದ್ದರೆ ಆಂಜನೇಯರು, ಬಿದ್ದರೆ ಕುಂಭಕರ್ಣರು, ಬಹಳ ಉತ್ಸಾಹಿಗಳಾದರು. ಊರೂರಿನಲ್ಲಿ ಹೋದರು, ಎಲ್ಲೆಲ್ಲಿ ಬಿಳಿ ಗೋಡೆಗಳಿದ್ವೋ ಎಲ್ಲ ಕಡೆ ಬರೆದು ಕಲಿಯಿರಿ, ಕಲಿಸಿರಿ, ಕಲಿಯಿರಿ, ಕಲಿಸಿರಿ. ನೀವು ನಂಬೋದಿಲ್ಲ, ತುಮಕೂರು ಜಿಲ್ಲೆಯಲ್ಲಿ ಒಂದು ತಾರ್ಲೋಕು ಕುಣಿಗಲ್ ಅಂತ, ಆ ಊರಿನಲ್ಲಿ ಅದು ಯಾವ ಶಿಕ್ಷಕ ಪುಣ್ಯಾತ್ಮ ಬರೆದ್ನೋ ಗೊತ್ತಿಲ್ಲ, ಒಂದು ಸಾರಾಯಿ ಅಂಗಡಿಯ ಮೇಲೂ ಬರೆದು ಬಿಟ್ರು. ನಿಮ್ಗೆ ಅನುಮಾನ ಇದ್ದರೆ ಅದರದ್ದೊಂದು ಫೋಟೋ ಇದೆ ನನ್ನ ಹತ್ರ. ನನ್ನ ಯಾವುದೇ ವಾಕ್ಯಕ್ಕೆ ಸಾಕ್ಷ್ಯಾಧಾರಗಳೊಂದಿಗೆ ನಿಮ್ಮೊಂದಿಗೆ ಭಾವನೆ ಹಂಚಿಕೊಳ್ತೇನೆ. ಈ ಪರಿಸ್ಥಿತಿ ಬಂದುಬಿಟ್ರೆ ಆಚಾರ್ಯ ದೇವೋ ಭವ ಏನಾಯಿತು? ಎಂಥ ಒಂದು ಭವ್ಯ ಪರಂಪರೆಯಲ್ಲಿ ನಾವು ಬಂದವು. ಮ್ಯಾನ್ ಈಸ್ ನಾಟ್ ಮಿಯರ್ ಆರ್ಗ್ಯಾನಿಕ್ ಎವಲ್ಯೂಷನ್, ಹೀ ಈಸ್ ಎ ಸೈಕೋಸೋಷಿಯಲ್ ಆರ್ಗ್ಯಾನಿಸಮ್. ಭಾರತೀಯರು ಕಂಡುಕೊಂಡದ್ದು, ಮನುಷ್ಯ ಕೇವಲ ಉಸಿರಾಡುವ ಮಾಂಸದ ಮುದ್ದೆಯಲ್ಲ, ಅವನೊಬ್ಬ ಸಂಘಜೀವಿ, ಅವನೊಬ್ಬ ಅದ್ಭುತವಾದ ಚಿಂತನೆ ನಡೆಸ್ತಕ್ಕಂಥ ಜೀವಿ. ಶಂಕರಾಚಾರ್ಯರ ಭಾಷೆಯಲ್ಲಿ ಹೇಳೋದಾದರೆ ಯುಕ್ತಾಯುಕ್ತ ವಿವೇಕ, ದಿ ಗ್ರೇಟ್ ಪವರ್ ಆಫ್ ಇಂಟ್ರಾಸ್ಪೆಕ್ಷನ್, ವಾಟ್ ಈಸ್ ರೈಟ್ ಆ್ಯಂಡ್ ವಾಟ್ ಈಸ್ ರಾಂಗ್ ಅನ್ನೋ ಡಿಸ್ಕ್ರಿಮಿನೇಟಿವ್ ಪವರ್ ಇರ್ತಕ್ಕಂಥ ಒಂದೇ ಜೀವಿ ಮನುಷ್ಯ. ಅವನ ಬದುಕಿನಲ್ಲಿ ಇದನ್ನು ಸ್ಟ್ರೆಂಥನ್ ಮಾಡೋದಕ್ಕಾಗಿ ಶಿಕ್ಷಣ, ಎಜುಕೇಷನ್ ಈಸ್ ಲಿಬರೇಷನ್ ಫ್ರಮ್ ಲಿಮಿಟೇಷನ್ಸ್ ಅಂದರು ವಿವೇಕಾನಂದರು. ಇಟ್ ಈಸ್ ದಿ ಪನೇಷ್ಯ ಫಾರ್ ಆಲ್ ಹ್ಯೂಮನ್ ಪ್ರಾಬ್ಲಮ್ಸ್. ಶಿಕ್ಷಣ ಪರಿಹರಿಸಲಾಗದ ಸಮಸ್ಯೆಗಳೇ ಇಲ್ಲ. ಒಂದು ವೇಳೆ ಶಿಕ್ಷಿತ ವ್ಯಕ್ತಿಯಲ್ಲಿ ಸಮಸ್ಯೆಗಳು ಇದ್ದರೆ ಆ ಶಿಕ್ಷಣ ವ್ಯವಸ್ಥೆ ಡಿಫೆಕ್ಟಿವ್ ಅಂತ ಅರ್ಥ. ನಾನಿ ಪಾಲ್ಕಿವಾಲ ಅವರು ಒಂದು ಕಡೆ ಬಹಳ ಸೊಗಸಾಗಿ ಬರೆದದ್ದು ನೆನಪಾಗುತ್ತೆ ನನಗೆ. ವೆನ್ ವಿ ವರ್ ಸ್ಟೂಡೆಂಟ್ಸ್, there was only leakage which was confined to the buildings of the schools. Today, we have leakage with respect to the question papers also. ಸೊ ಆಚಾರ್ಯ ದೇವೋಭವ ಅನ್ನೋ ಅದ್ಭುತ ತತ್ವವನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಇನ್ನು ಇದೇ ಧರ್ಮದ ವಿಷಯದಲ್ಲಿ ಭಾರತ ಯಾವ ರೀತಿಯ ನೆಲೆಗಟ್ಟನ್ನು ಕೊಟ್ಟಿತ್ತು ಅನ್ನೋದನ್ನ ಗಮನಿಸೋಣ. ಶ್ರೀರಾಮಕೃಷ್ಣ ಪರಮಹಂಸರು ಒಂದು ಕಡೆ ಹೇಳ್ತಾರೆ, ತಾಯಿ ತನ್ನ ಮಕ್ಕಳ ಜೀರ್ಣಶಕ್ತಿಗೆ ಅನುಸಾರವಾಗಿ ಆಹಾರವನ್ನು ನಿರ್ಧರಿಸ್ತಾಳೆ. ಜೀರ್ಣಶಕ್ತಿ ಇರ್ತಕ್ಕಂಥ ಮಗುವಿಗೆ ಗಟ್ಟಿ ಆಹಾರ, ಸ್ವಲ್ಪ ಜೀರ್ಣಶಕ್ತಿ ಕಡಿಮೆ ಇರ್ತಕ್ಕಂಥ ಮಗುವಿಗೆ ಕಾಯಿ ಪಲ್ಯ, ಜೀರ್ಣಶಕ್ತಿಯೇ ಇಲ್ಲದಲೇ ಇರ್ತಕ್ಕಂಥ ಮಗುವಿಗೆ ತುಂಬ ನೀರು ಬೆರೆಸಿ ಸ್ವಲ್ಪ ಹಾಲನ್ನು ಕೊಡ್ತಾಳೆ. ತಾಯಿಯ ಕರ್ತವ್ಯ ಎಲ್ಲ ಮಕ್ಕಳಿಗೂ ಉಣಬಡಿಸೋದು, ಆದರೆ ಎಚ್ಚರಿಕೆ ಏನು? ಅವರವರ ಜೀರ್ಣಶಕ್ತಿಗೆ ಅನುಸಾರವಾಗಿ ಅವರವರ ಆಹಾರ ನಿರ್ಧಾರ. ಹಾಗೆಯೇ ಧರ್ಮ ಅಂತಕ್ಕಂಥದ್ದೊಂದು ಅದ್ಭುತವಾದ ವಿಷಯವಾದರೂ ಕೂಡ ಇಲ್ಲಿ ನೀವು ದ್ವೈತವಾಗಬಹುದು, ಅದ್ವೈತವಾಗಬಹುದು, ವಿಶಿಷ್ಟಾದ್ವೈತವಾಗಬಹುದು, ಮೂರ್ತಿ ಪೂಜೆ ಆಗಬಹುದು, ನಿರೀಶ್ವರವಾದವಾಗಬಹುದು. ನೀವು ಯಾವುದೇ ಒಂದು ವಿಚಾರವನ್ನು ಆಶ್ರಯಿಸಬಹುದು, ಅದು ನಿಮ್ಮ ಸ್ವಂತ ವಿಷಯ. ಆಲೋಚನೆ ಮಾಡಿ ನೋಡಿ. ಅವರ ಗ್ರಹಿಕೆಗೆ ತಕ್ಕಂತೆ ಸತ್ಯ ಗೋಚರಿಸುತ್ತೆ. ಒಬ್ಬ ವ್ಯಕ್ತಿಯ ಧರ್ಮ ಮತ್ತೊಬ್ಬನ ಧರ್ಮವಾಗಬೇಕಾಗಿಲ್ಲ. ಅವರವರ ಮನಸ್ಸಿನ ಸಂಸ್ಕಾರಗಳಿಗೆ ಅನುಸಾರವಾಗಿ ಬೇರೆ ಬೇರೆ ದಾರಿಗಳು. ನಮಗೆ ಆಹಾರದಲ್ಲಿ ವೈವಿಧ್ಯತೆ ಇದೆ, ಪೋಷಾಕಿನಲ್ಲಿ ವೈವಿಧ್ಯತೆ ಇದೆ, ನಮ್ಮ ಶಿಕ್ಷಣದಲ್ಲಿ ವೈವಿಧ್ಯತೆ ಇದೆ, ಮನೆ ಕಟ್ಟುವ ವಿನ್ಯಾಸದಲ್ಲಿ ವೈವಿಧ್ಯತೆ ಇದೆ. ಇನ್ನು ಉಪಾಸನೆಯ ವಿಷಯದಲ್ಲಿ ಏಕತೆ ಯಾಕೆ? ಇದನ್ನು ಕಂಡುಕೊಂಡ ಭಾರತೀಯರು ಸನಾತನ ಹಿಂದೂ ಧರ್ಮವನ್ನು ಅನುಸರಿಸ್ತಕ್ಕಂಥವರು ಬಹುದೇವ ಉಪಾಸಕರು ಅಲ್ಲ,
ಏಕದೇವನ ಬಹು ರೂಪಗಳ ಉಪಾಸಕರು ಅಂತ ಮಾಡಿ. ಮೂರ್ತಿ ಪೂಜೆ ಮಾಡಬಾರ್ದು ಅಂತೆಲ್ಲ ಹೇಳ್ತಿರ್ತಾರೆ. ಭಾರತೀಯ ಹಿಂದೂ ಧರ್ಮದಲ್ಲಿ ದ್ವಂದ್ವಗಳಿರೋದಕ್ಕೆ ಮೂರ್ತಿ ಪೂಜೆಯೇ ಕಾರಣ ಅಂತ ಹೇಳ್ತಿರ್ತಾರೆ. ಅವ್ರದ್ದು ದೊಡ್ಡ ದೊಡ್ಡ ಫೋಟೋಸ್ ಹಾಕ್ಸ್ಕೊಂಡಿರ್ತಾರೆ ಮನೆಯಲ್ಲಿ. ಅದು ಅದೇ ನಿಮ್ಮ ಟೇಬಲ್ ಮೇಲಿಟ್ಟಿರೋ ಫ್ಲವರ್ ವಾಸ್ ಇದೆಯಲ್ಲ, ಅದು ನಿಮ್ಮ ಆಯ್ಕೆ. ನಿಮ್ಮ ಮೊಮ್ಮಗುವಿನ ಫೋಟೋ ಇಟ್ಕೊಂಡಿದ್ದಾರಲ್ಲ ನಿಮ್ಮ ಟೇಬಲ್ ಮೇಲೆ, ಮೂರ್ತಿ ಪೂಜೆ ಉಪಾಸಕರೇ ನೀವು. ನಿಮ್ಗೆ ಯಾರಾದರೂ ಅಪರಿಚಿತರು ಒಂದು ಲಕೋಟೆ ಕಳಿಸ್ಕೊಟ್ರೆ ಪೋಸ್ಟ್ ಮೂಲಕ, ಆ ಪತ್ರ ನೋಡಿದ ತಕ್ಷಣ ಸುಂದರವಾದ ಹ್ಯಾಂಡ್ ರೈಟಿಂಗನ್ನು ಉಪಯೋಗಿಸಿ ನಿಮ್ಮ ಹೆಸರು ಬರೆದಿದ್ರೆ, ನೀವು ಆ ಸುಂದರವಾದ ಅಕ್ಷರಗಳನ್ನು ನೋಡಿ, ವ್ಯಕ್ತಿ ಪರಿಚಯ ಇಲ್ಲದೆ ಇದ್ದರೂ ಕೂಡ ಎಷ್ಟು ಚೆನ್ನಾಗಿ ಬರೆದಿದ್ದಾರಪ್ಪ ಇವರು, ಎಷ್ಟು ಸುಂದರವಾಗಿ ಬರೆದಿದ್ದಾರೆ, ಆ ಅಕ್ಷರದ ಸೌಂದರ್ಯದಲ್ಲಿ ನೀವು ಮೈ ಮರೆತಿರಲ್ಲ, ಮೂರ್ತಿ ಉಪಾಸನೆ. ಈ ಮೂರ್ತಿ ಉಪಾಸನೆ ಭಾರತೀಯರು ಅದ್ಭುತವಾದ ರೀತಿಯಲ್ಲಿ ತಂದರು. ಒಂದೆರಡು ವಿಚಾರ ಹೇಳ್ತೀನಿ, ನಿಮಗೆ ಸ್ವಲ್ಪ ಆಶ್ಚರ್ಯ ಆಗಬಹುದು. ಮನುಷ್ಯನಲ್ಲಿ ಸೆಂಟಿಮೆಂಟ್ಸ್ ಜಾಸ್ತಿ. ತನ್ನ ಭಾವನೆಗಳನ್ನು ಅವನು ವ್ಯಕ್ತಪಡಿಸ್ಕೊಳ್ಳೇಬೇಕು. ಎಕ್ಸ್ಪ್ರೆಸ್ ಮಾಡದೇ ಇದ್ದರೆ ಅವನು ಅಸಹಾಯಕನಾಗ್ತಾನೆ. ಪುಟ್ಟ ಮಗು ತಂದೆ ತಾಯಿಗಳ ಹತ್ರ ಎಕ್ಸ್ಪ್ರೆಸ್ ಮಾಡ್ಕೊಳ್ಳುತ್ತೆ ಭಾವನೆಗಳನ್ನು. ಪತಿಯಾದವನು ಪತ್ನಿ ಹತ್ರ, ಪತ್ನಿಯಾದವಳು ಪತಿ ಹತ್ರ ಎಕ್ಸ್ಪ್ರೆಷನ್ ಕೊಡ್ತಾಳೆ. ವಯೋವೃದ್ಧರು ತಮ್ಮ ಮಕ್ಕಳು ಮೊಮ್ಮಕ್ಕಳ ಜೊತೆ ಎಕ್ಸ್ಪ್ರೆಷನ್ಸನ್ನು ಕೊಡ್ತಾರೆ. ತಮ್ಮ ಎಲ್ಲ ಸೆಂಟಿಮೆಂಟ್ಸನ್ನು, ತಮ್ಮ ಫೀಲಿಂಗ್ಸನ್ನು ಹಂಚಿಕೊಳ್ತಾರೆ. ಹೀಗಾಗಿ ಅವರ ಆರೋಗ್ಯ ಚೆನ್ನಾಗಿರುತ್ತೆ. ಯಾವಾಗ ಏನಾದರೂ ಅವರ ಫೀಲಿಂಗ್ಸ್ ಸಪ್ರೆಸ್ ಆಯಿತು ಅಂದರೆ ಹೆಲ್ಪ್ಲೆಸ್ ಆಗ್ತಾರೆ. ಮನುಷ್ಯ ತನ್ನ ಎಲ್ಲ ಎಕ್ಸ್ಪ್ರೆಷನ್ಸನ್ನು ಜನಗಳಿಗೆ ಮಾತ್ರ ಕೊಡೋದಕ್ಕಾಗೋದಿಲ್ಲ. ಅವನಲ್ಲಿ ಹಲವಾರು ಆಧ್ಯಾತ್ಮಕ್ಕೆ ಸಂಬಂಧಪಟ್ಟ ಫೀಲಿಂಗ್ಸ್ ಇರುತ್ತೆ. ಅದನ್ನು ಎಕ್ಸ್ಪ್ರೆಸ್ ಮಾಡಬೇಕಲ್ಲ ಅವನು. ಅದಕ್ಕಾಗಿ ಅವನೇನು ಮಾಡ್ತಾನೆ, ದೇವರ ಒಂದು ರೂಪವನ್ನು ಬಯಸ್ತಾನೆ. ಸಕ್ಕರೆ ಒಂದೇ, ಸಕ್ಕರೆ ಅಚ್ಚಿನ ಆಕಾರ ಬೇರೆ, ಅದು ರುಚಿ ಮಾತ್ರ ಒಂದೇ. ನೀರು ಒಂದೇ, ನೀರಿನ ಆಕಾರ ಬೇರೆ. ಇದನ್ನು ವಿಜ್ಞಾನ ಅಲಾಟ್ರೋಪಿಕ್ ಫಾರಮ್ಸ್ ಅಂತ ಕರೆಯುತ್ತೆ. ಒಂದೇ ಗುಣಗಳುಳ್ಳ ಪೀರಿಯಾಡಿಕ್ ಟೇಬಲಲ್ಲಿ ಎಲ್ಲೆಲ್ಲೋ ಇರಬಹುದು ಅದು, ಆದರೆ ಅದರೆಲ್ಲ ಗುಣ ಸ್ವಭಾವಗಳು ಒಂದೇ. ಕಾರ್ಬನ್, ಕೋಲ್, ಕೋಕ್, ಗ್ರಾಫೈಟ್, ಡೈಮಂಡ್, ಇದರ ಹಣೆ ಬರ ಎಲ್ಲ ಒಂದೇ. ಕ್ಯಾರೆಕ್ಟರಲ್ಲಿ ಕೆಮಿಸ್ಟ್ರಿಯವ್ರು ನೀವು ಯೋಚನೆ ಮಾಡಿ, ಗುಣ ಸ್ವಭಾವಗಳು ಒಂದೇ. ಹಾಗೆ ಬಹು ರೂಪಗಳ ಉಪಾಸನೆ ಇದು. ಮನುಷ್ಯ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೆ, ತನ್ನ ಉನ್ನತವಾದ ಭಾವನೆಗಳನ್ನು, ತನ್ನ ಅಂತರಂಗದ ಅತ್ಯಂತ ಕಠಿಣವಾದ ವಿಚಾರಗಳನ್ನು, ತನ್ನ ಉದ್ಧಾರದ ಹೆದ್ದಾರಿಯನ್ನು ಗುರುತಿಸ್ಕೊಳ್ಳೋದಕ್ಕೆ ಹಂಬಲಿಸಿದಾಗ ತಾನು ಒಂದು ದೇವರನ್ನು ಇಷ್ಟಪಡ್ತಾನೆ. ಆ ಇಷ್ಟ ದೇವನ ಮುಂದೆ ತನ್ನ ಭಾವನೆಗಳನ್ನೆಲ್ಲ ಅವನ ಪಾದದಲ್ಲಿ ಹಾಕ್ತಾನೆ. ತನಗೇನೇನು ಇಷ್ಟವೋ ಅದನ್ನೆಲ್ಲ ಅವನಿಗೆ ಅರ್ಪಿಸ್ತಾನೆ. ತಾನು ಸಸ್ಯಾಹಾರಿ ಆದರೆ ಸಸ್ಯಾಹಾರವನ್ನು ಅರ್ಪಿಸ್ತಾನೆ. ತಾನು ಮಾಂಸಾಹಾರಿ ಆದರೆ ಮಾಂಸವನ್ನು ಅರ್ಪಿಸ್ತಾನೆ. ಆದರೆ ಮೂರ್ತಿ ಪೂಜೆ ಮಾಡ್ತಕ್ಕಂಥ ವ್ಯಕ್ತಿ ಒಂದು ಕುರಿಯನ್ನು, ಒಂದು ಕೋಳಿಯನ್ನು, ಒಂದು ಕೋಣವನ್ನು ಅರ್ಪಿಸ್ತಾನೆ. ಯಾಕೆ? ಲಲಿತಾ ಸಹಸ್ರನಾಮವೇ ನಮ್ಗೆ ಹೇಳಿದೆ, ರಕ್ತವರ್ಣ ಮಾಂಸನಿಷ್ಠ ಗುಡಾನ್ನಃ ಪ್ರೀತ ಮಾನಸ. ಗೃಹ ಪ್ರವೇಶಗಳನ್ನು 10 ತಲೆಮಾರಿನಿಂದ ಮಾಡಿರ್ತಕ್ಕಂಥ ಸಸ್ಯಾಹಾರಿಗಳು ಕೂಡ ಆವತ್ತು ಬೆಳಗ್ಗೆ ಬೂದುಗುಂಬಳಕಾಯಿ ಓಪನ್ ಮಾಡಿ ಅದರಗಳು ಒಂಚೂರು ಕುಂಕುಮ ಹಾಕಿ ಬಲಿಯ ಸಾಂಕೇತಿಕ ರೀತಿಯಲ್ಲಿ ಅದನ್ನು ಆಚರಿಸ್ತಾರೆ. ಸ್ವಾಮಿ ವಿವೇಕಾನಂದರು ಪ್ರಾಚ್ಯ ಮತ್ತು ಪಾಶ್ಚಾತ್ಯ ಅನ್ನೋ ಪುಸ್ತಕದಲ್ಲಿ ಬರೀತಾರೆ, ಅನಾದಿ ಕಾಲದಲ್ಲಿ ಪ್ರತಿಯೊಬ್ಬ ಮನುಷ್ಯನೂ ಮಾಂಸಾಹಾರಿಯಾಗಿದ್ದ. ಕಾಡಿನಲ್ಲಿ ವಾಸ ಮಾಡಬೇಕಾದ್ರೆ ಅವನಿಗೆ ವೆಜಿಟೇರಿಯನ್ ಲಿಸ್ಟು, ನಾನ್ ವೆಜಿಟೇರಿಯನ್ ಲಿಸ್ಟ್ ಎಲ್ಲಿತ್ತು? ಮನುಷ್ಯ ತನ್ನ ಪ್ರಾರಂಭದ ದಿನಗಳಲ್ಲಿ ಮಾಂಸಾಹಾರಿಯಾಗಿದ್ದ. ಕಾಲಕ್ರಮದಲ್ಲಿ ಹಸಿ ಮಾಂಸ ತಿಂತಾ ಇದ್ದವನು ಕಾಡಿನ ಕಾಳ್ಗಿಚ್ಚಿಗೆ ಸಿಕ್ಕಿದ ಪ್ರಾಣಿಗಳನ್ನು ಆಹಾರವಾಗಿ ಸ್ವೀಕರಿಸಿದಾಗ ಬದಲಾವಣೆಯನ್ನು ಕಂಡ. ಸೂರ್ಯನನ್ನು ದೇವರಾಗಿ ತೆಗೆದುಕೊಂಡಿದ್ದವನು ಕಾಲಕ್ರಮದಲ್ಲಿ ಅಗ್ನಿಯನ್ನು ಪಡ್ಕೊಂಡ. ಜಾತವೇದಸೆ ಸುನವ ಮಸೋ ಮಮರಾತಿ ಯಥೋ ನಿದಹಾತಿ ವೇದ ಸನಃ ಪರ್ಷದತಿ ದುರ್ಗಾಣಿ ವಿಶ್ವ ನಾವೇವ ಸಿಂಧುಂ ದುರಿತಾತ್ ಅಗ್ನಿ. ಅಗ್ನಿದೇವರಾಯಿತು. ಆ ನಂತರ ಅವನ ಆಹಾರಗಳಲ್ಲಿ ಆಚಾರ ವಿಚಾರಗಳು ಬಂತು. ಈ ಮನುಷ್ಯನ ಸೂಕ್ಷ್ಮ ಮನಸ್ಸಿನಲ್ಲಿ ಎಷ್ಟು
ಎಷ್ಟರ ಮಟ್ಟಿಗೆ ಆ ಹಳೆಯ ನೆನಪುಗಳಿತ್ತು ಅಂತಂದರೆ ಅವನು ಮಾಂಸಾಹಾರವನ್ನು ಬಿಟ್ಟ, ಆದರೆ ಕೊಳೆತಂತಹ ಉಪ್ಪಿನಕಾಯಿ ಅಂತ ಪದಾರ್ಥಗಳನ್ನು ಬಿಡಲಿಲ್ಲ ಅಂತ ಬರೀತಾರೆ ವಿವೇಕಾನಂದರು. ನೋಡಿ, ಯೋಚನೆ ಮಾಡಿ. ಇನ್ಮೇಲೆ ಉಪ್ಪಿನಕಾಯಿ ತಿನ್ನೋಕ್ಕೇನು ಬೇಜಾರು ಮಾಡ್ಕೋಬೇಡಿ, ಅದು ಅವ್ರು ಹೇಳಿದ್ದನ್ನು ಹೇಳಿದ್ದೇನೆ. ಎಷ್ಟೋ ಜನ ಗೊತ್ತಿರಲ್ಲ ಇದು. ಆ ಆರೋಗ್ಯಕರವಾಗಿ ಕೊಳೆಯುವಂತೆ ಮಾಡಿ ಅದನ್ನು ಎಲೆ ತುದಿಗಾದರೂ ಒಂಚೂರು ಹಳೆಯ ಸಂಪ್ರದಾಯ ಉಳಿಲಿ ಅಂತ ಹೇಳಿ ಮನುಷ್ಯ ಅದರಲ್ಲಿ ತೊಡಗಿಸ್ಕೊಂಡ. ವಿಗ್ರಹ ಆರಾಧನೆ ಅನ್ನೋದು ನೋನ್ ಟ್ರೂತ್. ಮೂರ್ತ ರೂಪದ ಉಪಾಸನೆಯಿಂದ ಅಮೂರ್ತ ರೂಪದ ಉಪಾಸನೆಗೆ ಹೋಗಬೇಕಾದ್ದು ಸರಿಯಾದ ಮಾರ್ಗ. ಈ ದೃಷ್ಟಿಯಲ್ಲಿ ಮೂರ್ತಿಯ ಮುಂದೆ ಮನುಷ್ಯ ಪ್ರಾಣಿ ಬಲಿಯನ್ನು ಕೊಡ್ತಾನೆ. ಎಷ್ಟೋ ಜನ ಹೇಳ್ತಾರೆ ಪ್ರಾಣಿ ಬಲಿ ಕೊಡಬಾರ್ದು ಅಂತ ಹೇಳಿ. ನಾನು ಎಷ್ಟೋ ಸಲ ಹೇಳ್ತಾ ಇರ್ತೇನೆ, ನೀವೆಲ್ಲ ಮಾಂಸಾಹಾರ ಬಿಟ್ಟುಬಿಡಿ, ಬಲಿ ಕೊಡಬೇಕಾದ ಪ್ರಮೇಯವೇ ಇಲ್ಲ ಅಂತ. ಇವರ ಹೋರಾಟ ಇರೋದು ಮಾಂಸಾಹಾರ ಬಿಡೋದಲ್ಲ, ಅದನ್ನ ದೇವ್ರಿಗೆ ತೋರಿಸಿ ತಿನ್ನಬಾರ್ದು ಅಂತ. ಭಗವಂತನು ಬಹಳ ಬುದ್ಧಿವಂತ. ಅವನು ಕುರಿ, ಕೋಣ, ಕೋಳಿಗಳನ್ನು ಬಲಿ ತೆಗೆದುಕೊಳ್ತಾನೆ ಹೊರತು ಹುಲಿ, ಸಿಂಹಗಳನ್ನು ತೆಗೆದುಕೊಳ್ಳೋದಿಲ್ಲ. ಆದ್ದರಿಂದ ಭಗವಂತನಿಗೂ ದುರ್ಬಲವಾದ ಪ್ರಾಣಿಗಳೇ ಬೇಕಾಗಿದೆ. ಇದೊಂದು ಸಂಕೇತ. ಪೂಜ್ಯ ಸ್ವಾಮಿ ಪುರುಷೋತ್ತಮಾನಂದಜಿ ಚಿಂತನ ಮಂಥನ ಪುಸ್ತಕದಲ್ಲಿ ಬರೆದಿದ್ದರು, ಧೈರ್ಯದ ಬಗ್ಗೆ ಬರಿತಾ ಹೇಳಿದ್ರು, ಭಗವಂತನೂ ಬಯಸುವುದು ಕುರಿ ಕೋಳಿಗಳನ್ನು, ಹುಲಿ ಸಿಂಹಗಳ ತಂಟೆಗೆ ಅವನು ಹೋಗೋದಿಲ್ಲ. ಆದ್ದರಿಂದ ಓ ಮನುಷ್ಯನೇ, ಅತಿಯಾದ ಸಹನೆ ದೌರ್ಬಲ್ಯದ ಚಿಹ್ನೆ. ನಾವು ಏನೇನೋ ಹೇಳ್ತೀವಿ, ಸಮಾನತೆ ಬಗ್ಗೆ ದೊಡ್ಡ ದೊಡ್ಡ ಪಾಠ ಹೇಳ್ತೀವಿ, ಎಲ್ಲ ಯೂನಿಫಾರ್ಮಿಟಿ ತಂದುಬಿಡಬೇಕು ಅಂತ ಹೇಳ್ತೀವಿ. ಎಲ್ಲರೂ ಬಟ್ಟೆ ಹಾಕ್ಕೋಬೇಕು, ಆದರೆ ಅವರವರ ಅಳತೆಯ ಬಟ್ಟೆ ಹಾಕ್ಕೋಬೇಕು ಅನ್ನೋದು ಮತ. ಎಲ್ಲರೂ ಬಟ್ಟೆ ಹಾಕ್ಕೋಬೇಕು ಅನ್ನೋದು ಧರ್ಮ, ಅವರವರ ಅಳತೆಯ ಬಟ್ಟೆ ಹಾಕ್ಕೋಬೇಕು ಅನ್ನೋದು ಮತ. ಹೀಗಾಗಿ ಭಾರತ ಇವತ್ತಿಗೂ ಬದುಕಿದೆ. ಯಾಕೆಂದರೆ ಇಲ್ಲಿ ವೈವಿಧ್ಯತೆ ಇದೆ, ವೈವಿಧ್ಯತೆಯಲ್ಲಿ ಸ್ವಾತಂತ್ರ್ಯ ಇದೆ. ಫ್ರೀಡಮ್ ಈಸ್ ದಿ ಫಸ್ಟ್ ಸ್ಟೆಪ್ ಫಾರ್ ಗ್ರೋತ್, ವಿವೇಕಾನಂದರು ಹೇಳಿದಂಥ ವಿಚಾರ. ಎಲ್ಲಿ ಸ್ವಾತಂತ್ರ್ಯ ಇಲ್ವೋ ಅಲ್ಲಿ ಬೆಳವಣಿಗೆ ಸಾಧ್ಯವೇ ಇಲ್ಲ ಅಂತ. ಆದರೆ ಸ್ವಾತಂತ್ರ್ಯ ದಾರಿ ತಪ್ಪದಂತೆ ಎಚ್ಚರಿಕೆ ವಹಿಸಬೇಕಾದ ಅವಶ್ಯಕತೆ ಇದೆ. ಮಾತು ಮುಂದುವರಿಸ್ತೇನೆ. ಮೂರ್ತಿ ಪೂಜೆ ಮಾಡುವಂತಹ ವ್ಯಕ್ತಿ ಪ್ರಾಣಿಗಳನ್ನು ಬಲಿ ಕೊಡ್ತಾನೆ, ಅವನ ಫೀಲಿಂಗ್ಸನ್ನೆಲ್ಲ ಆಚೆಗೆ ಹಾಕ್ತಾನೆ, ತನ್ನ ಮೃಗೀಯವಾದ ಭಾವನೆಗಳನ್ನು ದೇವರ ಮುಂದೆ ಬಲಿ ಕೊಡ್ತಾ ಇದ್ದೀನಿ ಅನ್ನೋ ಸಂಕೇತ ಅದು. ನಮ್ಮ ಎಲ್ಲ ದೇವಾದಿ ದೇವತೆಗಳ ವಾಹನಗಳನ್ನು ನೋಡಿ ನೀವು, ಎಲ್ಲ ಮೃಗಗಳೇ. ಲಕ್ಷ್ಮಿಯ ವಾಹನ ಯಾವುದು ಗೊತ್ತಾ ನಿಮಗೆ? ಬಾ, ಗೊತ್ತಿದೆ. ಬೆಂಗಳೂರಿನ ಜನ ಚೆನ್ನಾಗಿ ಗೊತ್ತಿರಲೇಬೇಕಾದ್ರೆ ಇರಲಿ. ಈಗ ಅಮೂರ್ತ ರೂಪದ ದೇವರನ್ನ ಪೂಜೆ ಮಾಡೋ ವ್ಯಕ್ತಿಯನ್ನು ಯೋಚನೆ ಮಾಡೋಣ. ಮೂರ್ತಿ ಪೂಜೆಯ ಹಂತದಿಂದ ಅತ್ಯಂತ ಅರ್ಥಪೂರ್ಣವಾಗಿ ಸಾಗಿದ ವ್ಯಕ್ತಿ ಅಮೂರ್ತ ರೂಪದಲ್ಲೂ ದೇವರನ್ನ ಗುರುತಿಸ್ಕೋಬಹುದು. ಶ್ರೀರಾಮಕೃಷ್ಣರು ಕಾಳಿಯನ್ನು ಪೂಜೆ ಮಾಡಿದ್ರು, ತೋತಾಪುರಿಯಲ್ಲಿಗೆ ಆಗಮಿಸಿದ, ನಿರಾಕಾರ ಪರಬ್ರಹ್ಮನನ್ನು ನೀನು ಪೂಜೆ ಮಾಡಬೇಕು ಅಂದ. ಪರಮಹಂಸರು ಧ್ಯಾನಕ್ಕೆ ಕುಳಿತರು, ಕಾಳಿ ಮತ್ತೆ ಮತ್ತೆ ಇಲ್ಲಿಗೆ ಬರ್ತಾ ಇದ್ದಾಳೆ. ಆಗ ಅವನು ಆತನಿಗೆ ಹೇಳಿದ್ರು, ನನಗೆ ಈ ಮೂರ್ತ ರೂಪವೇ ಬರ್ತಾ ಇದೆ, ಏನು ಮಾಡೋದು? ನಮ್ಮ ಅಮ್ಮನ ಕೇಳ್ಕೊಂಬರ್ತೀನಿ ಇರು ಅಂದರು. ಏನೋ ಹೆತ್ತ ತಾಯಿನ ಕೇಳ್ಕೊಂಬರ್ತಾನೇನೋ ಅಂತ, ತೋತಾಪುರಿ ಆಗಲಿ ಹೋಗು ಅಂತಂದರು. ಆತ ಕಾಳಿ ಹತ್ರ ಬಂದು ಕೇಳಿಕೊಂಡ್ರು ಶ್ರೀರಾಮಕೃಷ್ಣರು, ಅಮ್ಮ ನಿನ್ನ ಧ್ಯಾನ ಮಾಡ್ತಾ ಇದ್ದೇನೆ, ಆದರೆ ನಿನ್ನ ಮೂರ್ತಿಯಿಂದ ಆಚೆಗೆ ಹೋಗೋಕೆ ಆಗ್ತಾ ಇಲ್ಲ, ನಾನೇನು ಮಾಡಲಿ? ಆಗ ತಾಯಿ ಹೇಳಿದ್ಲು, ನಿನ್ನ ಜ್ಞಾನ ಖಡ್ಗದಿಂದ ನನ್ನ ಮೂರ್ತಿಯನ್ನು ಕೂಡ ಚೂರು ಚೂರು ಮಾಡು. ಧ್ಯಾನ ಮಾಡಬೇಕಾದ್ರೆ ನೀನು ಅದರಿಂದ ಆಚೆಗೆ ಹೋಗಲೇಬೇಕಾಗಿದೆ ಮಗು, ನೀನು ಅವನು ಹೇಳಿದ ಕೇಳು. ಇದು ಅತ್ಯಂತ ಆರೋಗ್ಯಕರವಾದ ಆಧ್ಯಾತ್ಮಿಕ ಸಾಧನೆ. ನೀವು ಮೂರ್ತಿಯನ್ನು ಒಪ್ಪದೆ ಏಕಾಏಕಿ ಅಮೂರ್ತ ರೂಪಕ್ಕೆ ಹೋದರೆ ಜಗತ್ತಿನಲ್ಲಿ ಇವತ್ತು ಗಮನಿಸಿ, ನೀವು ಮೂರ್ತಿ ಪೂಜೆಯನ್ನು ವಿರೋಧಿಸುವಂತಹ ಜನರಲ್ಲಿ ತಮ್ಮ ಭಾವನೆಗಳನ್ನು ಸರಿಯಾಗಿ ವ್ಯಕ್ತಪಡಿಸೋದಕ್ಕೆ ಅವಕಾಶಗಳಿಲ್ಲ. ಒಂದು ರೀತಿಯ ದೌರ್ಜನ್ಯ, ದುಷ್ಟತನ, ಆ್ಯರೋಗೆನ್ಸ್, ಒಂಥರ ಎಕ್ಸೆಂಟ್ರಿಕ್ ಆಗಿ ಕೆಲಸ ಮಾಡ್ತಕ್ಕಂಥ ಜನ ಮೂರ್ತಿ ಪೂಜೆಯನ್ನು ಬೈತಾರೆ. ದೇವರಿಗೆ ಆಕಾರ ಇಲ್ಲ ರೀ, ಅವನು ನಿರಾಕಾರ ಅಂತ ಹೇಳ್ತಾರೆ.
ಇವ್ರು ಹೇಳ್ತಕ್ಕಂಥ ವಾಕ್ ಸರಣಿಯಲ್ಲಿ ನೀವು ಗಮನಿಸಬೇಕು, ಅವರು ಯಾವುದೇ ಎಕ್ಸ್ಪ್ರೆಷನ್ಸ್ಗೆ ಒಂದು ಸರಿಯಾದ ಸ್ವರೂಪ ಕೊಡ್ತಾ ಇಲ್ಲ. ಅವರಿಗೆ ಅಮೂರ್ತ ರೂಪದ ದೇವರ ಬಗ್ಗೆ ಒಲವಿದ್ದದ್ದೇ ಆದರೆ ತಮ್ಮ ಎಕ್ಸ್ಪ್ರೆಷನ್ಸನ್ನು ಸರಿಯಾದ ರೀತಿಯಲ್ಲಿ ವ್ಯಕ್ತಪಡಿಸೋದಕ್ಕೆ ಅವ್ರಿಗೆ ಅವಕಾಶ ಇತ್ತು. ಆದರೆ ಅಲ್ಲಿ ಫೇಲ್ಯೂರ್ ಆಗಿದ್ದಾರೆ ಅವರು. ಈಗ ಅವರು ಭಗವಂತನಿಗೆ ಏನು ಅರ್ಪಿಸಬೇಕು ಅಂತ ಗೊತ್ತಿಲ್ಲ. ಈಗ ಅವರು ಈ ದ್ವಂದ್ವದಲ್ಲಿದ್ದಾರೆ. ಏನು ಮಾಡ್ತಾರೆ ಗೊತ್ತಾ, ಅವರು ಭಗವಂತನಿಗೆ ಅರ್ಪಿಸಬೇಕು ಅನ್ನೋದನ್ನ ನಾವು ಕೈ ಬಿಡೋದಿಲ್ಲ. ಏನನ್ನು ಅರ್ಪಿಸ್ತೇವೆ? ಯಾರು ನಮ್ಮ ರೀತಿಯ ವಿಧಾನದ ಆರಾಧನೆಯನ್ನು ಕೇಳೋದಿಲ್ವೋ ಅವರನ್ನು ವಿರೋಧಿಸ್ತೇವೆ. ಮೂರ್ತಿ ಪೂಜೆ ಮಾಡುವವರನ್ನೇ ನಾವು ಕೊಲ್ತೇವೆ, ಮನುಷ್ಯನನ್ನೇ ಕೊಲ್ತೇವೆ. ಇವತ್ತು ಸ್ಪಷ್ಟವಾಗಿ ನಿಮ್ಮ ಮುಂದೆ ಒಂದು ಪ್ರಶ್ನೆ ಇಡ್ತಾ ಇದ್ದೇನೆ. ಮೂರ್ತಿ ಪೂಜೆ ಮಾಡುವಂಥವನು ಕುರಿ ಕೋಳಿಗಳನ್ನು ಬಲಿ ಕೊಡ್ತಾನೆ, ಮೂರ್ತಿ ಪೂಜೆಯನ್ನು ವಿರೋಧಿಸುವವನು ಮನುಷ್ಯನನ್ನೇ ಬಲಿ ಕೊಡ್ತಾನೆ. ಇದು ಎಷ್ಟು ಮಟ್ಟಿಗೆ ಸರಿ? ಪುಣ್ಯಕ್ಕೆ ಭಾರತೀಯ ಚಿಂತನೆಯಲ್ಲಿ ಎಲ್ಲ ವೈವಿಧ್ಯಮಯ ರೀತಿಯ ಉಪಾಸನೆಗೆ ಅವಕಾಶ ಕೊಟ್ಟು ನಮ್ಮ ರೀತಿಯಲ್ಲೇ ನಾವು ಮುಂದುವರಿಬೇಕು ಅಂತಕ್ಕಂಥ ವಿವೇಚನೆಯನ್ನು ಮನದಟ್ಟು ಮಾಡಿ ನಮ್ಮ ಆರಾಧನಾ, ನಮ್ಮ ಉಪಾಸನಾ ವಿಧಾನವನ್ನು ಅತ್ಯಂತ ಅರ್ಥಪೂರ್ಣವಾಗಿಸಿದ್ದಾರೆ ನಮ್ಮ ಹಿರಿಯ ಋಷಿಗಳು. ಮನುಷ್ಯನಿಗೆ ಶಿಕ್ಷಣದ ಅವಶ್ಯಕತೆಯನ್ನು ಗಮನದಲ್ಲಿಟ್ಟುಕೊಂಡು ಭಾರತೀಯ ಚಿಂತನೆ ಶಿಕ್ಷಣದ ಬಗ್ಗೆ ಕೂಡ ಬಹಳ ವಿಶೇಷವಾದ ವಿಚಾರಗಳನ್ನು ಕೊಟ್ಟರು. ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ಉಪನಿಷತ್ತಿನ ಕಡೆಯ ವಾಕ್ಯಗಳು ಇನ್ನೂ ಬರೆದಿಲ್ಲ, ಸತ್ಯಕ್ಕೆ ಫುಲ್ ಸ್ಟಾಪ್ ಇಲ್ಲ. ರಿಲಿಜನ್ ಅನ್ನೋದ್ರ ಬಗ್ಗೆ ವಿವರಿಸ್ತಾ ವಿವೇಕಾನಂದರು ಹೇಳ್ತಾರೆ, ಟ್ರೂತ್ ಈಸ್ ಅಬ್ಸಲ್ಯೂಟ್, ದಟ್ ವಿಚ್ ಈಸ್ ಅಬ್ಸಲ್ಯೂಟ್ ಈಸ್ ಎಟರ್ನಲ್. Religion is expression of truth. Truth is infinite, but expression of truth is finite. Any expression is finite. A religion is expression of truth. Therefore, every religion is the finite expression of infinite truth. ಇಂಥ ವ್ಯಾಖ್ಯಾನ ಜಗತ್ತಿನಲ್ಲೇ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ಇದನ್ನು ಗಮನದಲ್ಲಿಟ್ಕೊಂಡೆ ಲೆಟ್ ನೋಬಲ್ ಥಾಟ್ಸ್ ಕಮ್ ಫ್ರಮ್ ಎವರಿ ಡೈರೆಕ್ಷನ್ ಅಂತ ನಮ್ಮ ಹಿರಿಯರು ಹೇಳಿದ್ದು. ಈ ಜಗತ್ತಿನ ಯಾವ ಮೂಲೆಯಲ್ಲಿ ಶ್ರೇಷ್ಠವಾದ ವಿಚಾರಗಳಿದೆಯೋ ಅದೆಲ್ಲವೂ ನಮ್ಮಲ್ಲಿ ಬರಲಿ, ನಾವು ಸ್ವೀಕರಿಸ್ತೇವೆ. ಈ ನಿಟ್ಟಿನಲ್ಲಿ ಭಾರತೀಯ ಪ್ರಯತ್ನ ಅದ್ಭುತವಾದ ರೀತಿಯಲ್ಲಿ ನಡೆಯಿತು. ಈ ಶಿಕ್ಷಣಕ್ಕೆ ಯಾಕೆ ಇಷ್ಟು ಒತ್ತು ಕೊಟ್ಟರು ಭಾರತೀಯರು ಅಂತಂದರೆ, ವಿದ್ಯಾವಿಹೀನ ಪಶು ಅಂತಲೇ ಕರೆದು ಬಿಟ್ರು. ವಿದ್ಯೆ ಇಲ್ಲದವನು ಅವನು ಪಶುವೇ ಅಂತಲೇ ಕರೆದುಬಿಟ್ರು. ನಿಮ್ಗೆ ಅನುಮಾನನ ಅದು? ಇವತ್ತಿನ ಅಕ್ಷರಸ್ಥರನ್ನೆಲ್ಲ ನೋಡಿ ನಿಮ್ಗೇನು ಅನಿಸುತ್ತೆ? ಬಸ್ ತುಂಬ ಟಿಕೆಟ್ ತಗೊಳ್ಳೋರೇ ಇರ್ತಾರೆ, ಕಿಟಕಿ ಮೇಲೆ ಮಾತ್ರ ನಿಮ್ಮ ತಲೆ ಮತ್ತು ಕೈಗಳನ್ನು ಆಚೆ ಹಾಕಬೇಡಿ ಅಂತ ಬೋರ್ಡ್ ಹಾಕಲೇಬೇಕು. ಕಾಲು ಎಟ್ಕಲ್ಲ ಪುಣ್ಯಕ್ಕೆ, ಅದರಿಂದ ಕಾಲುಗಳನ್ನು ಅಂತ ಬರೋದಿಲ್ಲ. ಇಲ್ಲಿ ಉಗುಳಬಾರದು, ಇಲ್ಲಿ ಗಲೀಜು ಮಾಡಬಾರ್ದು, ಇಲ್ಲಿ ಶಬ್ದ ಮಾಡಬಾರ್ದು, ಇಲ್ಲಿ ಗಲಾಟೆ ಮಾಡಬಾರ್ದು. ಸಾಲಾಗಿ ಬನ್ನಿ. ಇನ್ನು ನಮ್ಮ ಕಚೇರಿಗಳಲ್ಲೂ ದೊಡ್ಡ ದೊಡ್ಡ ಬೋರ್ಡ್ಗಳಿದೆ, ಸರ್ಕಾರಿ ಕೆಲಸ ನಮ್ದಲ್ಲ. ಅವನು ಕೇಳ್ಕೊಳ್ಳಿ. ನಾನೊಬ್ಬರನ್ನ ಕೇಳಿದೆ, ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತ ಹಾಕಿದ್ದೀರಲ್ಲ, ನಿಮ್ಗೇನು ಕೆಲಸ ಅಂತ. ಅವ್ರು ಹೇಳಿದ್ರು, ಏನು ಗುರುಗಳೇ ನೀವೇ ಹೀಗೆ ಕೇಳಿಬಿಟ್ರೆ ಹೇಗೆ? ಲೆಕ್ಕಾಚಾರ ಎಲ್ಲ ಇಡಬೇಕಲ್ಲ. ಆ ಲೆಕ್ಕ ಅನ್ನೋದು ಒಂದು ಆಚಾರ ರೀ, ಹುಷಾರು ಅಂದೆ. ದೇವ್ರ ಕೆಲಸ ಮಾಡಬೇಕು. ದೇವ್ರ ಜಾಗದಲ್ಲಿ ಬೇರೆಯವ್ರು ಕೂತ್ಕೊಂಡ್ರೆ ಕಷ್ಟ ಆಗುತ್ತೆ. ದೇವ್ರ ಸಂತಾನವಾಗಿ ಕೆಲಸ ಮಾಡಬೇಕು. ದೇವ್ರ ಸಂತಾನ ಇಲ್ಲದೆ ಇದ್ರೆ ಏನು ಮಾಡೋಕ್ಕಾಗತ್ತಲ್ಲಿ? ಮನುಷ್ಯನ ಮುಂದೆ 3 ಆಸೆಗಳಿದೆ. ನಾನು ಉಪನಿಷತ್ತಿನ ಕಡೆಯ ವಾಕ್ಯಗಳು ಬರೆಯಲ್ಪಡಲಿಲ್ಲ ಅನ್ನೋದಕ್ಕೆ ಒಂದು ತಮಾಷೆಯಾದ ಒಂದು ಘಟನೆಯನ್ನು ಹೇಳ್ತೇನೆ. ಹೇಗೆ ವಿವೇಚನೆ ಬೆಳೆಸ್ಕೋಬೇಕಾಗತ್ತೆ ಮನುಷ್ಯ, ಅವನ ಆಲೋಚನೆಗಳಲ್ಲಿ ಹೇಗೆ ಪ್ರಬುದ್ಧನಾಗಬೇಕಾಗತ್ತೆ, ಇಲ್ಲದೇ ಇದ್ರೆ ಬಹಳ ಕಷ್ಟ ಇದೆ ಅನ್ನೋದನ್ನು ಯಾವುದೇ ಸತ್ಯವನ್ನು ಓರೆ ಹಚ್ಚಿ ನೋಡುವಂತಹ
ಪ್ರಾಮಾಣಿಕತೆಯ ಪ್ರಯತ್ನಕ್ಕೆ ಭಾರತೀಯ ಸಂಸ್ಕೃತಿ ಕೊಟ್ಟಷ್ಟು ಒತ್ತು ಜಗತ್ತಿನಲ್ಲಿ ಯಾರೂ ಕೊಡಲಿಲ್ಲ. ನೀವು ಇತರ ಧರ್ಮೀಯರಲ್ಲಿ ನೋಡಿ, ಅವರ ಮೂಲ ಗ್ರಂಥಗಳನ್ನು ನೀವು ಪ್ರಶ್ನಿಸಿದ್ರೆ ನೀವು ಆಡ್ ಮ್ಯಾನ್ ಔಟ್ ಆಗ್ತೀರಿ. ಹಿಂದೂ ಧರ್ಮದ ಮೇಲೆ ಎಲ್ಲ ರೀತಿಯ ಆಘಾತಗಳಾಗಿದೆ, ಅಪವಾದಗಳು ಬಂದಿದೆ, ಆಕ್ಷೇಪಗಳು ಬಂದಿದೆ. ಹೀಗಾಗಿ ಎಚ್ಚರಿಕೆಯಿಂದ ಬದುಕ್ತಾ ಇದೆ ಅದು. ಗಮನಿಸಿ ನೀವು ಇದನ್ನು. ಕಬೀರ ಒಂದು ಕಡೆ ಒಂದು ಮಾತು ಹೇಳ್ತಾನೆ, ನಿಂದಕರಿಗೊಂದು ಕುಟಿಯನ್ನು ಕಟ್ಟಿ ಮನೆ ಮುಂದಿರಗೊಡಿರಿ, ನೀರು ಸಾಬೂನುಗಳಿಲ್ಲದೆಯೇ ನಿರ್ಮಲಗೊಳಿಸುವರು ಕಬೀರ, ನಿರ್ಮಲಗೊಳಿಸುವರು. ನಿಮ್ಮ ನಿಂದಕರನ್ನ ನಿಮ್ಮ ಮನೆ ಎದುರುಗಡೆ ಸೈಟಲ್ಲೇ ಮನೆ ಕಟ್ಕೊಳ್ಳೋಕೆ ಬಿಡಿ ಅಂತ. ಯಾಕೆಂದರೆ ಅವ್ರು ನಿಮ್ಮನ್ನು ಅಬ್ಸರ್ವ್ ಮಾಡ್ತಾನೇ ಇರ್ತಾರೆ, ನಿಮ್ಮನ್ನು ಶುಚಿ ಮಾಡ್ತಾ ಇರ್ತಾರೆ. ಶುಚಿ ಮಾಡೋದಕ್ಕೆ ನಿಮಗೂ ಕೂಡ ನೀರು ಮತ್ತು ಸೋಪಿನ ಖರ್ಚು ಕಡಿಮೆ ಆಗುತ್ತೆ. ಆ ಕೆಲಸ ಅವರೇ ಮಾಡ್ತಾರೆ ಅಂತ. ಇವತ್ತು ಹಿಂದೂ ಧರ್ಮ ಇವತ್ತಿಗೂ ಕೂಡ ಅಷ್ಟು ಚೈತನ್ಯದಾಯಕವಾಗಿ, ಹೊಸದಾಗಿ, ಪರಿಣಾಮಕಾರಿಯಾಗಿ, ಆಕರ್ಷಣೀಯವಾಗಿ, ಆಶ್ಚರ್ಯಕರವಾಗಿ ಯಾಕಿದೆ ಅಂತಂದರೆ ಸಾವಿರಾರು ಆಘಾತಗಳನ್ನು ಇದು ಯಶಸ್ವಿಯಾಗಿ ನಿರ್ವಹಿಸಿದೆ. ನಮ್ಮ ಬುದ್ಧಿಯನ್ನು ಆ ರೀತಿಯಲ್ಲಿ ಪ್ರಚೋದಿಸುವಂಥ ಒಂದು ವ್ಯವಸ್ಥೆ ಇದೆ. ಒಂದು ಕಥೆ ಹೇಳೋದಕ್ಕೆ ಬಯಸ್ತೇನೆ. ತಮಾಷೆ ಕಥೆ ಇದು, ನೀವು ಕೇಳದಲ್ಲೇ ಇರ್ತಕ್ಕಂಥ ಕಥೆ ಏನಲ್ಲ ಇದು. ನಿಮಗೆಲ್ಲ ಈ ಟೋಪಿ ವ್ಯಾಪಾರ ಮಾಡುವಂಥ ಒಬ್ಬ ವ್ಯಕ್ತಿಯ ಕಥೆ ಗೊತ್ತಿದೆ. ಅವನು ವ್ಯಾಪಾರ ಮುಗಿಸಿ ಮಧ್ಯಾಹ್ನ ದಣಿವಾಯಿತು, ಒಂದು ಮರದ ಕೆಳಗೆ ಬಂದು ಮಲ್ಕೊಂಡ. ನಿದ್ರೆ ಬಂತು. ನಿದ್ರೆಯಿಂದ ಎದ್ದ ಮೇಲೆ ನೋಡ್ತಾನೆ, ಬ್ಯಾಗ್ನಲ್ಲಿದ್ದ ಟೋಪಿಗಳೆಲ್ಲ ಖಾಲಿ. ಸುತ್ತಲೂ ನೋಡ್ತಾನೆ, ಯಾರೂ ಕಾಣಲಿಲ್ಲ. ತಲೆ ಎತ್ತಿ ನೋಡಿದಾಗ ಮರದ ಮೇಲೆ ಕಪ್ಪಿಗಳ ಹೆಂಡು, ಒಂದೊಂದು ಕಪ್ಪಿಯೂ ಕೂಡ ಸೈಜ್ಗೆ ಸಕ್ಕಾಗಿ ಟೋಪಿಗಳನ್ನು ಹಾಕ್ಕೊಂಡ್ಬಿಟ್ಟಿದೆ. ಇವನು ಯೋಚನೆ ಮಾಡ್ದ, ಏನು ಮಾಡೋದು ಇವಾಗ? ಕಲ್ಲಲ್ಲಿ ಎಸ್ದ, ಪ್ರಯೋಜನ ಆಗಲಿಲ್ಲ. ಕೋಲಲ್ಲಿ ಬೆದರಿಸ್ದ, ಯಾವ ಮಂಗಣ್ಣನೂ ಹೆದರಲಿಲ್ಲ. ಕಡೆಗೆ ಇವನು ಯೋಚನೆ ಮಾಡಿದ, ತಾನು ಹಾಕ್ಕೊಂಡಿದ್ದ ಟೋಪಿನ ಕೆಳಕ್ಕೆ ಹಾಕ್ತ. ಈ ಸಿಲೆಬಸ್ಸು ಅವುಗಳು ಗೊತ್ತಿಲ್ಲ, ಅದು ಕೂಡ ಹಾಗೆ ಹಾಕದು. ಈ ಕಥೆ ನಿಮಗೇನು ಗೊತ್ತಿಲ್ವಾ? ಅದನ್ನೆಲ್ಲ ಮಡಚ್ಕೊಂಡ, ಬ್ಯಾಗಿಗೆ ತುಂಬಿಕೊಂಡ, ಮನೆಗೆ ವಾಪಸ್ ಬಂದ. ತನ್ನ ಮಕ್ಕಳು ಮೊಮ್ಮಕ್ಕಳನ್ನು ಕೂರಿಸ್ಕೊಂಡು ನಡೆದ ಘಟನೆಯನ್ನು ಹೇಳ್ದ. ನೋಡಿ, ತಲತಲಾಂತರದಿಂದ ಜನಕ್ಕೆ ಟೋಪಿ ಹಾಕೋ ವೃತ್ತಿಯಲ್ಲಿ ನಾವಿದ್ದೇವೆ, ಅಂದರೆ ಬಿಸ್ನೆಸ್ ಮಾಡ್ತಾ ಇದ್ದೇವೆ. ಇವತ್ತು ಈ ರೀತಿ ಘಟನೆ ಆಯಿತು. ನೀವು ಕೂಡ ಮುಂದೆ ನಮ್ಮ ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗಬೇಕಾದವರು. ಇಂಥ ಸಂದರ್ಭ ಬಂದರೆ ನಾನು ಏನು ಮಾಡಿದ್ನೋ ನೀವು ಹಾಗೆ ಮಾಡಿ. ಮಕ್ಕಳಿಗೆಲ್ಲ ಸಂತೋಷ ಆಯಿತು. ಅಜ್ಜ ಇಷ್ಟು ಒಳ್ಳೆ ಕಥೆ ಹೇಳಿದ್ನಲ್ಲ, ಇಷ್ಟು ಒಳ್ಳೆ ಅನುಭವ. ಎಕ್ಸ್ಪೀರಿಯನ್ಸ್ ಈಸ್ ದಿ ಬೆಸ್ಟ್ ಟೀಚರ್ ಬಟ್ ದ ಫೀ ಈಸ್ ವೆರಿ ಹೆವಿ ಅಂತ ಒಂದು ಮಾತು. ಇದಾದಮೇಲೆ ಮೊಮ್ಮಗನ ಕಾಲಕ್ಕೆ ಟೋಪಿ ವ್ಯಾಪಾರ ಅವನಿಗೆ ಬಂತು. ಅವನು ಹೀಗೆ ದೇಶ ಎಲ್ಲ ಸುತ್ತಿ ಸುಸ್ತಾಗಿತ್ತು, ಮಧ್ಯಾಹ್ನ ಬಂದು ಮಲ್ಕೊಂಡ. ಅದೇ ಪ್ರಕಾರ ಆಯಿತು. ಈ ಕಥೆ ನೀವು ಕೇಳಿರಲ್ಲ, ಇದು ಎಕ್ಸ್ಟೆಂಡೆಡ್ ವರ್ಷನ್ನು. ಬ್ಯಾಗ್ನಲ್ಲಿದ್ದ ಟೋಪಿಗಳೆಲ್ಲ ಖಾಲಿಯಾಗಿದ್ದು, ಮರದ ಮೇಲಿದ್ದು ಎಲ್ಲ ಕೋತಿಗಳು ಕೂಡ ವ್ಯವಸ್ಥಿತವಾಗಿ ಡ್ರೆಸ್ ಮಾಡ್ಕೊಂಡ್ಬಿಟ್ಟಿದ್ವು ಟೋಪಿಗಳನ್ನು. ಇವನು ಕೋಲ್ ಬೀಸ್ದ, ಕಲ್ಲು ಹೊಡೆದ, ಏನು ಮಾಡಿದ್ರು ಅದು ಜಗ್ಲಿಲ್ಲ. ಕಡೆಗೆ ಕೆಲವು ವರ್ಷಗಳ ಹಿಂದೆ ಅಜ್ಜ ಹೇಳಿದ್ದಿದ್ದು ಸೂಕ್ಷ್ಮ ನೆನಪಿಗೆ ಬಂತು. ತನ್ನ ಟೋಪಿಯನ್ನು ತೆಗೆದು ಕೆಳಗೆ ಹಾಕ್ದ. ಯಾವ ಕೋತಿಯೂ ಟೋಪಿ ಕೆಳಗೆ ಹಾಕಲಿಲ್ಲ. ಅದರಲ್ಲಿದ್ದ ಲೀಡರ್ ಕೋತಿ ಕೆಳಗಿಳಿದು ಬಂದು ಹೇಳ್ತು, ನಮ್ಮ ತಾತ ಮಂಗಣ್ಣ ಸಾಯಬೇಕಾದ್ರೆ ನಿಮ್ಮ ತಾತ ಮಾಡಿದ್ದಿದ್ದು ಮೋಸನ ಹೇಳಿಬಿಟ್ಟೆ ಸತ್ತ. ನೀನು ಹಳೆ ಟೆಕ್ನಿಕ್ಸ್ ಉಪಯೋಗಿಸ್ಕೊಂಡ್ರೆ ಸೋಲೋದಕ್ಕೆ ನಾವೇನು ಬುದ್ಧಿಹೀನರಲ್ಲ, ಏನಾದರೂ ಹೊಸ ಟೆಕ್ನಿಕ್ ಇದ್ರೆ ಕಲ್ತ್ಕೊಂಡು ಬಾ ಅಂತ. ಈ ಕಥೆ ಯಾಕೆ ಹೇಳಿದೆ ನಾನು ಅಂದರೆ, ಯಾವುದೇ ಭಾರತೀಯ ಚಿಂತನೆ ನಿಂತ ನೀರಲ್ಲ. ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ಯುವಕರು ಚರ್ಚಿಗೆ ಹೋಗ್ತಾ ಇಲ್ವಾ, ಅವರನ್ನು ದಂಡಿಸ್ರಿ. ವೃದ್ಧರು ಇನ್ನೂ ಚರ್ಚಿಗೆ ಹೋಗ್ತಾ ಇದ್ದಾರಾ, ಅವ್ರನ್ನೂ ದಂಡಿಸ್ರಿ ಅಂತ. ಏನು ಆಶ್ಚರ್ಯ! ಅರ್ಥ ಏನು? ಇಷ್ಟು ವರ್ಷ ಹೋಗಿ ಇವನಲ್ಲಿ ಏನು ವ್ಯತ್ಯಾಸ ಆಗಲಿಲ್ವಲ್ಲ ಅಂತ. ಒಮ್ಮೆ ಬೆಂಗಳೂರಿನಲ್ಲಿ ನಡೆದ ಘಟನೆ ಪೂಜ್ಯ ಸ್ವಾಮೀಜಿಯವರು ಹೇಳಿದ್ದಿದ್ದು. ಆಂಜನೇಯನ ದೇವಸ್ಥಾನ,
ಒಬ್ಬ ಬ್ರಷ್ ತೊಗೊಂಡು ಆಂಜನೇಯನ ವಿಗ್ರಹನ ಉಜ್ಜ್ತಾ ಇದ್ದಂತೆ. ಅದು ನೋಡಿ ಕೆಲವರು ಸಂಕಟ ಆಯಿತು. ಅದನ್ನೇನು ಒಂದು ಬಂಡೆ ಥರ ಉಜ್ತಾನಲ್ಲ ಇವನು ಅಂಥೇಳಿ ಕೇಳಿಬಿಟ್ನಂತೆ ಭಕ್ತ. ಸ್ವಾಮಿ ಹೀಗೆ ಉಜ್ಜಬೇಡಿ, ನನ್ನ ಮನಸ್ಸಿಗೆ ಭಾಳ ನೋವಾಗುತ್ತೆ, ದೇವ್ರ ವಿಗ್ರಹ ರೀ, ದೇವ್ರೇನ್ರಿ ಅದೋ ನೋಡಿ ಅಂತ ಇನ್ನೂ ಜೋರಾಗಿ ಉಜ್ಜದ್ನಂತ. ನಮಗೆ ಗೊತ್ತಿಲ್ವೇನ್ರಿ ಅದೇನು ಅಂತ, 24 ಗಂಟೆ ಅದ್ರ ಮುಂದೆನೇ ಇರ್ತೀವಿ ಅನ್ನಂತ. ಇದನ್ನು ನೋವಾಗಿ ಆತ ಬಂದು ಪೂಜ್ಯ ಸ್ವಾಮಿ ಪುರುಷೋತ್ತಮಾಜಿಯವ್ರ ಹತ್ರ ಹೇಳಿದ್ನಂತೆ. ಇಲ್ಲ ಕಣೋ, ಅವನಿಗೆ ಸಾಕ್ಷಾತ್ಕಾರ ಆಗಿದೆಯೋ ಅಂದ್ರಂತ ಸ್ವಾಮೀಜಿ. ಏನು ಸ್ವಾಮೀಜಿ ನೀವು ಹೀಗೆ ಹೇಳ್ತೀರಿ, ಅದು ಕಲ್ಲೇ ಅಂತ ಅವನು ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದಾನೆ, ನಿನಗೆ ದೇವರು ಅಂತ ಅರ್ಥ ಆಗಿದೆ, ಅವನಿಗಾಗಿಲ್ವಲ್ಲ, ನೀನು ಯಾಕೆ ತಲೆ ಕೆಡಿಸ್ಕೊಳ್ತೀವಿ. ಹೀಗಾಗಿ ಅನುಭವ ಬಹಳ ದೊಡ್ಡದು. ಒಬ್ಬ ಚಕ್ರವರ್ತಿಗೆ ಬೆಳಗ್ಗೆ ಎದ್ದ ತಕ್ಷಣ ಕಿಟಕಿ ಆಚೆ ನೋಡೋ ಅಭ್ಯಾಸ. ನೋಡಿ, ಆಲೋಚನೆಗಳು ತೀವ್ರವಾಗಿದ್ದರೆ ಹೇಗೆ ಬದುಕಬಹುದು ಅನ್ನೋದಕ್ಕೆ. ಕಿಟಕಿ ಆಚೆ ನೋಡಿದ ಒಂದು ದಿವಸ ಈ ಕಡೆ ತಿರುಗಿದ ತಕ್ಷಣ ಬಾಗಲು ತಗಲ್ತು, ನೀರು ಇದು ರಕ್ತ ಬಂದ್ಬಿಡ್ತು. ತಕ್ಷಣ ಆಜ್ಞೆ ಮಾಡ್ದ, ಅವನನ್ನು ಶಿರಚ್ಛೇದನ ಮಾಡಿಬಿಡಿ. ಅವನು ನೋಡಿ ನನಗೆ ಬೆಳಗ್ಗೆ ಗಾಯ ಆಯಿತು. ಪಾಪ ಅವನು ಅಮಾಯಕ, ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದವನು, ಅವನ ಗ್ರಾಚಾರ ಏನಿತ್ತೋ ಏನೋ. ಅವನ ಸೈನಿಕರು ಹೇಳ್ಕೊಂಡು ಬಂದರು. ಅಪರಿಚಿತರಾದ ಈ ಸೈನಿಕರು ನೋಡೋರು, ಯಾಕಪ್ಪ ನಾನು ಹೇಳ್ಕೊಂಡು ಹೋಗ್ತಾ ಇದ್ದೀರಿ ಅಂತ ಕೇಳ್ದ. ರಾಜಾಜ್ಞೆ ಆಗಿದೆ, ನಿನ್ನನ್ನು ಕೊಲ್ಲಬೇಕಾಗಿದೆ. ಯಾಕೆ? ನಿನ್ನನ್ನು ಬೆಳಗ್ಗೆ ನೋಡಿದ ತಕ್ಷಣ ನಮ್ಮ ಚಕ್ರವರ್ತಿಗಳಿಗೆ ಬಲವಾದ ಪೆಟ್ಟು ಬಿದ್ದು ರಕ್ತಸ್ರಾವ ಆಗಿದೆ. ನಿನ್ನ ಕಡೆ ಆಸೆ ಏನೋ ಅಂತ ಕೇಳಿದ್ರು. ನಾನು ಮಹಾರಾಜರ ದರ್ಶನ ಮಾಡಿಬಿಟ್ಟು ಸತ್ತೋಗ್ತೀನಿ ಅಂತ ಹೇಳ್ಕೊಂಡು ಬಂದರು. ಆಗ ಚಕ್ರವರ್ತಿಗಳು ಮುಂದೆ ನಿಲ್ಸಿದ್ರು. ಆಗ್ತಾನೆ ಪಾಪ ಸ್ವಲ್ಪ ಫಸ್ಟ್ ಏಡ್ ಎಲ್ಲ ಮಾಡಿದ್ರು ಅನಿಸುತ್ತೆ. ಯಾರಿವನು ಅಂತ ಕೇಳಿದ್ದ ಚಕ್ರವರ್ತಿ. ಸ್ವಾಮಿ, ಇವನು ನೋಡಿದ್ದಕ್ಕೆ ನಿಮಗೆ ಬೆಳಗ್ಗೆ ಈ ಅನಾಹುತ ಆದ್ದು ಅಂತ. ಇವನು ಇನ್ನೂ ಉಳಿಸಿದಿರಲ್ಲ ಕೊಲ್ಲಿಯಿಂದ. ಆಗ ಆ ಬಾಲಕ ಹೇಳ್ದ, ರೈತರ ಬಾಲಕ ಹೇಳ್ದ, ಸ್ವಾಮಿ, ನಿಷ್ಪಕ್ಷಪಾತವಾಗಿ ನಾನೊಂದು ಪ್ರಶ್ನೆ ಕೇಳಿಬಿಡ್ತೇನೆ, ನೀವು ಉತ್ತರ ಕೊಡಬೇಕು. ಇದಾಗಬಾರ್ದಾಗಿತ್ತು. ಹೇಗೆ? ನನ್ನನ್ನು ನೋಡಿ ನಿಮಗೆ ಗಾಯ ಆಗಿ ರಕ್ತ ಸುರಿತಾ ಇದೆ, ಇಷ್ಟಕ್ಕೆ ಆಯಿತು. ನಿಮ್ಮನ್ನು ನೋಡಿದ್ನಲ್ಲ ಯಾವುದೋ ಗ್ರಾಚಾರ, ನನ್ನ ಪ್ರಾಣನೇ ಹೋಗ್ತಾ ಇದೆ ಅಂತ. ನಿಮಗೆ ಹಾಸ್ಯವಾಗಿ ಕಾಣಬಹುದಿದು, ಆದರೆ ಚಕ್ರವರ್ತಿಗಿಲ್ದಲೇ ಇದ್ದ ಬುದ್ಧಿ ಒಬ್ಬ ಜನಸಾಮಾನ್ಯನಿಗಿತ್ತು ಅನ್ನೋದನ್ನ ನೀವು ನೋಡಿದಾಗ, ನಮ್ಮ ದೇಶದಲ್ಲಿ ಧರ್ಮವ್ಯಾಧನ ಕಥೆ ಹೇಗೆ ಬಂತು? ಒಬ್ಬ ಶಬರಿ ಹೇಗೆ ದೊಡ್ಡವಳಾದ್ಲು? ಶ್ರೀರಾಮ ವನವಾಸದಿಂದ ವಾಪಸ್ ಬಂದ ಮೇಲೆ ಕೌಸಲ್ಯ ಔತಣ ಮಾಡ್ತಾಳೆ. ಜನಕನೂ ಕೂಡ 15 ದಿವಸ ಆದಮೇಲೆ ಒಂದು ಫೀಸ್ಟ್ ಮಾಡ್ತಾನೆ. ಜನಕ ತನ್ನ ಅಳಿಯನನ್ನು ಕೇಳ್ತಾನೆ, ನಿಮ್ಮಮ್ಮ ಅಡುಗೆ ಮಾಡಿದ್ಲು ಔತಣ, ನಾನು ಮಾಡಿಸಿದ್ದೇನೆ, ಈ ಎರಡರಲ್ಲಿ ಯಾವ್ದು ಚೆನ್ನಾಗಿತ್ತು ಅಂತ. ಅಳಿಯಂದ್ರಿಗೆ ಬರೋ ಕಷ್ಟ ಇಂಥ ಕಡೆದೆ. ಏನು ಹೇಳಬೇಕು? ಶ್ರೀರಾಮ ಅತ್ಯಂತ ನಿಷ್ಪಕ್ಷಪಾತವಾಗಿ ಹೇಳಿದ, ನಿಮ್ಮಿಬ್ಬರ ಔತಣವೂ ಚೆನ್ನಾಗಿತ್ತು, ಅದು ನಿಮ್ಮಿಬ್ಬರಿಗಿಂತ ಶಬರಿ ಔತಣ ಇನ್ನೂ ಚೆನ್ನಾಗಿತ್ತು ಅಂತ ಹೇಳಿದ. ಇದು ವಿವೇಚನೆ, ಇದೊಂದು ಆದರ್ಶ. ಇಲ್ಲಿ ನಾವು ನೋಡ್ತೇವೆ, ಒಬ್ಬ ವ್ಯಕ್ತಿ ಎಷ್ಟು ಎತ್ತರದಲ್ಲಿ ನಿಲ್ಲಬಲ್ಲ, ಆ ವಿಚಾರಗಳು ಅಂತಕ್ಕಂಥದ್ದು ಅವನನ್ನು ಹೆಚ್ಚು ಹೆಚ್ಚು ಜೀವಂತಿಕೆಯ ಪ್ರಯಾಣದಲ್ಲಿ ಪ್ರೇರೇಪಿಸುತ್ತವೆ ಅನ್ನೋ ವಿಚಾರಕ್ಕೆ ನಿಮ್ಮ ಮುಂದೆ ಇಟ್ಟೆ. ಬದುಕುವ ಆಸೆ, ಕಲಿಯುವ ಆಸೆ ಮತ್ತು ಸುಖದ ಆಸೆಗಳನ್ನು ಭಾರತೀಯ ಋಷಿಗಳು ವಿಶ್ಲೇಷಿಸಿದ್ರು. ಈ ಕಲಿಯುವ ಆಸೆಯನ್ನೇ ಎಜುಕೇಷನ್ ಅಂತ ಕರೆದರು. ಕಲಿಯುವ ಆಸೆ ಅರ್ಥಪೂರ್ಣವಾಗಿದ್ದರೆ ಬದುಕುವ ಆಸೆ ಸಾರ್ಥಕವಾಗುತ್ತೆ, ಸುಖದ ಆಸೆ ಮಾನವೀಯವಾಗಿರುತ್ತೆ ಅಂತ ಹೇಳಿದರು. ಆದ್ದರಿಂದ ಕಲಿಯುವ ಆಸೆಯ ವಿಷಯದಲ್ಲಿ ಕಷ್ಟಪಟ್ಟು ಕಲಿಯಬೇಕು ಅಂತಕ್ಕಂಥದ್ದು ಜೀವನ, ಬ್ರಹ್ಮಚರ್ಯ ಜೀವನದ ಮೇಲ್ಪಂಕ್ತಿ. ಬೀದಿ ದೀಪದಲ್ಲಿ ಓದ್ದಂಥ ವಿಶ್ವೇಶ್ವರಯ್ಯ ಅರ್ಧ ಮೈಸೂರು ರಾಜ್ಯದ ಬೆಳಕನ್ನು ಕೊಟ್ಟರು. ಕುಡಿಯೋ ನೀರಿರಲಿಲ್ಲ ಮನೆಯಲ್ಲಿ, ಕರ್ನಾಟಕ ರಾಜ್ಯದ ಕುಡಿಯೋ ನೀರಿನ ಯೋಜನೆಯನ್ನು ರೂಪಿಸಿದ್ರು. ಮನೆ ಬಾಗಿಲಿಗೆ ನ್ಯೂಸ್ ಪೇಪರ್ ಹಾಕ್ತಾ ಇದ್ದ ಹುಡುಗ ಮುಂದೆ ತಾನು ಮಾತನಾಡಿದ ಮಾತುಗಳನ್ನು ಅದೇ ನ್ಯೂಸ್ ಪೇಪರ್ಗಳು ಪ್ರಿಂಟ್ ಮಾಡುವಂತೆ ಮಾಡ್ದ ಡಾಕ್ಟರ್ APJ ಅಬ್ದುಲ್ ಕಲಾಂ. ಯಾವ ವ್ಯಕ್ತಿ ಏರ್ಫೋರ್ಸ್ನಾಗೆ ಸೆಲೆಕ್ಟ್ ಆಗಲಿಲ್ವೋ 2 ಇಂಚು ನೀನು ಕುಳ್ಗಿದ್ಯಪ್ಪ ಅಂತ ಹೇಳಿದ್ರು, ದಟ್ ಸೇಮ್ ಪರ್ಸನ್ ಬಿಕೇಮ್ ದಿ ಫಾದರ್ ಆಫ್ ಇಂಡಿಯನ್ ಮಿಸೈಲ್ ಟೆಕ್ನಾಲಜಿ. ಎಷ್ಟು ಒಂದು ತೀವ್ರವಾದ ರೀತಿಯಲ್ಲಿ ಮನುಷ್ಯನ ಆಂತರ್ಯದ ಶಕ್ತಿಯನ್ನು ಪ್ರಚೋದಿಸುವಂತಹ ಒಂದು ಜೀವನ ಸಂಹಿತೆಯನ್ನು ನಮ್ಮ ಹಿರಿಯರು ನಮ್ಮ ಮುಂದೆ ಇಟ್ಟರು ಅನ್ನೋದನ್ನು ನಾವು ಸ್ಪಷ್ಟವಾಗಿ ಗಮನಿಸಬೇಕಾಗಿದೆ. ಚಾಣಕ್ಯ ಒಂದು ಕಡೆ ಹೇಳ್ತಾನೆ, ಈ ದೇಶ ಜಗದ್ಗುರುವಾಗಿ ಮೆರೆದದ್ದು ಸುಲಭದ ವಿಷಯ ಅಲ್ಲ. ಚಾಣಕ್ಯ ಹೇಳ್ತಾನೆ ಒಂದು ಕಡೆ, ಸೋಲೋದು ಅಪರಾಧ ಅಲ್ಲ,
ಸಣ್ಣ ಗುರಿ ಇಟ್ಕೊಳ್ತಕ್ಕಂಥದ್ದು ಅಪರಾಧ. ಹಿತೋಪದೇಶ ಒಂದು ಕಡೆ ಹೇಳುತ್ತೆ, ಒಂದೇ ಗಾಲಿಯಲ್ಲಿ ಹೇಗೆ ರಥ ಚಲಿಸೋದಿಲ್ವೋ ಹಾಗೆ ಪುರುಷ ಪ್ರಯತ್ನವಿಲ್ಲದೆ ದೈವದ ಕೃಪೆ ಸಿದ್ಧಿಸೋದಿಲ್ಲ. ಸಕ್ಸಸ್ ಈಸ್ 99% ಪರ್ಸ್ಪಿರೇಷನ್ ಆ್ಯಂಡ್ 1% ಇನ್ಸ್ಪಿರೇಷನ್. ನಾನು ನ್ಯಾಷನಲ್ ಕಾಲೇಜ್ ವಿದ್ಯಾರ್ಥಿ. ಅಲ್ಲಿ ನಮ್ಮ ಟೀಚರ್ ಒಬ್ಬರು ಹೇಳೋರು, ಭಾಳ ಚೆನ್ನಾಗಿ ಹೇಳೋರು, ಕ್ವಶನ್ ಪೇಪರ್ನ ಎಲ್ಲ ಕ್ವಶನ್ಸ್ಗೂ ಆನ್ಸರ್ ಮಾಡೋದು ಪರ್ಸ್ಪಿರೇಷನ್, ರಿಜಿಸ್ಟರ್ ನಂಬರ್ ಬರೆಯೋದು ಇನ್ಸ್ಪಿರೇಷನ್. ರಿಜಿಸ್ಟರ್ ನಂಬರ್ ಬರೀಲಿಲ್ಲ ಅಂದರೆ ಪೇಪರ್ ಈಸ್ ಇನ್ವ್ಯಾಲಿಡ್. ಹಾಗಂತ ಎಲ್ಲ ಪೇಜ್ನಲ್ಲೂ ಅದೇ ರಿಜಿಸ್ಟರ್ ನಂಬರ್ಗಳು ಬರೆದ್ರು ಕೂಡ ಬಿಗ್ ಝೀರೋ. ಸೊ ಇದೆರಡೂ ಸರಿಯಾಗಿದ್ದರೆ ಪೇಪರ್ ಈಸ್ ವ್ಯಾಲಿಡ್. ಏನೇನೋ ಉತ್ತರ ಬರೆಯೋಕ್ಕಾಗಲ್ವಲ್ಲ. ಉತ್ತರ ಗೊತ್ತಿಲ್ಲದಲ್ಲೇ ಇರ್ತಕ್ಕಂಥವ್ರು ತಮ್ಮ ವಾಕ್ ಸರಣಿಯನ್ನು ಉಪಯೋಗಿಸ್ಕೊಂಡು, ಚಮತ್ಕಾರ ಉಪಯೋಗಿಸ್ಕೊಂಡು ಬರೀತಾರೆ, ಪ್ರಯೋಜನ ಬರೋದಿಲ್ಲ. ಒಂದು ಕನ್ನಡ ಪೇಪರ್ನಲ್ಲಿ ಒಂದು ಪ್ರಶ್ನೆ ಇತ್ತಂತೆ, ಭೀಮನು ಬಕಾಸುರನನ್ನು ಹೇಗೆ ಕೊಂದನು 2 ಪುಟಗಳಲ್ಲಿ ವಿವರಿಸಿ. ಏನು ಬರೆಯೋದು ಅವ್ನಿಗೆ ಗೊತ್ತೇ ಇರಲಿಲ್ಲ. ಹಿಂದಿನ ಅಡ್ರೆಸ್ ಗೊತ್ತಿಲ್ಲ, ಮುಂದಿನ ಅಡ್ರೆಸ್ ಗೊತ್ತಿಲ್ಲ, ಅವನಿಗೆ ಏನಾಯಿತು ಅಂತ ಗೊತ್ತಿಲ್ಲ. ಬರ್ದವನು ಭೀಮನು ಬಕಾಸುರನನ್ನು ಗುದ್ದಿ 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 2 ಪುಟ ಬರೆದು ಕಡೆಯಲ್ಲಿ ಕೊಂದನು. ಮಧ್ಯ ಕೆಲವು ಕಡೆ ರೆಡ್ಡಿಂಗ್ನಲ್ಲಿ ಅಂಡರ್ಲೈನ್ ಮಾಡಿದ್ನಂತೆ. ಪೋಸ್ಟ್ ಸ್ಕ್ರಿಪ್ಟ್, ಎಲ್ಲಿ ಅಕ್ಷರ ದಪ್ಪಾಗಿ ಬರ್ತಿದ್ದೀನೋ ಅಲ್ಲಿ ಬಲವಾದ ಪೆಟ್ಟು ಬಿದ್ದಿದೆ, ಎಲ್ಲಿ ರೆಡ್ಡಿಂಕಲ್ಲಿ ಅಂಡರ್ಲೈನ್ ಮಾಡಿದನೋ ಅಲ್ಲಿ ಗಾಯ ಆಗಿ ರಕ್ತಸ್ರಾವ ಆಗಿ ಬರ್ದಿದ್ದಾನೆ. ಅವನು ಕೂಡ ಬರ್ದಿದ್ದ. ಕಲಿಯುವ ಆಸೆ ಉದಾತ್ತವಾಗಿಲ್ಲದೆ ಇದ್ದರೆ ಬದುಕಿನ ಆಸೆಗೆ ಅರ್ಥವಿಲ್ಲ. ಸುಖದ ಆಸೆ ದೌರ್ಜನ್ಯವಾಗಿಬಿಡುತ್ತೆ. ಆಲೋಚನೆ ಮಾಡಿ ನೋಡಿ. ಈ ಜಗತ್ತಿನಲ್ಲಿ ಶಸ್ತ್ರಕ್ಕಿಂತಲೂ ಶಾಸ್ತ್ರವಿದ್ಯೆ ಉನ್ನತವಾದ ಯಶಸ್ಸನ್ನು ಪಡೆಯಿತು. ಜಗತ್ತಿನಲ್ಲಿ ಖಡ್ಗಶಕ್ತಿಗಿಂತ ಆತ್ಮಶಕ್ತಿ ಹೆಚ್ಚು ಸಾಮ್ರಾಜ್ಯಗಳನ್ನು ಕಟ್ಟಿದೆ. ಈ ಚಿಂತನೆ ಹೊರಹೊಮ್ಮಿದ್ದೇ ಭಾರತದಿಂದ. ಯಾಕೆ? ಶನ್ನೋ ಅಸ್ತು ದ್ವಿಪದೇ ಶಂಚತುಷ್ಪದೇ. 2 ಕಾಲಿನ ಪ್ರಾಣಿಗಳು ಮಾತ್ರವಲ್ಲ, 4 ಕಾಲಿನ ಪ್ರಾಣಿಗಳು ಸುಖವಾಗಿರಲಿ, ಈ ಪ್ರಾರ್ಥನೆಯಲ್ಲೂ ಬರಲಿಲ್ಲ. ಇಂತಹ ಉನ್ನತ ವಿಚಾರಗಳನ್ನು ನಮ್ಮ ದೇಶ ಬಹಳಷ್ಟು ಗಮನಿಸ್ತು. ಕೊಂಬೆಯ ಮೇಲೆ ಕುಳಿತ ಹಕ್ಕಿ ಅಲುಗಾಡುವ ಕೊಂಬೆಯನ್ನು ಕಂಡು ಭಯಪಡುವುದಿಲ್ಲವಂತೆ. ಏಕೆಂದರೆ ಅದು ನಂಬಿರುವುದು ಕೊಂಬೆಯನ್ನಲ್ಲ, ತನ್ನ ರೆಕ್ಕೆಯನ್ನ. ಓ ಮನುಷ್ಯನೇ, ನಿನ್ನ ತಾಕತ್ತಿನಲ್ಲಿ ನಿನ್ನ ನಂಬಿಕೆ ಇರಲಿ ಅಂದರು ಋಷಿಗಳು. ಹೀಗೆ ಆತ್ಮವಿಶ್ವಾಸವನ್ನು, ಸ್ವಾವಲಂಬನೆಯನ್ನು, ಸ್ವಾಭಿಮಾನವನ್ನು ಎತ್ತಿ ಹಿಡಿದು ಈ ರಾಷ್ಟ್ರ ಜಗತ್ತಿಗೆ ಜಗದ್ಗುರುವಿನ ಸ್ಥಾನದಲ್ಲಿ ನಿಲ್ತು. ಇದನ್ನು ಕಂಡು ಸ್ವಾಮಿ ವಿವೇಕಾನಂದರು ಹೇಳಿದರು, ವಾಣಿಜ್ಯವನ್ನು ಮರೆತರೆ ಅಮೆರಿಕ ನಾಶವಾಗುತ್ತೆ, ರಾಜಕೀಯವನ್ನು ಮರೆತರೆ ಯುರೋಪ್ ನಾಶವಾಗುತ್ತೆ, ತಾಂತ್ರಿಕತೆಯನ್ನು ಮರೆತರೆ ಜಪಾನ್ ನಾಶವಾಗುತ್ತೆ, ಧರ್ಮವನ್ನು ಮರೆತರೆ ಭಾರತ ನಾಶವಾಗುತ್ತೆ. ಭಾರತ ನಾಶವಾದರೆ ಜಗತ್ತಿನ ನೈತಿಕತೆಯ ಬೆನ್ನೆಲುಬು ಮುರಿದು ಹೋಗುತ್ತೆ. ಜಗತ್ತಿನಲ್ಲಿ ಸೂರ್ಯಾಸ್ತಮದ ದಿನಾಂಕ ನಿರ್ಧಾರವಾಗಿಬಿಡುತ್ತೆ. ದೊಡ್ಡ ದೊಡ್ಡ ವಿಚಾರವಂತರು ಬಹಳಷ್ಟು ರೀತಿಯಲ್ಲಿ ಹೇಳಿದರು. ಶಿಕ್ಷಣದ ಬಗ್ಗೆ ಅರಿಸ್ಟಾಟಲ್ ಒಂದು ಕಡೆ ಹೇಳ್ತಾನೆ, ಶಿಕ್ಷಣ ರಾಜಕೀಯ ಪ್ರಾಣಿಗಳನ್ನು ಸೃಷ್ಟಿಸುತ್ತದೆ. ಸಿಗ್ಮಂಡ್ ಫ್ರಾಯ್ಡ್ ಹೇಳ್ತಾನೆ, ಜೈವಿಕ ಪ್ರಾಣಿಗಳನ್ನು ಸೃಷ್ಟಿಸುತ್ತದೆ. ಬೆಂಜಮಿನ್ ಫ್ರಾಂಕ್ಲಿನ್ ಹೇಳ್ತಾನೆ, ಉಪಕರಣಗಳನ್ನು ನಿರ್ಮಿಸುವ ಪ್ರಾಣಿಗಳನ್ನು ಸೃಷ್ಟಿಸುತ್ತದೆ. ಆಲ್ವಿನ್ ಟೋಫರ್ ಹೇಳ್ತಾನೆ, ಧನಪಿಶಾಚಿಗಳನ್ನು ಸೃಷ್ಟಿಸುತ್ತದೆ ಶಿಕ್ಷಣ. ಆದರೆ ಭಾರತ ಏನು ಹೇಳ್ತು? ಈಚ್ ಸೋಲ್ ಈಸ್ ಪೊಟೆನ್ಷಿಯಲಿ ಡಿವೈನ್. ದಿ ಮ್ಯಾನಿಫೆಸ್ಟೇಷನ್ ಆಫ್ ದಿಸ್ ಡಿವಿನಿಟಿ ಈಸ್ ಅ ರಿಲಿಜನ್. ದಿ ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ಈಸ್ ಎಜುಕೇಷನ್. ಈ ಡಿವಿನಿಟಿ ಮತ್ತು ಪರ್ಫೆಕ್ಷನ್ ಒಟ್ಟೊಟ್ಟಿಗೆ ಇಲ್ಲದೆ ಇದ್ದರೆ ಜಗತ್ತಿನಲ್ಲಿ ಕಲ್ಯಾಣ ಆಗೋದಿಲ್ಲ. ಎಷ್ಟೋ ಜನ ಬಹಳ ಒಳ್ಳೆ ಕೆಲಸಗಾರರು ಇರ್ತಾರೆ, ಆದರೆ ಮೋಸಗಾರರಾಗಿರ್ತಾರೆ. ಎಷ್ಟೋ ಜನ ಮೋಸಗಾರರಾಗಿರ್ತಾರೆ, ಕೆಲಸ ಕದೀತಾರೆ. ಸ್ವಾಮಿ ವಿವೇಕಾನಂದರು ಇದ್ರ ಬಗ್ಗೆ ವಿವರಿಸ್ತಾರೆ. ಹ್ಯೂಮನ್ ಎಕ್ಸಲೆನ್ಸ್ ಅಂದರೆ ಎ ಪರ್ಫೆಕ್ಟ್ ಬ್ಲೆಂಡ್ ಆಫ್ ಇಂಟೆಲೆಕ್ಚುಯಲ್ ಜೈಗ್ಯಾಂಟಿಸಮ್ ಆ್ಯಂಡ್ ಹ್ಯೂಮನಿಸ್ಟಿಕ್ ಇಂಪಲ್ಸ್. ಒಬ್ಬ ದೊಡ್ಡ ಅಧಿಕಾರಿ ಇದ್ದಾನೆ, ದೊಡ್ಡ ವಿದ್ಯಾವಂತ, ಎಷ್ಟು ಬುದ್ಧಿವಂತ ಅಂದರೆ
ಊರಿನವ್ರಿಗೆಲ್ಲ ಮೋಸ ಮಾಡ್ದ. ಒಪ್ತೀರಾ? ಇವತ್ತಿನ ಆಧುನಿಕ ಶಿಕ್ಷಣ ಅದೇ ತಾನೇ ಮಾಡ್ತಾ ಇರೋದು. ಮಲಗಿರೋ ಪೇಷಂಟ್ ವಾಪಸ್ ಹೋದ್ಮೇಲೆ ಶರೀರದಲ್ಲಿ ಯಾವ್ಯಾವ ಭಾಗ ಡಾಕ್ಟ್ರು ಕದ್ದುಬಿಟ್ನೋ ಅನ್ನೋ ಭಯ ಬಂದ್ಬಿಟ್ರೆ ಆಧುನಿಕ ಸಮಸ್ಯೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ವಿದ್ಯಾವಂತರು ಯಾವ ರೀತಿಯಲ್ಲಿ ಮೋಸಕ್ಕೆ ಇಳಿತಾರೆ ಅಂತಕ್ಕಂಥದ್ದನ್ನು ನೀವು ಗಮನಿಸ್ತೀರಿ. ಜೀವನ ಅಂದರೆ ಹೋರಾಟ, ಜೀವನ ಅಂದರೆ ಯಜ್ಞ, ಮನುಷ್ಯ ದೀಪವಿದ್ದಂತೆ ಜೀವನವೇ ಬೆಳಗ್ತಕ್ಕಂಥದ್ದು ಅನ್ನೋ ಮಾತನ್ನು ಭಾರತೀಯ ಚಿಂತನೆ ವ್ಯಕ್ತಪಡಿಸ್ತಾ, ಧರ್ಮ ಪ್ರಜ್ಞೆ ಉಳ್ಳವನೇ ಮಾನವ, ಧರ್ಮ ಪ್ರಜ್ಞೆ ಇಲ್ಲದಿರುವುದೇ ಮೃಗತ್ವ ಅನ್ನೋ ಮಾತನ್ನು ಎಚ್ಚರಿಸೋದ್ರ ಮೂಲಕ ಮನುಷ್ಯನನ್ನು ಸಾಕಷ್ಟು ಉನ್ನತವಾಗಿ ಚಿಂತಿಸೋದಕ್ಕೆ ಪ್ರೇರೇಪಿಸಿದೆ ನಮ್ಮ ಸಂಸ್ಕೃತಿ. ಜೀವನದಲ್ಲಿ 2 ಲಾಭಗಳಿದೆ ಅಂತ ಋಷಿಗಳು ಹೇಳ್ತಾರೆ, ವ್ಯಾವಹಾರಿಕ ಮೌಲ್ಯ ಮತ್ತು ಪಾರಮಾರ್ಥಿಕ ಮೌಲ್ಯ. ವ್ಯಾವಹಾರಿಕ ಮೌಲ್ಯದಲ್ಲಿ 4 ಕಾಸು ಸಿಗುತ್ತೆ, ಆದರೆ ಮುಂದಿನ ಹೆಜ್ಜೆಯಲ್ಲಿ ನಮಗೆ ದಿಕ್ಕು ಕಾಣದೆ ಹೋಗುತ್ತೆ. ಪಾರಮಾರ್ಥಿಕ ಮೌಲ್ಯದಲ್ಲಿ ನಾವು ಶರೀರ ಬಿಟ್ಟ ನಂತರವೂ ಚಕ್ರವರ್ತಿಯ ಸ್ಥಾನದಲ್ಲಿ ಬದುಕುವಂತಹ ಒಂದು ಉನ್ನತಿಯನ್ನು ನಮಗದು ದೊರಕಿಸ್ಕೊಡುತ್ತೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಇನ್ನು 2 ನಿಮಿಷದಲ್ಲಿ ನನ್ನ ಮಾತು ಮುಗಿಯುತ್ತೆ. ಇಂತಹ ಭವ್ಯ ಭಾರತ ದುಸ್ಥಿತಿಗೆ ಯಾಕೆ ಬಂತು? ಇಂತಹ ಭವ್ಯ ಭಾರತ ದಾರಿ ತಪ್ಪಿದ್ದಲ್ಲಿ? ಈ ದೇಶದ ಬಗ್ಗೆ ನಮ್ಮ ಋಷಿಗಳು ಹೇಳಿದ ಮಾತುಗಳು ಮಾತ್ರವೇ ನಮಗೆ ಉಲ್ಲೇಖಾರ್ಹವೇ? ಪಾಶ್ಚಾತ್ಯ ಜಗತ್ತು ನಮ್ಮ ಬಗ್ಗೆ ಏನು ಹೇಳ್ತು? ಆ 4 ಮಾತು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಸ್ವಾಮಿ ವಿವೇಕಾನಂದರು ಅಮೆರಿಕದಲ್ಲಿ ಮಾತನಾಡಿದ ನಂತರ ಅಮೆರಿಕದ ಪತ್ರಿಕೆಗಳು ಬರೆದವು, ನೋ ಡೌಟ್ ಕೊಲಂಬಸ್ ಡಿಸ್ಕವರ್ಡ್ ಅಮೆರಿಕನ್ ಸಾಯಿಲ್, ಬಟ್ ದಿಸ್ ಸ್ವಾಮಿ ವಿವೇಕಾನಂದ ಡಿಸ್ಕವರ್ಡ್ ಅಮೆರಿಕನ್ ಸೋಲ್. ಪ್ರೊಫೆಸರ್ ಜಾನ್ ಹೆನ್ರಿ ರೈಟ್, ಹಾರ್ವರ್ಡ್ ಯೂನಿವರ್ಸಿಟಿಯ ಪ್ರೊಫೆಸರ್ ಬರೀತಾನೆ, ಕಳೆದ 400 ವರ್ಷಗಳಿಂದ ನಿಮ್ಮಂಥ ವ್ಯಕ್ತಿ ಅಮೆರಿಕದ ಮಣ್ಣಿನ ಮೇಲೆ ಓಡಾಡಿರಲಿಲ್ಲ. ಸ್ವಾಮೀಜಿ, ನೀವು ಅಮೆರಿಕದ ಪ್ರತಿಯೊಬ್ಬ ವ್ಯಕ್ತಿಗೂ ಪರಿಚಯ ಆಗಬೇಕಾಗಿದೆ. ಇದು ಭಾರತೀಯ ಸಂತನೊಬ್ಬನಿಗೆ ಭೂಮಿಯ ಮೇಲೆ ಅಮರಾವತಿ ಅಂತಿದ್ದ ಅಮೆರಿಕದ ನೆಲದಲ್ಲಿ ಅತ್ಯಂತ ಪ್ರಬುದ್ಧ ಪ್ರಾಧ್ಯಾಪಕ ಕೊಟ್ಟಂತಹ ಒಂದು ಉನ್ನತವಾದ ಗೌರವ. ಅದನ್ನು ನಾಳೆ ಮತ್ತು ನಾಡಿದ್ದು ನಾನು ವಿವರಿಸುವನಿದ್ದೇನೆ. ಮಾರ್ಕ್ ಟ್ವೈನ್ ಅಂತಕ್ಕಂಥ ಒಬ್ಬ ಹಿಸ್ಟಾರಿಯನ್ ಭಾರತದ ಬಗ್ಗೆ ಏನು ಹೇಳ್ತಾನೆ? India is the cradle of human race, the mother of history, grandmother of legends, and great-grandmother of traditions. American historian. Arnold Toynbee ಏನು ಹೇಳ್ತಾನೆ? At the supremely dangerous moments of human history, the only way of salvation is the ancient Hindu way of life. Here we have the attitude and spirit that can make it possible for the human to grow together into a single family. ಈ ಜಗತ್ತಿನಲ್ಲಿ ವೈಯಕ್ತಿಕವಾಗಿ ಉದ್ಧಾರವಾಗೋದಕ್ಕೆ ಮತ್ತು ಇಡೀ ಜಗತ್ತನ್ನು ಒಂದು ಕುಟುಂಬವಾಗಿ ಬದುಕಿಸಬಲ್ಲ ಸಾಮರ್ಥ್ಯ ಹಿಂದೂ ವೇ ಆಫ್ ಲೈಫ್ಗಿದೆ ಅಂತ. ಹ್ಯೂ ಶಿ ಅಂತಕ್ಕಂಥ ಚೈನಾ ದೇಶದ ಒಬ್ಬ ಚಿಂತಕ ಹೇಳ್ತಾನೆ, ಇಂಡಿಯಾ ಕಾನ್ಕರ್ಡ್ ಅಂಡ್ ಡಾಮಿನೇಟೆಡ್ ಚೈನಾ ಕಲ್ಚರಲಿ ಥ್ರೂ ಬುದ್ಧಿಸಮ್ ಫಾರ್ 20 centuries ವಿತೌಟ್ ಸೆಂಡಿಂಗ್ ಎ ಸಿಂಗಲ್ ಸೋಲ್ಜರ್ ಅಕ್ರಾಸ್ ಹರ್ ಬಾರ್ಡರ್. ಭಾರತೀಯ ಧರ್ಮ ಜಗತ್ತನ್ನು ಹೇಗೆ ಆಳಿದೆ ಅನ್ನೋದನ್ನು ಆತ ಹೇಳ್ತಾನೆ. ವಿಲ್ ಡ್ಯೂರೆಂಟ್ ಸ್ಟಡಿ ಆಫ್ ಸಿವಿಲೈಸೇಷನ್ ಬರೆದಂಥ ವ್ಯಕ್ತಿ, ದಿ ಕೇಸ್ ಫಾರ್ ಇಂಡಿಯಾ ಅಂತ ಮತ್ತೊಂದು ಪುಸ್ತಕ ಬರೆದಿದ್ದಾನೆ, ಓದಲೇಬೇಕಾದ್ದು ಪ್ರತಿಯೊಂದು ವಿಚಾರ. ಪರ್ಹ್ಯಾಪ್ಸ್ ಇನ್ ರಿಟರ್ನ್ ಫಾರ್ ಕಾನ್ಕ್ವೆಸ್ಟ್, arrogance and exploitation, India will teach us the tolerance and gentleness of mature mind and quiet content of the inquisitive soul, the calm of the understanding spirit, and a unifying love
ಫಾರ್ ಆಲ್ ಬೀಯಿಂಗ್ಸ್. ಈ ವಿಚಾರ ವಿಲ್ ಡ್ಯೂರೆಂಟ್ ಹೇಳಿದಂಥ ಮಾತು. ಈ ರೀತಿಯಲ್ಲಿ ಭಾರತದಲ್ಲಿ ವಿಚಾರಗಳು ಸತ್ತಿಲ್ಲ, ಅದರಲ್ಲಿ ಸತ್ವ ಇದೆ. ಅದು ಕಾಲಕ್ರಮದಲ್ಲಿ ಹೇಗೆ ಕಣ್ಮರೆಯಾಯಿತು, ಜಗತ್ತಿನ 40% ರಫ್ತು ಭಾರತದ್ದೇ ಆಗಿತ್ತು. 1600ನೇ ಇಸ್ವಿ ವೇಳೆಗೆ ಜಗತ್ತಿನ ಶ್ರೀಮಂತ ರಾಷ್ಟ್ರ ಭಾರತ ಆಗಿತ್ತು. ಇಂತಹ ಪ್ರಾಚೀನ ಭಾರತ ಎಲ್ಲಿ ದಾರಿ ತಪ್ಪಿತು ಅಂತಕ್ಕಂಥ ವಿಚಾರ ನಾಳಿನ ಉಪನ್ಯಾಸದಲ್ಲಿ ಮುಂದುವರಿಸ್ತೇನೆ ಅಂತ ಹೇಳ್ತಾ ಈ ವಾಕ್ಪುಷ್ಪಗಳನ್ನು ಭಗವಾನ್ ಶ್ರೀರಾಮಕೃಷ್ಣರ ಪಾದಪದ್ಮಗಳಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣ ಅರ್ಪಣಮಸ್ತು.